ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯಾ ಕಿಂಕರೀಯಸ್ಯ सा माया ಶಂಕರಾಚಾರ್ಯಮಾಶ್ರಯೇ. अपराधपरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे. श्री सच्चिदानंद शिवाविनव्य नृसिंहभारत्यभिधान यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्. सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं गिर्योदार्यक्षमानिधिं सदाभिनवपूर्वं तं विद्यातीर्थगुरुं भजे. ज्ञानं जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये. विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं. नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं. नमः श्री नमः श्री शंकरानंद गुरुपादाम्बुजन्मने सविलास महामोह ग्राह ग्रासैक कर्मणे तत्पादाम्बुर्हद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते. ಸೊ ಬೃಹದಾರಣ್ಯಕ ಉಪನಿಷತ್ತು ತುಂಬಾ, ಬೃಹದಾರಣ್ಯಕ ಅಂದ್ರೆ ಹೆಸರಿಗೆ ಬೃಹತ್ ಅಂತ ಕೊಟ್ಟಿದ್ದಾರೆ, ತುಂಬಾ ದೊಡ್ಡ ಉಪನಿಷತ್ತು. ಅದು ಬೇಕಾದಷ್ಟು ಸೆಕ್ಷನ್ಸ್ ಇದೆ ಅದರಲ್ಲಿ. ತುಂಬಾ ಆತ್ಮವಿದ್ಯಾ, ಈ ಬ್ರಹ್ಮವಿದ್ಯಾನು ತುಂಬಾ ಕಥೆಗಳಲ್ಲಿ ಬರುತ್ತೆ. ಅದು ಆಖ್ಯಾಯಿಕ ಅಂತ ಹೇಳ್ತಾರೆ ಅದಕ್ಕೆ, ಸಂವಾದಗಳು ಎಲ್ಲರೂ. ಅದರಲ್ಲಿ ಒಂದರಲ್ಲಿ ನಾವು ತಗೊಂಡಿರುವ ಭಾಗದಲ್ಲಿ ಈ ಆತ್ಮ ಸ್ವರೂಪ ಪ್ರಪಂಚಕ್ಕೆ, ಈ ಆತ್ಮ ಅನ್ನೋದು ಹೇಗೆ ಕನೆಕ್ಟ್ ಆಗಿದೆ, ಪ್ರಪಂಚ ಅನ್ನೋದು ಏನು, ನಾವು ಕಾಣ್ತಾ ಇರೋ ಪ್ರಪಂಚ ನೋಡಿ. ಎಲ್ಲಾ ಉಪನಿಷತ್ತುಗಳು ಕೂಡ ಏನು ಕಾಮನ್ ಫೀಚರ್ ಏನು ಅಂತ ಹೇಳಿದ್ರೆ, ಜೀವ, ಜಗತ್ತು, ಈಶ್ವರ, ಇದು ಮೂರ್ ಬಗ್ಗೆನೇ ಮಾತಾಡೋದು ಎಲ್ಲಾ ಕಡೆನೂ. ಅದ್ರ ತತ್ವ ಏನು ಅಂತ ಹೇಳಿದ್ರೆ, ನಮ್ಮ ಅದ್ವೈತದ ಪ್ರಕಾರ ಜೀವನ ತತ್ವ ನಿರ್ಗುಣ ಬ್ರಹ್ಮ, ಈಶ್ವರನ ತತ್ವ ನಿರ್ಗುಣ ಬ್ರಹ್ಮವೇ, ಜಗತ್ತಿನ ತತ್ವ ಕೂಡ ನಿರ್ಗುಣ ಬ್ರಹ್ಮವೇ. ಸೊ ಪ್ರಶ್ನೆ ಮೂರಾಗಿದ್ರು ಕೂಡ ಉತ್ತರ ಎಲ್ಲದಕ್ಕೂ ಕಾಮನ್ ಅಷ್ಟೇನೆ. ಅಂದ್ರೆ ಏನರ್ಥ ಅಂದ್ರೆ, ಒಂದೇ ನಿರ್ಗುಣ ಬ್ರಹ್ಮವೇ ಈ ಒಂದು ಜೀವನಾಗಿಯೂ ಜಗತ್ತಾಗಿಯೂ ಈಶ್ವರನಾಗಿಯೂ ಕಾಣಿಸ್ಕೊಳ್ತಾ ಇದೆ ಅಂತ ಅದೇ ಪರಮ ಸಿದ್ಧಾಂತ. ಆದ್ರೆ ಅದನ್ನ ಹೇಗ್ ಡಿರೈವ್ ಮಾಡೋದು, ಆ ಡಿರೈವೇಶನ್ ಅಂತ ಇದೆಯಲ್ಲ, ಆ ಡಿರೈವೇಶನ್ ತುಂಬಾ ಕಷ್ಟಕರವಾದ. ಒಂದ್ ನಿಮಿಷದಲ್ಲಿ ಹೇಳ್ಬಿಡ್ಬೋದು ಅದೇ ಎಲ್ಲವಾಗೂ ಕಾಣಿಸ್ಕೊಳ್ತಾ ಇದೆ ಹಂಗೆ ಅಂತ ಐಕ್ಯ ವಿಷಯವನ್ನ ನಾವು ಒಂದು ಮಾತಲ್ಲಿ ಹೇಳ್ಬಿಡ್ಬೋದು. ಆದ್ರೆ ಹೌ ಟು ಡಿರೈವ್ ದಟ್ ಅನ್ನೋದನ್ನ ನಮ್ಗೆ ತುಂಬಾ ಅದರಲ್ಲಿ ಸ್ವಲ್ಪ ಪ್ರಕ್ರಿಯೆ ಎಲ್ಲ ಇರುತ್ತೆ. ಅದನ್ನ ಹೇಳಕ್ಕೆ ಉಪನಿಷತ್ತುಗಳೆಲ್ಲ ಚೆನ್ನಾಗಿ ಬಂದಿರೋದು. ಈ ಕಥೆಗಳೆಲ್ಲ ಬರೋದು ಅದೇನೆ. ಅದರಲ್ಲಿ ಬರೋ ಪ್ರಶ್ನೆಗಳೇನು, ಅದರಲ್ಲಿ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಒಂದು ಉತ್ತರ ಸಿಗುತ್ತೆ, ಆದ್ರೆ ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹೀಗೆ ಅದೆಲ್ಲ ಎಲ್ಲವನ್ನೂ ಡಿಸ್ಕಸ್ ಮಾಡಿ ಕೊನೆಯಲ್ಲಿ ಇದೇ ತೀರ್ಮಾನ ಅಂತ ಹೇಳ್ಬೇಕು. ಅದರಲ್ಲಿ ಮತ್ತೆ ಸಂಶಯ ಬರದೇ ಇರೋ ರೀತಿಯಲ್ಲಿ ತೋರಿಸ್ಬೇಕು. ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಏಷತ ಆತ್ಮ ಸರ್ವಾಂತರಃ ಅಂತ ಮೊದಲು ಏನ್ ಮಾಡಿದ್ರು, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಹೇಳಿದ್ರು. ಈ ಬ್ರಹ್ಮ ಅನ್ನೋದು ನಮ್ಮ ಸಾಕ್ಷಾತ್ ಆಗಿ ನಮ್ಗೆ ಯಾವುದೇ ಒಂದು ತಡೆ ಇಲ್ದೇನೆ, ಮಧ್ಯೆ ಯಾವುದೇ ತಡೆ ಇಲ್ದೇನೆ ನಮ್ಮ ಸ್ವರೂಪವಾಗಿ ಆಗಿದೆ ಅನ್ನೋದನ್ನ ಸಾಕ್ಷಾತ್ ಆಗಿ ಅಪರೋಕ್ಷವಾಗಿ ನಮ್ಗೆ ಬ್ರಹ್ಮ ಇದೆ, ಸಿಗ್ತಾ ಇದೆ ನಮ್ಗೆ ಅಂತ. ಅದೆರಡಕ್ಕೂ ಏನ್ ವ್ಯತ್ಯಾಸ, ಸಾಕ್ಷಾತ್ ಅನ್ನೋದಕ್ಕೂ ಅಪರೋಕ್ಷ ಅನ್ನೋದಕ್ಕೂ ಏನ್ ವ್ಯತ್ಯಾಸ ಅನ್ನೋದೆಲ್ಲ ಕೂಡ ಎಂಟನ್ನು ಡೀಟೇಲ್ಸ್ ಎಲ್ಲ ತೋರಿಸ್ಕೊಟ್ರು. ಇವಾಗ ಈ ಒಂದು ಪ್ರಪಂಚ ಅಂತ ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಏನು, ಇದರ ಒಂದು ಸ್ವರೂಪ ಏನು ಅಂತ ಒಂದು ವಿಚಾರ ಬಂದಾಗ, ಏಷತ ಆತ್ಮ ಸರ್ವಾಂತರಃ ಅಂತ ಬಂತು. ಅವಾಗ ಏಷತೆ ಅಂತ ಹೇಳಿದ್ರೆ, ಈ ಒಂದು ಆತ್ಮ ಅನ್ನೋದು ನಿನ್ನ ಒಂದು ಆತ್ಮ ಸ್ವರೂಪವಾಗೇ ಇದೆ. ಇದು ಅಂದ್ರೆ ಆತ್ಮ ಅಂತ ಒಂದು ಇದೆಯಲ್ಲ, ಬ್ರಹ್ಮ ಅಂತ ಇದೆಯಲ್ಲ, ಅದು ನಿನ್ನ ಸ್ವರೂಪವೇ ಅದು. ಹಾಗಾದ್ರೆ ನೀನು ಅನ್ನೋದು ಯಾರು ಅಂತ ಹೇಳಿದ್ರೆ, ಈ ಇಡೀ ಜಗತ್ತಾಗೂ ಇದ್ಕೊಂಡು ಯಾವ ನೀನಿದೆಯೋ ಆ ನೀನು ಅಂತ. ಅಂದ್ರೆ ಏನಾಯ್ತು, ನಾವು ನಮ್ಮನ್ನ ಇವಾಗ ಒಂದು ಶರೀರ, ಮನಸ್ಸು, ಇಂದ್ರಿಯಗಳಿರೋ ಒಂದು ವ್ಯಕ್ತಿ ಅಂತ ನಾವು ತಿಳಿತಾ ಇದ್ದೀವಿ ನಮ್ಮನ್ನ. ಆದ್ರೆ ಉಪನಿಷತ್ತು ಏನ್ ಮಾಡ್ತೀವಿ ಅಂದ್ರೆ, ಈ ಶರೀರ, ಮನಸ್ಸು, ಈ ಇಂದ್ರಿಯಗಳಿರೋ ಒಂದು ವ್ಯಕ್ತಿ ಅನ್ನೋದು ಒಂದು ಸಣ್ಣ ವ್ಯಕ್ತಿ ಆಗ್ತಾನೆ ಅವನು. ಅಷ್ಟು ಮಾತ್ರ ಅಲ್ಲ, ನೀನು ಫಸ್ಟ್ ನಮ್ಗೆ ಏನ್ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಾವು ಇಡೀ ಪ್ರಪಂಚನೂ ಕೂಡ ನಾವೇನೆ ಅಂತ ಫಸ್ಟ್ ತೋರಿಸ್ಕೊಡುತ್ತೆ. ಕ್ರಿಯೇಷನ್ ಕೂಡ, ಇಡೀ ಕ್ರಿಯೇಷನ್ ಅನ್ನೋದು ಈ ವ್ಯಕ್ತಿಗಿಂತ ಆ ಕ್ರಿಯೇಷನ್ ಬೇರೆ ಅಲ್ಲ, ಈ ಕ್ರಿಯೇಷನ್ ಅನ್ನೋದು ಸೇರ್ಸ್ಕೊಂಡೇ ಆ ವ್ಯಕ್ತಿ ಇರೋದು ಅಂತ ಫಸ್ಟ್ ಆ ಒಂದು ವಿಷಯವನ್ನ ನಮ್ಗೆ ತೋರಿಸ್ಕೊಡುತ್ತೆ. ಅಂದ್ರೆ ಏನಾಯ್ತು, ಕ್ರಿಯೇಷನ್ ಒಳಗಡೆನೆ ನಾವು ನಮ್ಮ ಒಂದು ಪರಿಮಿತಿಯಾಗಿ ಒಂದು ವ್ಯಕ್ತಿಯಾಗಿ ನಾವು ತಿಳಿದಿದ್ದೀವಿ ಭ್ರಮೆಯಿಂದ. ಅದು ಹಾಗಲ್ಲ, ಇದು ಅಪರಿಮಿತವಾದ ಒಂದು ದೊಡ್ಡ ಇಡೀ ಪ್ರಪಂಚನೂ ನೀನೇನೆ ವಾಸ್ತವವಾಗಿ ಅಂತ ತೋರಿಸ್ಕೊಟ್ಟು, ಆ ಪ್ರಪಂಚದ ವಾಸ್ತವವಾದ ಸ್ವರೂಪ ಯಾವುದು ಅಂದ್ರೆ ಆ ಬ್ರಹ್ಮ ಅಂತ ತೋರಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಇದೆ. ಇದು ಎಲ್ಲಾ ಉಪನಿಷತ್ತುಗಳಲ್ಲೂ ಈ ರೀತಿಯಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಬಂದೇ ಬರುತ್ತೆ ಅದು. ಹಾಗಾಗಿ ಆ ವಿದಿನ್ ದಿ ಕ್ರಿಯೇಷನ್ ನಮ್ಮ ಒಂದು ಸ್ವರೂಪ ಅನ್ನೋದು, ಇಟ್ ಈಸ್ ನಾಟ್ ಟೈನಿ ಆರ್ ಫೈನಿಟ್ ಎಂಟಿಟಿ, ಇಟ್ ಇಸ್ ಇನ್ಫೈನಿಟ್ ವಿದಿನ್ ದಿ ಕ್ರಿಯೇಷನ್ ಆಲ್ಸೋ.
ಯಾವ ಕ್ರಿಯೇಷನ್ ಆಗಿರೋದು ಪಾರಮಾರ್ಥಿಕ ತತ್ವ ಅಲ್ಲ ಅದು. ಬಟ್ ವಿತ್ ಇನ್ ದಿ ಕ್ರಿಯೇಷನ್ ಆಲ್ಸೋ ನಾವು ಒಂದು ಸಣ್ಣ ವ್ಯಕ್ತಿ ಅಲ್ಲ, ನಾವು ಇಡೀ ಪ್ರಪಂಚ ನಾವು ಅಂತ ತೋರಿಸ್ಕೊಡ್ತಾ ಇದೆ. ಅದಕ್ಕೆ ನೋಡಿ ನಮ್ಗೆ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಕೂಡ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಹೇಳುವಾಗ ಮೊದಲು ಕ್ಷೇತ್ರ ಅನ್ನೋದನ್ನ ಇದಂ ಶರೀರಂ ಕೌಂತೆಯ ಅಂತ ಹೇಳ್ಬಿಟ್ಟು ಈ ಶರೀರ ಅಂತ ಮೊದಲು ಹೇಳಿದ್ರು. ಆದ್ರೆ ಮುಂದಕ್ಕೆ 5-6 ಶ್ಲೋಕಗಳಲ್ಲಿ ಇಡೀ ಪ್ರಪಂಚವನ್ನೆಲ್ಲ ಮಹಾಭೂತಾನಿ ಅಹಂಕಾರ ಬುದ್ಧಿರ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರಾಹ, ಆಮೇಲೆ ಮನಸ್ಸಲ್ಲಿ ಬರೋ ಭಾವನೆಗಳು ಎಲ್ಲವೂ ಕೂಡ ಕ್ಷೇತ್ರ ಅಂತ ತೋರಿಸ್ಬಿಟ್ರು. ಅವಾಗ ಏನಾಯ್ತು, ಅತ್ಯಂತ ವ್ಯಾಪಕವಾಗಿರೋದು ಈ ಕ್ಷೇತ್ರ ಅನ್ನೋದು. ಕ್ಷೇತ್ರ ಅಂದ್ರೆ ಒಂದು ವ್ಯಕ್ತಿ ಅನ್ನೋದು, ಜೀವ ಅನ್ನೋದು ಅತ್ಯಂತ ವ್ಯಾಪಕವಾಗಿರೋದು. ಜಗತ್ತು ಅನ್ನೋದು ಜೀವನ ಒಂದು ಶರೀರ ಮತ್ತು ಇಂದ್ರಿಯಗಳು, ಮತ್ತು ಆ ಶರೀರ ಇಂದ್ರಿಯಗಳಿಂದ ಯಾವ ಒಂದು ಪ್ರಪಂಚವನ್ನ ಅವನು ಕಾಂಟ್ಯಾಕ್ಟ್ ಮಾಡ್ತಾನೋ, ಅದರಿಂದ ಯಾವ ಒಂದು ಭೋಗವನ್ನು ಪಡಿತಾನೋ, ಸುಖ ದುಃಖ ಎಲ್ಲವನ್ನೂ ಕೂಡ ಸೇರಿಸಿ ಇದು ಕ್ಷೇತ್ರಂ ಅಂತ ಹೇಳ್ಬಿಟ್ಟು ಅದರ ಒಂದು ಸ್ವರೂಪ ಕ್ಷೇತ್ರಜ್ಞ. ಅದರ ಒಂದು ನಿಜವಾದ ಒಂದು ಅದನ್ನು ತಿಳಿಯುವ ಒಂದು ಪ್ರಕಾಶ ಮಾಡುವ ಚೈತನ್ಯ ಕ್ಷೇತ್ರನ, ಅದು ನನ್ನ ವಾಸ್ತವಾದ ಸ್ವರೂಪ. ಇಡೀ ಜಗತ್ತಿನ ವಾಸ್ತವಾದ ಸ್ವರೂಪ ಕೂಡ ಆ ಕ್ಷೇತ್ರಜ್ಞ ಸ್ವರೂಪವೇ ಅಂತ ಹೀಗೆ ಅದು ತಗೊಂಡು ತೋರಿಸುತ್ತೆ. ಅದನ್ನ ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಆತ್ಮ ಇತಿ ಅವ್ಯಭಿಚಾರೇಣ ಸ್ವರೂಪಂ ಯತ್ತದ್ ಉಚ್ಯತೆ ಪ್ರಮಾತ್ರಾದಿ ಆಗಮಾಪಾಯ ಸಾಕ್ಷಿತ್ವಾತ್ ತತ್ ಸ್ವರೂಪತ. ಇವಾಗ ಆತ್ಮ ಅನ್ನೋದು ಯಾರು ಅಂತ ಕೇಳಿದ್ರೆ, ಈ ನಮ್ಮ ಶರೀರದಲ್ಲಿ ಆತ್ಮ ಅನ್ನೋದು ಯಾವ್ದು ಅಂತ ಕೇಳಿದ್ರೆ, ಈ ಪಂಚಕೋಶಗಳಿಂದ ಬೇರೆಯಾಗಿರೋದು ಆತ್ಮ ಅನ್ನೋದು. ಹಾಗಾದ್ರೆ ಪಂಚಕೋಶಗಳಲ್ಲಿ ಏನೇನಿದೆ ಅಂತ ಕೇಳಿದ್ರೆ, ಒಂದು ಅನ್ನಮಯ ಕೋಶ, ಒಂದು ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇಷ್ಟು 5 ಸೇರ್ಕೊಂಡು ಇದು ಈ ವ್ಯಕ್ತಿ ಅಂತ ಹೇಳ್ತಾ ಇರೋದು. ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಲ್ಲ, ಪರ್ಸನ್ ಅಂತ ಹೇಳ್ತೀವಲ್ಲ ಅದು. ಆದ್ರೆ ಅದರಲ್ಲಿ ಈ ತಿಳಿಯೋನು ಅಂತ ಒಂದು ಜೀವ ಇದಾನಲ್ಲ, ಅವ್ನು ಯಾರು ಅಂತ ಕೇಳಿದ್ರೆ, ಈ ಇಂದ್ರಿಯಗಳು, ಮನಸ್ಸು, ಇವುಗಳಲ್ಲಿ ನಾನು ಅಂತ ಬುದ್ಧಿ ಇಟ್ಕೊಂಡು ನಾನು ಈ ಒಂದು ವ್ಯಕ್ತಿಯಾಗಿದ್ದೀನಿ, ನಾನು ಕರ್ತ ಭೋಕ್ತವಾಗಿದ್ದೀನಿ ಅಂತ ತಿಳಿಯೋನು ಜೀವ. ಆದ್ರೆ ಆ ಜೀವನ ವಾಸ್ತವಾದ ಸ್ವರೂಪ ಏನು ಅಂತ ಹೇಳಿದ್ರೆ, ಅದು ನಿಜವಾದ ಕೇವಲ ಸಾಕ್ಷಿ ಚೈತನ್ಯ ಮಾತ್ರ. ಆ ಜೀವನಿಗೆ ವಾಸ್ತವವಾಗಿ ಶರೀರ ಇಂದ್ರಿಯಗಳ ಸಂಬಂಧ ಇಲ್ಲ. ಆದ್ರೆ ಆ ಸಂಬಂಧ ನನಗಿದೆ ಅಂತ ಅವನು ಏನ್ ಮಾಡ್ಕೊಂಡಿದ್ದಾನೆ, ಅದನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವಿದ್ಯೆಯಿಂದ. ಹಾಗಾಗಿ ಅವನಿಗೆ ಆ ವಿದ್ಯೆಯನ್ನು ಬಿಡಿಸ್ಬೇಕಾಗಿದೆ. ಅದಕ್ಕೆ ಮುಂಚೆ ಈ ನಿನ್ನ ಒಂದು ಸ್ವಲ್ಪ ಏನು ಅಂತ, ಪ್ರಪಂಚದಲ್ಲೇನೆ ನೀನು ವಾಸ್ತವಾದ ಈ ಒಂದು ಸಣ್ಣ ಒಂದು ವ್ಯಕ್ತಿ ಅಲ್ಲ ನೀನು, ಇಡೀ ಪ್ರಪಂಚವೇ ನೀನು ವಾಸ್ತವಾಗಿ ಅಂತ ಮೊದಲು ಅದನ್ನ ತೋರಿಸಿ ಆಮೇಲೆ ಆ ಶುದ್ಧ ಚೈತನ್ಯವನ್ನ ತೋರಿಸ್ಬೇಕಾಗಿದೆ. ಅವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಅವಾಗ ಈ ಆತ್ಮ ಅನ್ನೋದು ನಮ್ಮ ಶರೀರದಲ್ಲಿ ಯಾವ್ದು ಅಂತ ಕೇಳಿದ್ರೆ, ಈ ತಿಳಿಯವನು ಅಂತ ಒಬ್ಬ ಇದಾನಲ್ಲ, ಅವನು ಪ್ರಮಾತೃ ಅಂತ ಅದಕ್ಕೆ ಕೇಳ್ತಾರೆ. ಒಂದು ಟೆಕ್ನಿಕಲ್ ಟರ್ಮ್ ಅದು. ಪ್ರಮಾತೃ ಅಂದ್ರೆ ತಿಳಿಯವನು ಅಂತ. ಅವನು ಪ್ರಮಾತೃ ಅಂದ್ರೆ ಆ ಶಬ್ದಕ್ಕೆ ಏನೇನು ಅರ್ಥ ಅಂತ ಹೇಳಿದ್ರೆ, ಪ್ರಮಾಣಗಳನ್ನ ಇಟ್ಕೊಂಡು ಯಾರು ಈ ಪ್ರಪಂಚದ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೋ, ಅದರಿಂದ ಒಂದು ವಿಷಯವನ್ನ ತಿಳ್ಕೊಳ್ತಾ ಇದ್ದಾನೆ, ಅದರಿಂದ ಏನೋ ಒಂದು ಪಡ್ಕೊಳ್ತಾ ಇದ್ದಾನೆ, ಮತ್ತೆ ಅದಕ್ಕೆ ಏನಾದ್ರು ಕೊಡುಗೆನೋ ಇವನು ಕೊಡ್ತಾ ಇದ್ದಾನೆ. ಹಾಗಾಗಿ ಅವನ ಪ್ರಮಾತೃ ಅಂತ ಕರೆದಿದ್ದಾರೆ. ಅವಾಗ ಹೌದು ಹೌದು ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತ ಅದು 3 ಇರೋದು. ಪ್ರಮೇಯ ಅನ್ನೋದು ಹೊರಗಡೆ ಇರೋ ವಸ್ತುಗಳು. ಪ್ರಮಾತೃ ಅನ್ನೋದು ಯಾರು ಅಂತ ಹೇಳಿದ್ರೆ, ಈ ಶರೀರದಲ್ಲಿ ಇದ್ಕೊಂಡು ನಾನು ತಿಳಿಯವನು, ನಾನು ಕರ್ತ ಭೋಕ್ತ ಅಂತ ತಿಳ್ಕೊಂಡಿರೋ ಅವನಿಗೆ ಪ್ರಮಾಣಗಳು ಅಂತ ಕೆಲವಿದೆ. ಅವನಿಗೆ ಪ್ರಮಾಣ ಯಾವ್ದು ಅಂತ ಹೇಳಿದ್ರೆ, ಅವನಿಗಿರೋ ಇಂದ್ರಿಯ, ಅವನಿಗೆ ಕೈಯಲ್ಲಿರೋ ಇಂದ್ರಿಯಗಳು, ಅದೇ ಪ್ರಮಾಣ. ನಾವು ಶ್ರುತಿ ಪ್ರಮಾಣ ಅಂತ ತಗೋಬಾರ್ದು. ಇಲ್ಲಿ ತಗೋಬೇಕಾದ ಏನು ಅಂತ ಹೇಳಿದ್ರೆ, ಅವನು ತನ್ನ ಇಂದ್ರಿಯಗಳು, ಅದು ಕೊನೆಯಲ್ಲಿ ಬರುತ್ತೆ, ಸೇರ್ಕೊಳ್ತೆ ಅದು. ಅವನು ತನ್ನ ಇಂದ್ರಿಯಗಳು, ಕಣ್ಣು ಕಿವಿ ಅಂತ ಇದೆಯಲ್ಲ, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಇವೆಲ್ಲ ಅವನ ಕೈಲಿರೋ ಪ್ರಮಾಣಗಳು. ಇವುಗಳನ್ನ ಇಟ್ಕೊಂಡು ಅವನು ಇನ್ನೂ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಅವನಿಗೆ ಇಂದ್ರಿಯಗಳು ವಿಷಯಕ್ಕೆ ಕಾಂಟ್ಯಾಕ್ಟ್ ಆದಾಗ ಪ್ರತ್ಯಕ್ಷ ಪ್ರಮಾಣದಿಂದ ಅವನು ಕೆಲವನ್ನ ತಿಳ್ಕೊಳ್ತಾನೆ. ದಟ್ ಈಸ್ ಡೈರೆಕ್ಟ್ ಪರ್ಸೆಪ್ಷನ್ ಅಂತ. ಅಷ್ಟು ಮಾತ್ರ ಅಲ್ಲ, ಕೆಲವುದು ಅವನಿಗೆ ಇಂದ್ರಿಯಕ್ಕೆ ಸಿಗದೇ ಇರೋ ಕೆಲವು ವಿಷಯಗಳು ಲೋಕದಲ್ಲಿ ಇದೆ, ಅದನ್ನೆಲ್ಲ ಹೇಗೆ ತಿಳಿತಾನೆ ಅಂತ ಹೇಳಿದ್ರೆ ಅನುಮಾನದಿಂದ ತಿಳಿತಾನೆ. ಇವಾಗ ಉದಾಹರಣೆಗೆ ನಾವಿಲ್ಲಿ ಒಳಗಡೆ ಕೂತಿದ್ದೀವಿ, ಸ್ವಲ್ಪ ದೂರದಲ್ಲಿ ಏನೋ ಶಬ್ದ ಬಂತು ನಮಗೆ. ಆ ಶಬ್ದ ಏನಾಗಿರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಯಾವ್ದು ಶಬ್ದವನ್ನು ಉಂಟು ಮಾಡುತ್ತೆ ಅಂತ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ರೆ ಯಾವ್ದೋ ಗಾಡಿ ಶಬ್ದ ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ಏನ್ ಗಾಡಿ ಅಂತ ನಮ್ಗೆ ಹಳೆಯ ಒಂದು ಅಭ್ಯಾಸದಿಂದ ಇದು ಲಾರಿ ಹೋಗೋ ಶಬ್ದ ಇದು ಅಂತ ನಾವು ತಿಳ್ಕೊಳ್ತೀವಿ. ಅವಾಗ ಕಣ್ಣಿಗೆ ಯದ್ಯಪಿ ಕಾಣದೆ ಹೋದ್ರು ಕೂಡ ನಾವು ಈ ಶಬ್ದದಿಂದ ಅದನ್ನ ನಾವು ಅನುಮಾನ ಮಾಡಿ ತಿಳ್ಕೊಳ್ತೀವಿ. ಅನುಮಾನ ಅಂದ್ರೆ ಇನ್ಫರೆನ್ಸ್ ಅಂತ. ಅಷ್ಟು ಮಾತ್ರ ಅಲ್ಲ, ಕೆಲವುದು ಈ ಪ್ರಪಂಚಕ್ಕೆ ಸೇರಿರೋದು ಈ ಬೇರೆ ಲೋಕಗಳು ಅಂತ ಹೇಳ್ತಾರೆ. ಯಾವ್ದು ಸ್ವರ್ಗಾದಿ ಲೋಕಗಳು, 14 ಲೋಕಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ಈ ಭೂಲೋಕದಲ್ಲೇ ಎಲ್ಲಾ ವಿಷಯಗಳು ನಮಗೆ ಪ್ರತ್ಯಕ್ಷ ಇಲ್ಲ. ಎಷ್ಟೋ ವಿಷಯಕ್ಕೆ ನಾವು ಅನುಮಾನವನ್ನು ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಬೇರೆ ಲೋಕಗಳು ಅಂತ ಹೇಳಿದಾಗ ಅವುಗಳು ಸುತರಾಂ ಅನುಮಾನಕ್ಕೂ ಸಿಗೋ ವಿಷಯಗಳಲ್ಲ. ಅದು ಶ್ರುತಿಯಿಂದಾನೇ, ವೇದದಿಂದಾನೇ ನಮ್ಗೆ ತಿಳಿಯುತ್ತೆ. ಇಂಥ ಲೋಕಗಳೆಲ್ಲ ಕೂಡ ಇದೆ ಅಂತ ನಮ್ಗೆ ತಿಳಿಯುತ್ತೆ. ಹಾಗಾದ್ರೆ ಎಲ್ಲಾ ಪ್ರಮಾಣಗಳನ್ನು ಇಟ್ಕೊಂಡು ಈ ಪ್ರಪಂಚದ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡಿದ್ದಾನಲ್ಲ, ಅವನಿಗೆ ಪ್ರಮಾತೃ ಅಂತ ಹೆಸರು. ಹಾಗಾದ್ರೆ ಈ ಪ್ರಮಾತೃ, ಪ್ರಮಾಣ, ಪ್ರಮೇಯ ಅದೆಲ್ಲ ಯಾವಾಗ ನಮ್ಗೆ ಅನುಭವದಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಎಚ್ಚರಾವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ನಮ್ಗೆ ಇದೆಲ್ಲ ನಮ್ಗೆ ಅನುಭವದಲ್ಲಿ ಇರುತ್ತೆ. ಸುಷುಪ್ತಿ ಅವಸ್ಥೆಗೆ ಹೋದಾಗ ನಾನು ಪ್ರಮಾತೃ ಅನ್ನೋದು ಕೂಡ ನಿಮಗೆ ತಿಳಿದೇ ಹೋಗ್ಬಿಡುತ್ತೆ ಅದು. ಹಾಗಾಗಿ ಪ್ರಮಾತೃನೇ ತಿಳಿದೇ ಹೋದಾಗ ಪ್ರಮಾಣಗಳು ಎಲ್ಲಿಂದ ಬಂತು, ಪ್ರಮೇಯ ಎಲ್ಲಿಂದ ಬಂತು? ಹಾಗಾಗಿ ಇಡೀ ಜಗತ್ತು, ಆಮೇಲೆ ಪ್ರಮಾಣಗಳು, ಆಮೇಲೆ ಆ ವ್ಯಕ್ತಿ ಯಾರು ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ಇಂಥದ್ದು ಅಂತ ಗುರುತು ಮಾಡ್ಕೊಳಕ್ ಆಗೋದೇ ಇಲ್ಲ.
ಹಾಗಾಗಿ ಅದರ ಉಪನಿಷತ್ ಏನ್ ಮಾಡುತ್ತೆ ಅಂದ್ರೆ ಆ ಸುಷುಪ್ತಿ ಅವಸ್ಥೆಯನ್ನಗೆ ಒಂದು ವಿಶೇಷವಾದ ಸ್ಟೇಟಸ್ ಕೊಟ್ಟಿದೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಅನ್ನೋದ್ರಲ್ಲಿ ನಮ್ಗೆ ವ್ಯವಹಾರಗಳೆಲ್ಲ ಮಾಡ್ತೀವಿ ನಾವು. ಆದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಯಾವುದೇ ವ್ಯವಹಾರ ಇರೋದಿಲ್ಲ. ಅಂತ ಒಂದು ಸುಷುಪ್ತಿ ಅವಸ್ಥೆಯನ್ನ ಏನ್ ಮಾಡುತ್ತೆ ಉಪನಿಷತ್ತಲ್ಲಿ, ಯಾವ ಒಂದು ಮೋಕ್ಷ ಸ್ಥಿತಿಯನ್ನ ಅಥವಾ ಬ್ರಹ್ಮವನ್ನ ಅವ್ಯವಹಾರ್ಯಂ ಅಂತ ಹೇಳಿದ್ದಾರೆ. ಯಾವುದು ಮಾಂಡುಕ್ಯ ಉಪನಿಷತ್ತಲ್ಲಿ ಅವ್ಯವಹಾರ್ಯಂ ಅಂತ ಹೇಳಿದ್ರೆ ಆ ಬ್ರಹ್ಮವನ್ನ ನೀನು ವ್ಯವಹಾರಕ್ಕೆ ತಗೊಂಬರಕ್ ಆಗೋದೇ ಇಲ್ಲ. ಅದು ವ್ಯವಹಾರಕ್ಕೆ ಸಿಗದೇ ಇರೋ ವಸ್ತು ಅದು. ಯಾವ್ದನ್ನ ನಾವು ವ್ಯವಹಾರಕ್ಕೆ ತರ್ಬೋದು ಅಂತ ಹೇಳಿದ್ರೆ ಸಗುಣ ಬ್ರಹ್ಮ ಅಂತ ಈಶ್ವರ ಇದ್ದಾನಲ್ಲ, ಅವನು ವ್ಯವಹಾರಕ್ಕೆ ಬರ್ತಾನೆ. ಆ ಈಶ್ವರ ಅನ್ನೋನು ಪ್ರಪಂಚವೆಲ್ಲ ಸೃಷ್ಟಿ ಮಾಡ್ತಾನೆ. ಯಾರಾದ್ರೂ ಅವನಿಗೆ ಉಪಾಸನೆ ಮಾಡಿದ್ರೆ ಅವ್ರಿಗೆ ಪ್ರತ್ಯಕ್ಷ ಆಗ್ತಾನೆ ಬೇಕಾದ್ರೆ, ಅಥವಾ ಅವ್ರಿಗೆ ಬೇಕಾದೆಲ್ಲ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ, ಅವ್ರಿಗೆ ಮೋಕ್ಷ ಮಾರ್ಗಕ್ಕೂ ಕರ್ಕೊಂಡು ಹೋಗ್ತಾನೆ ಈಶ್ವರ ಅಂತ, ಅವನು ವ್ಯವಹಾರಕ್ಕೆ ಬರ್ತಾನೆ. ಆದ್ರೆ ಈ ಅವ್ಯವಹಾರ್ಯಂ ಅಂತ ಇದನ್ನ ನಿರ್ಗುಣ ಬ್ರಹ್ಮವನ್ನ ಅದನ್ನ ತುರಿಯಂ ಅಂತ ಹೇಳ್ತಾರೆ, ಚತುರ್ಥಂ ಅಂತ ಹೇಳಿದ್ದಾರೆ. ಅದು ಮಾತ್ರ ವ್ಯವಹಾರಕ್ಕೆ ಬರೋದೇ ಇಲ್ಲ. ಹಾಗಾದ್ರೆ ನಮ್ಮ ಸುಷುಪ್ತಿ ಅವಸ್ಥೆಯಲ್ಲಿ ನಮ್ಗೆ ಯಾವುದೇ ವ್ಯವಹಾರ ಇಲ್ಲದೇ ಇರೋ ಒಂದು ಸ್ಥಿತಿಯಲ್ಲಿ ಇದ್ದೀವಲ್ಲ ನಾವು, ಆ ಅವಸ್ಥೆಯನ್ನ ಏನ್ ಮಾಡುತ್ತೆ ಉಪನಿಷತ್ತು ಇದೇನೆ ಇದಕ್ಕೆ ಬ್ರಹ್ಮಕ್ಕೆ, ಆ ನಿರ್ಗುಣವಾದ ಬ್ರಹ್ಮ ಇದೆಯಲ್ಲ, ಆ ಬ್ರಹ್ಮಕ್ಕೆ ಇದು ಒಂದು ಉದಾಹರಣೆ ಅಂತ ತೋರಿಸ್ಕೊಟ್ಟಿದೆ ಅದನ್ನ. ಹಾಗಾಗಿ ಸುಷುಪ್ತಿ ಅವಸ್ಥೆಯಲ್ಲಿ ಇವುಗಳು ಅದು ಇರೋದೇ ಇಲ್ಲ. ಆದ್ರೆ ಆತ್ಮ ಮಾತ್ರ ಇರುತ್ತೆ, ಅದು ಆತ್ಮ ಇಲ್ಲದೆ ಹೋಗೋದೇ ಇಲ್ಲ. ಹಾಗಾಗಿ ಅಂತ ಆತ್ಮನನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಇತಿ ಅವ್ಯಭಿಚಾರೇಣ ಸ್ವರೂಪಂ ಯತ್ ತತ್ ಉಚ್ಯತೆ. ಅವ್ಯಭಿಚಾರ ಅಂತ ಹೇಳಿದ್ರೆ, ವ್ಯಭಿಚಾರ ಅಂತ ಸಂಸ್ಕೃತದಲ್ಲಿ ಶಾಸ್ತ್ರದ ಒಂದು ಶಬ್ದ ಇದೆ, ಲೋಕದಲ್ಲಿ ಬೇರೆ ಶಬ್ದ ಇದೆ ಅರ್ಥ ಇದಕ್ಕೆ. ಅದೇ ಇಲ್ಲಿ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ಇಲ್ದೆ ಹೋಗೋದೇ ಇಲ್ಲ. ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತೆ ಈ ಪ್ರಮಾತೃ ಇದೆಲ್ಲ ಕೂಡ ಏನಾಗುತ್ತೆ, ಕದಾಚಿತ್ ಇರುತ್ತೆ, ಕದಾಚಿತ್ ಇರೋದಿಲ್ಲ. ಕೆಲವು ಸರ್ತಿ ಜಾಗೃತ ಅನ್ನೋದು ಸ್ವಪ್ನ ಮತ್ತು ಸುಷುಪ್ತಿ ಇಲ್ಲದೆ ಇರೋ ಸಮಯದಲ್ಲಿ ಮಾತ್ರ ಜಾಗೃತಿ ಇರುತ್ತೆ. ಸ್ವಪ್ನ ಅಂತ ಬಂದ್ಬಿಟ್ರೆ ಜಾಗೃತಿ ಇರೋದಿಲ್ಲ, ಸುಷುಪ್ತಿ ಇರೋದಿಲ್ಲ. ಸುಷುಪ್ತಿ ಅಂತ ಬಂದಾಗ ಇವೆರಡು ಇರೋದಿಲ್ಲ. ಹೀಗಾಗಿ ಇವು ಮೂರು ಕೂಡ ಒಂದು ಸಮಯದಲ್ಲಿ ಇರುತ್ತೆ, ಒಂದ್ ಸಮಯದಲ್ಲಿ ಇರೋದಿಲ್ಲ ಅಂತ ಆಗುತ್ತೆ. ಹಾಗಾಗಿ ಅವುಗಳು ವ್ಯಭಿಚರಿತವಾಗಿ ಹೋಗ್ತಾನೆ ಇರುತ್ತೆ. ಅದು ಬಾಲ್ಯಾದಿಶ್ವವಿ ಜಾಗೃತಾದಿಶು ತಥಾ ಸರ್ವಾಸ್ವಸ್ಥಾಸ್ವಪಿ ಅಂತ ಇಲ್ಲಿ ಬಂದಿರೋದಲ್ಲ, ಆ ವ್ಯಾವೃತ್ತಾಸು ಅನ್ವರ್ತಮಾನ ಅಂತ ಅಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅಂದ್ರೆ ಯಾವ್ದು ಚೇಂಜ್ ಆಗ್ತಾನೆ ಇರ್ತೋ ಅವುಗಳಲ್ಲಿ ಚೇಂಜ್ ಆಗದೇನೆ ಇರೋ ಒಂದು ಸ್ವರೂಪ ಇದೆ. ಚೇಂಜ್ ಆಗ್ತಾ ಇರೋ ವಿಷಯಗಳಲ್ಲಿ ಚೇಂಜ್ ಆಗದೇನೆ ಒಂದು ಸ್ವರೂಪ ಇದೆಯಲ್ಲ, ಅದು ಆತ್ಮ ಅಂತ ಅಲ್ಲಿ ತೋರಿಸ್ತಾರೆ. ಅದನ್ನೇ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದು ಈ ಪ್ರಮಾತೃ ಇವುಗಳೆಲ್ಲ ಯಾವ ಸಮಯದಲ್ಲಿ ಇರೋದಿಲ್ವೋ ಆವಾಗ್ಲೂ ಇದು ಮಾತ್ರ ಇರ್ತಾ ಇರುತ್ತೋ ಅದಕ್ಕೆ ಆತ್ಮ ಅಂತ ಹೆಸರು ಅಂತ ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ, ಯದ್ಯಸ್ಮಿನ್ ವ್ಯಭಿಚಾರಿ ಏತತ್ತತ್ ಸ್ವರೂಪಂ ನ ಕುತ್ರಚಿತ್ ಕುಂಡಲಿತ್ವಂ ಯಥಾ ಪುಂಸಃ ಸಾಕ್ಷಿಯಿತು ಅವ್ಯಭಿಚಾರವಾನ್. ಹಾಗಾದ್ರೆ ಇನ್ನೂ ಸ್ವಲ್ಪ ಅದಕ್ಕೆ ಸ್ಪಷ್ಟತೆ ಕೊಡ್ಬೇಕು ಅಂತ ಹೇಳ್ಬೇಕು. ಏನ್ ಮಾಡ್ತಾ ಇದ್ದಾರೆ, ಸಾಕ್ಷಿ ಅನ್ನೋದು ಮಾತ್ರ ಯಾವಾಗ್ಲೂ ಇಲ್ಲದೆ ಹೋಗೋದೇ ಇಲ್ಲ. ಅದು ಯಾವ್ದಕ್ಕೆ ಸಾಕ್ಷಿಯಾಗಿದೆ ಅಂತ ಕೇಳಿದ್ರೆ, ಜಾಗೃತ ಅವಸ್ಥೆ ಬಂತು ಹೋಯ್ತು, ಸ್ವಪ್ನಾವಸ್ಥೆ ಬಂತು ಹೋಯ್ತು, ಸುಷುಪ್ತಿ ಅವಸ್ಥೆ ಬಂತು ಹೋಯ್ತು. ಇದು ಮೂರಕ್ಕೂ ಸಾಕ್ಷಿಯಾಗಿರೋದು ಸಾಕ್ಷಿ ಅಂತ ಹೇಳಿದ್ರು. ಸಾಕ್ಷಿ ಅಂದ್ರೆ ಅದಕ್ಕೆಲ್ಲ ವಿಟ್ನೆಸ್ಸಿಂಗ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಅದೇನೆ ನಮ್ಮ ಚೈತನ್ಯ ಅಂತ ಹೇಳೋದು, ಆತ್ಮ ಚೈತನ್ಯ ಅನ್ನೋದು. ಅದಕ್ಕೆ ಇವರು ಉದಾಹರಣೆ ಕೊಡ್ತಾ ಇದ್ದಾರೆ. ಯದಿ ಅಸ್ಮಿನ್ ವ್ಯಭಿಚಾರಿ ಏತತ್ ತತ್ ಸ್ವರೂಪಂನ ಕುತ್ರಚಿತ್. ಹಾಗಾಗಿ ಈ ಸ್ವರೂಪದಲ್ಲಿ ಯಾವ್ದಾದ್ರು ಬಂದು ಹೋಗೋದು ಅಂತ ಹೇಳಿದ್ರೆ ಅದು ಸ್ವರೂಪ ಅಂತ ಹೇಳಕ್ ಆಗುದಿಲ್ಲ. ಯಾವ್ದನ್ನ ನಾವು ಸ್ವರೂಪ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ್ದು ಬಂದು ಹೋಗ್ದೇನೆ ಯಾವಾಗ್ಲೂ ಕೂಡ ಬಿಡ್ದೇನೆ ಇದನ್ನ ಬಿಡಿಸ್ಕೊಳ್ದೇನೆ ಇರುತ್ತೋ ಅದನ್ನ ಮಾತ್ರ ನಾವು ಸ್ವರೂಪ ಅಂತ ಹೇಳೋದು. ಹಾಗಾದ್ರೆ ನಮ್ಮ ವಾಸ್ತವಾದ ಸ್ವರೂಪ ಯಾವ್ದು ಅಂತ ಹೇಳಿದ್ರೆ ನಮ್ಮ ಆತ್ಮ ಸ್ವರೂಪ ಒಂದೇ ನಮ್ಮ ವಾಸ್ತವಾದ ಸ್ವರೂಪ. ಈ ಶರೀರ ಅನ್ನೋದು ನಮ್ಮ ವಾಸ್ತವಾದ ಸ್ವರೂಪ ಅಲ್ಲ. ಯಾಕಂದ್ರೆ ಶರೀರ ಅನ್ನೋದು ಒಂದ್ ಸ್ವಲ್ಪ ಬರುತ್ತೆ, ಈ ಜನ್ಮ ಆದ್ಮೇಲೆ ಇನ್ನೊಂದ್ ಜನ್ಮ ಬರುವಾಗ ಇನ್ನೊಂದು ಶರೀರ ಬರುತ್ತೆ. ಹಾಗಾಗಿ ಶರೀರ ಬಂದು ಹೋಗೋದು. ಇದ್ರ ಜೊತೆಗೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಕೂಡ ಅದು ಒಂದಾಗೆ ಇದ್ರೂ ಕೂಡ ಅದು ನಮ್ಮ ಸ್ವರೂಪ ಅಲ್ಲ. ಯಾಕಂದ್ರೆ ಅದು ಮುಕ್ತಿ ಅನ್ನೋ ಸಮಯದಲ್ಲಿ ಅದು ಇಲ್ಲದೆ ಹೋಗ್ಬಿಡುತ್ತೆ. ಅದು ಸೂಕ್ಷ್ಮ ಶರೀರ ನಮ್ಮ ಸ್ವರೂಪ ಅಲ್ಲ. ಹಾಗಾಗಿ ಅದಕ್ಕೂ ನಾವು ಸಾಕ್ಷಿಯಾಗಿದ್ದೀವಿ, ಅದರಿಂದ ನಾವು ಅದಲ್ಲ ಅಂತ. ನೀರ್ ಹಾಕ್ಬೇಕು ವಿಶಾಲ್. ಅದಕ್ಕೆ ಇವರೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇವರು. ಅದೇ ಇವರು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಏನು ಉದಾಹರಣೆ ಕೊಡ್ತಾರೆ ಅಂದ್ರೆ, ಈ ಕುಂಡಲಿ ಅಂತ ಹೇಳಿದ್ರೆ ಕುಂಡಲ ಹಾಕೊಂಡಿರೋನಿಗೆ ಕುಂಡಲಿ ಅಂತ ನೋಡಿ. ಇವರು ವೇದ ಧ್ಯಾನ ಮಾಡಿರೋರು ಎಲ್ಲರೂ ಕೂಡ ಕುಂಡಲ ಹಾಕೊಳ್ಳೋ ಒಂದು, ಅದಕ್ಕೆ ಕುಂಡಲ ಇಷ್ಟಿ ಅಂತಾನೆ ಒಂದು ಇಷ್ಟಿ ಕೂಡ ಇದೆ. ಅದು ಒಂದು ಸ್ಟೇಜ್ ಬಂದಾಗ ಅವರು ಇಂಥ ಕೆಲವು ಕರ್ಮಗಳೆಲ್ಲ ಮಾಡಿದಾಗ ಅವ್ರು ಕುಂಡಲ ಹಾಕೋಬಹುದು ಅಂತ ಒಂದಿದೆ. ಹಾಗಾಗಿ ಅದು ಒಂದಿದೆ. ಹಾಗಾದ್ರೆ ಆ ಕುಂಡಲ ಕುಂಡಲ ಹಾಕೊಂಡಿರೋ ಒಂದು ವ್ಯಕ್ತಿಗೆ ಅವನ ಕುಂಡಲ ಅನ್ನೋ ಸ್ವರೂಪಕ್ಕೆ ಸೇರಿದಲ್ಲ ಅದು ಅಲ್ವಾ. ಯಾಕಂದ್ರೆ ಅವನಿಗೆ ಇದಕ್ಕೆ ಮುಂಚೆ ಕುಂಡಲ ಹಾಕೊಂಡಿರ್ಲಿಲ್ಲ, ಇವಾಗ ಹಾಕೊಂಡಿದ್ದಾನೆ. ಕೆಲವು ಸತಿ ಅವನು ಬಿಚ್ಚ ಹಾಕ್ಬಿಡ್ತಾನೆ ಅದನ್ನ. ಹಾಗಾಗಿ ಅವನ ಸ್ವರೂಪಕ್ಕೆ ಸೇರಿದಲ್ಲ ಅನ್ನೋ ಕಾರಣದಿಂದ ಕುಂಡಲಿ ಅನ್ನೋನಿಗೆ ಹೇಗೆ ಕುಂಡಲ ಅನ್ನೋ ಸ್ವರೂಪಕ್ಕೆ ಸೇರಿದ್ದಲ್ವೋ ಆ ರೀತಿಯಲ್ಲಿ ನಮ್ಗೆ ಈ ಪಂಚ ಇಂದ್ರಿಯಗಳು ಅಥವಾ ಈ ಸ್ಥೂಲ ಸೂಕ್ಷ್ಮ ಶರೀರ ಇವುಗಳೆಲ್ಲ ಕೂಡ ನಮ್ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಉದಾಹರಣೆ ಕೊಟ್ಟು ಸ್ವರೂಪ ಏನು ಅಥವಾ ಸ್ವರೂಪ ಅಲ್ಲದೆ ಇರೋದೇನು ಅಂತ ಎರಡನ್ನೂ ಕೂಡ ವಿಭಾಗ ಮಾಡಿ ಇವರು ವಿಚಾರೋ ಮಿಥೋ ಯದ್ವತ್ ಪ್ರಮಾತ್ರಾದೇಹೇ ಸ್ವಸಾಕ್ಷಿಕಃ ಸಾಕ್ಷಿನೋ ವ್ಯಭಿಚಾರಃ ತು ತಥಾ ಕಿಂ ಸಾಕ್ಷಿಕೋ ಭವೇತ್. ಇವಾಗ ನೋಡಿ, ಒಬ್ಬ ಪ್ರಮಾತ್ರ ಇದ್ದಾನೆ. ಅವನು ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನ ನೋಡ್ತಾ ಇರ್ತಾನೆ, ಕಣ್ಣಿಂದ ನೋಡ್ತಾ ಇರ್ತಾನೆ, ಒಂದು ಸಿನಿಮಾನು ಏನೋ ನೋಡ್ತಾ ಇರ್ತಾನೆ.
ಆ ಕೆಲವು ಸತಿ ಅದನ್ನ ಬಿಟ್ಬಿಟ್ಟು ಅದನ್ನ ನಿಲ್ಲಿಸ್ಬಿಟ್ಟು ಬರೀ ಕಿವಿಯಿಂದ ಏನಾದ್ರು ಕೇಳೋಣ, ಒಂದು ಹಾಡು ಕೇಳೋಣ ಅಂತ ಅದಕ್ಕೆ ಕೂಡ ಮಾಡ್ತಾನೆ ಕೆಲವು ಸತಿ. ಕೆಲವೊಮ್ಮೆ ಏನ್ ಮಾಡ್ತಾನೆ, ಇದು ಎರಡನ್ನೂ ಕೂಡ ನಿಲ್ಲಿಸ್ಬಿಟ್ಟು ಇವಾಗ ನಾನು ಸ್ವಲ್ಪ ಹೊತ್ತು ಏನಾದ್ರು ತಿಂತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಕೆಲವು ಸತಿ ಮೂರು ಸೇರ್ಸ್ಕೊಂಡ್ ಮಾಡೋದು ಕೂಡ ಇದೆ, ಅಷ್ಟೇ ಇದನ್ನ ನಡೀತಾ ಇರೋದು. ಆದ್ರೂ ಕೂಡ ಒಂದು ಇಂದ್ರಿಯ ಒಂದು ಕೆಲಸ ಮಾಡ್ತಾ ಇದ್ದಾಗ ಇನ್ನೊಂದು ಇಂದ್ರಿಯ ಮಾಡ್ದೇನೋ ಇವನು ಮಾಡ್ಕೊಳಕ್ಕಾಗುತ್ತೆ. ಆತರ ಇವುಗಳಲ್ಲೇನೆ ಇವನ ಕೈಲಿರೋ ಈ ಪ್ರಮಾಣಗಳಲ್ಲೇನೆ ಕೂಡ ಕೆಲವನ್ನ ಕೆಲಸತಿ ಉಪಯೋಗಿಸ್ತಾನೆ, ಕೆಲವನ್ನ ಉಪಯೋಗಿಸೋದಿಲ್ಲ, ಆತರ ಮಾಡ್ತಾನೆ. ಕೆಲವು ಸತಿ ಎಲ್ಲವನ್ನೂ ಬದಿಗಿಟ್ಬಿಟ್ಟು ನಿದ್ದೆಗೆ ಹೋಗ್ಬಿಡ್ತಾನೆ. ಇದೆಲ್ಲ ಆಗುತ್ತೆ ಅಲ್ವಾ. ಆದ್ರೆ ಈ ಸಾಕ್ಷಿಯನ್ನು ಮಾತ್ರ ಯಾವಾಗ್ಲೂ ಕೂಡ ಬಿಟ್ಟು ಹೋಗೋದೇ ಇಲ್ಲ. ಅದ್ ಮಾತ್ರ ಇವನ್ ಬೆಳಕಾಗೋದೇ ಇಲ್ಲ. ಅದು ಕೂಡ ಇವನಿಗೆ ಯಾವಾಗ್ಲೂ ಕೂಡ ಇವನ್ನ ತನ್ನ ಸ್ವರೂಪ ಅಂತ ಸೇರಿಸ್ಕೊಳ್ದೆ ಅದು ಅಲೂಫ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇದ್ಕೊಂಡು ಎಲ್ಲವನ್ನೂ ಪ್ರಕಾಶ ಮಾಡ್ತಾ ಇರುತ್ತೆ ಅದು. ಹಾಗಾಗಿ ಸಾಕ್ಷಿ ಅನ್ನೋದಕ್ಕೆ ಮಾತ್ರ ಬಂದ್ ಹೋಗೋದನ್ನು ಇರೋದೇ ಇಲ್ಲ. ಒಂದ್ ವೇಳೆ ಅದು ನೋಡಿ, ಇವರೊಂದು ಯುಕ್ತಿ ಹೇಳ್ತಾ ಇದ್ದಾರೆ. ಯಾತಿಕ್ ಅದನ್ನ ನಾವು ಸಾಕ್ಷಿ ಅಂತ ಕೇಳಬೇಕು, ಯಾತಿಕ್ ಅದನ್ನ ಅವ್ಯಭಿಚಾರಿ ಅಂತ ಕರಿಬೇಕು, ದಟ್ ಈಸ್ ಅನ್ಚೇಂಜಿಂಗ್ ಅಂತ ಯಾತಿ ಕರಿಬೇಕು. ಅನ್ಚೇಂಜಿಂಗ್ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಈ ವೇದಾಂತ ಶಬ್ದಗಳೆಲ್ಲ ಕೆಲವು ದಾಟಿಯಲ್ಲಿ ಇಮ್ಯೂಟಬಲ್ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ. ಇಮ್ಯೂಟಬಲ್ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ. ಅನ್ಚೇಂಜಿಂಗ್ ಅನ್ನೋದಕ್ಕೆ ಹಳೆ ವೇದಾಂತ ಗ್ರಂಥಗಳಲ್ಲಿ, ತಮ್ಮ ಇಂಗ್ಲಿಷ್ ಗ್ರಂಥಗಳಲ್ಲಿ ಇಮ್ಯೂಟಬಲ್ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ. ಸೊ ಈ ಸಾಕ್ಷಿ ಅನ್ನೋದು ಹೇಗೆ ಯಾತಿಗೆ ಅದನ್ನ ಇಮ್ಯೂಟಬಲ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಯುಕ್ತಿ ಕೊಡ್ತಾ ಇದ್ದಾರೆ. ನೋಡು, ನೀನು ಯಾವ್ದಾದ್ರು ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಚೇಂಜ್ ನೋಡಕ್ಕೆ ನೀನಿದ್ಯಾ. ಇವಾಗ ಯಾರೋ ಕೆಲವರು ಬಂದಿದ್ದಾರೆ ಮನೆಗೆ, ಆಮೇಲೆ ಅವ್ರು ಹೊಟ್ಟೋದ್ರು. ಅವಾಗ ಬರಕ್ ಮುಂಚೆನು ನೀನ್ ಇದ್ದಿದ್ಯಾ ಅಲ್ಲಿ, ಅವ್ರು ಬಂದ್ರು ಅಂತ ಗೊತ್ತಾಯ್ತು ನಿನ್ಗೆ. ಅವ್ರು ಬಂದು ಸ್ವಲ್ಪ ಹೊತ್ತಿದ್ದು ಆಚೆ ಹೊಟ್ಟೋದ್ರು ಅವ್ರು ಅಂತ ಹೇಳಿದಾಗ ಹೊರಟೋಗಿದ್ದನ್ನು ನೀನ್ ನೋಡ್ತಾ ಇದ್ಯಾ. ಅವಾಗ ಏನಾಯ್ತು, ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿದ್ಯಾ ನೀನು. ಅವಾಗೆ ಒಂದ್ ವೇಳೆ ಈ ಸಾಕ್ಷಿನೂ ಕೂಡ ಅದೇ ತರ ಬಂದು ಹೋಗೋದಾಗಿದ್ರೆ ಅವಾಗ ಈ ಸಾಕ್ಷಿಯನ್ನ ನೋಡಕ್ಕೆ ಇನ್ನೊಂದು ಸಾಕ್ಷಿ ಬೇಕಾಗುತ್ತೆ ಅಲ್ವಾ. ಯಾಕಂದ್ರೆ ಇದು ಬಂದು ಹೋಯ್ತು ಅಂತ ಹೇಳ್ಬೇಕಾದ್ರೆ ಅದನ್ನ ಗಮನಿಸೋ ಒಂದು ಸಾಕ್ಷಿ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಈ ಸಾಕ್ಷಿಯನ್ನ ನಾವು ಒಂದ್ ವೇಳೆ ಬಂದು ಹೋಗೋದು ಅಂತ ಹೇಳಿದ್ರೆ ಅದನ್ನ ಗಮನಿಸಕ್ಕೆ ಇನ್ನೊಂದು ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೆ. ಅದು ಕೂಡ ಬಂದು ಹೋಗುತ್ತೆ ಅಂತ ಕೇಳಿದ್ರೆ ಅದನ್ನ ನೋಡಕ್ಕೆ ಇನ್ನೊಂದು ಸಾಕ್ಷಿ ಹೇಳ್ಬೇಕಾಗುತ್ತೆ. ಅದ ಇನ್ಫೈನೈಟ್ ರೆಗ್ರೆಸ್ ಅಂತ ಹೇಳ್ತಾರೆ, ಅನವಸ್ಥಾ ಅಂತ ಇದಕ್ಕೊಂದು ದೋಷ ಹೇಳ್ತಾರೆ. ಆತರ ಆಗುತ್ತೆ ಅದು. ಹಾಗಲ್ಲ, ಅದು ಸಾಕ್ಷಿ ಮಾತ್ರ ಯಾವಾಗ್ಲೂ ಇರೋದು, ಅದಕ್ಕೆ ಇನ್ನೊಂದು ಸಾಕ್ಷಿ ಇಲ್ವೇ ಇಲ್ಲ. ಅಂದ್ರೆ ವಿಶ್ವ ಸಾಕ್ಷಿನಿ ಸಾಕ್ಷಿ ವರ್ಜಿತ ಅಂತ ಬಂದಿದೆಯಲ್ಲ, ಅದ್ರಲ್ಲಿ ಅದೇ ಅರ್ಥ ಆಗ್ತದೆ. ಲಲಿತಾ ಸಹಸ್ರನಾಮದಲ್ಲಿ ವಿಶ್ವ ಸಾಕ್ಷಿನಿ, ವಿಶ್ವಕ್ಕೆಲ್ಲ ಈ ಚೈತನ್ಯ ಸಾಕ್ಷಿಯಾಗಿದೆ, ಆದ್ರೆ ಸಾಕ್ಷಿ ವರ್ಜಿತ, ಅದಕ್ಕೆ ಮಾತ್ರ ಸಾಕ್ಷಿ ಯಾವುದು ಇಲ್ವೇ ಇಲ್ಲ. ಅದನ್ನ ನೋಡೋ ಸಾಕ್ಷಿ ಅಥವಾ ಅದನ್ನ ಗಮನಿಸೋ ಸಾಕ್ಷಿ ಅನ್ನೋದು ಬೇರೆ ಯಾವ್ದು ಇಲ್ಲ ಅಂತ ಅಲ್ಲಿ ಕೂಡ ನಮ್ಗೆ ಬಂದಿದೆ. ಇವಾಗ ಇದನ್ನ ಹೇಳಿದ್ಮೇಲೆ ಮುಂದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಆತ್ಮವತ್ವ ಸಂಬಂಧ ಷಷ್ಟ್ಯಾ ಉಕ್ತೋ ಜಗದಾತ್ಮನೋಹೋ ಸ್ವತೋ ನಿರಾತ್ಮಕಂ ದೃಶ್ಯಂ ಆತ್ಮನ ಸಾತ್ಮತಾಂ ವ್ರಜಯೇತ್ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದ್ದಾರೆ, ನಾವು ಈ ದೃಶ್ಯ ಪ್ರಪಂಚ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಅದನ್ನು ಆಮೇಲೆ ಆತ್ಮ ಅನ್ನೋದಕ್ಕೂ ಒಂದು ಕನೆಕ್ಷನ್ ಹೇಗೆ ಬರ್ತಾ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಆತ್ಮತ್ವ ಸಂಬಂಧ ಅಂತ ಹೇಳಿದ್ರೆ ಏನಾಯ್ತು, ಆತ್ಮ ಅನ್ನೋದು ನಮ್ಗೇನು ತೊಂದರೆ ಇಲ್ಲ, ನಮ್ ಸ್ವರೂಪವಾಗಿದೆ, ಚೈತನ್ಯ ಸ್ವರೂಪವಾಗಿದೆ, ಕೇವಲ ಸಾಕ್ಷಿಯಾಗಿದೆ ಅಂತ. ಆದ್ರೆ ಈ ಪ್ರಪಂಚ ಅಂತ ಇದೆಯಲ್ಲ, ಅದಕ್ಕೆ ಆತ್ಮ ಅನ್ನೋದು ಯಾವ್ದು ಇಲ್ವೇ ಇಲ್ಲ ಅದಕ್ಕೆ. ಯಾಕಂದ್ರೆ ಅದು ಜಡ, ಇಡೀ ಪ್ರಪಂಚನೂ ಕೂಡ ಜಡ. ಯಾವ್ದ್ರಿಂದ ಹಿಡಿದು ನಮ್ಮ ಪಂಚಕೋಶಗಳಿಂದ ಹಿಡಿದು ನಮ್ಮ ಅಹಂಕಾರದಿಂದ ಹಿಡಿದು ಈ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎಲ್ಲವೂ ಸೇರಿಸ್ಕೊಂಡು ಹೊರಗಡೆ ಇರೋ ಪ್ರಪಂಚ ಎಲ್ಲವೂ ಸೇರಿ ಎಲ್ಲವೂ ಜಡವಾಗಿದೆ ಅದು. ಹಾಗಾಗಿ ಅದಕ್ಕೆ ಆತ್ಮ ಅನ್ನೋದು ಇಲ್ವೇ ಇಲ್ಲ. ಅಂದ್ರೆ ಅದು ಅನಾತ್ಮ ಅಂತ ಅದಕ್ಕೆ ಹೇಳುತ್ತೆ. ನಾವು ಆತ್ಮ ಮತ್ತು ಅನಾತ್ಮ ಅಂತ ವಿವೇಕ ಹೇಳುವಾಗ, ಆತ್ಮ ಅನ್ನೋದು ನಾನ್ ಖಂಡಿತ ಅನಾತ್ಮ ಆಗೋದೇ ಇಲ್ಲ. ಇವುಗಳೆಲ್ಲ ಅನಾತ್ಮ, ಯಾಕಂದ್ರೆ ಅವುಗಳಿಗೆ ಆತ್ಮ ಇಲ್ಲ. ಅವುಗಳಿಗೆ ಆತ್ಮ ಇದ್ರೆ ಏನಾಗ್ತಾ ಇತ್ತು, ಅವ್ರಿಗೆ ಸ್ವಪ್ರಕಾಶವಾಗಿರ್ತಾ ಇತ್ತು ಅದು. ಆದ್ರೆ ಅವ್ರಿಗೆ ಸ್ವಪ್ರಕಾಶ ಇಲ್ಲ, ಜಡವಾಗಿದೆ ಅದು. ಅದು ಇದೆ ಅಂತ ಹೇಳಕ್ಕೆ ನಾನು ಬೇಕಾಗಿದೆ, ಆತ್ಮ ಬೇಕಾಗಿದೆ. ಹಾಗಾಗಿ ಅದು ಅನಾತ್ಮ ಅಂತ ನಾವು ಅದನ್ನ ಪರಿಗಣನೆ ಮಾಡಿದ್ದೀವಿ. ಅವಾಗ ಏನಾಯ್ತು, ಆತ್ಮ ಮತ್ತು ಆತ್ಮವತ್ವ ಅಂತ ಹೇಳಿದಾಗ ಏನಾಗುತ್ತೆ, ಈ ಆತ್ಮ ಅನ್ನೋದಕ್ಕೆ ಅನಾತ್ಮ ಅಂತ ಇದೆಯಲ್ಲ, ಅದಕ್ಕೆ ಈ ಆತ್ಮನ ಸಂಬಂಧದಿಂದ ಅದಕ್ಕೊಂದು ಆತ್ಮತ್ವ ಬರುತ್ತೆ. ಅದಕ್ಕೆ ಇಲ್ಲಿವರೆ ಜಡನೇ ಅದು. ಹಾಗಾಗಿ ಆತ್ಮನ ಸಂಬಂಧ ಇರೋದ್ರಿಂದ ಅದು ಆತ್ಮವತ್ ಅಂತ ಆಗುತ್ತೆ ಅದು. ಹಾಗಾಗಿ ಅದು ಕೂಡ ಅದ್ರ ಸ್ವರೂಪ ಅಲ್ಲ, ಅದು ಸಂಬಂಧದಿಂದ ಬಂದಿರೋ ಆತ್ಮನ ಒಂದು ಸಂಬಂಧದಿಂದ ಅದೇನಾಗುತ್ತೆ, ಆತ್ಮವತ್ ಅಂತ ಆಗುತ್ತೆ ಅದು. ಹಾಗಾಗಿ ಇದನ್ನ ಏನ್ ಮಾಡಿದ್ರು, ಈ ಏಷತ್ತೇ ಆತ್ಮ, ನಿನ್ನ ಆತ್ಮ ಇದೆಲ್ಲ, ನಿನ್ನ ಆತ್ಮ ಅಂತ ಹೇಳುವಾಗ ನೀನು ಅಂದ್ರೆ ಯಾರು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಅಂತ ಇದೆಯಲ್ಲ ಅದು ಅನಾತ್ಮವೇ ಆಗಿದ್ರು ಕೂಡ ನಿನ್ನ ಸಂಬಂಧದಿಂದ ಅದಕ್ಕೆ ಒಂದು ಆತ್ಮವತ್ವ ಬಂದಿದೆ ಅದಕ್ಕೆ. ಅಂತದ್ದು ಯಾವ್ದು ಅಂತ ಕೇಳಿದ್ರೆ ಸ್ವತೋ ನಿರಾತ್ಮಕಂ, ಅದು ತಾನಾಗೆ ಅದು ಜಡ, ಅದು ನಿರಾತ್ಮಕ, ಅದಕ್ಕೆ ಆತ್ಮ ಇಲ್ಲ. ಆದ್ರೂ ಕೂಡ ಅದು ಆತ್ಮನಿಂದ ಅದಕ್ಕೆ ಏನಾಗುತ್ತೆ, ಅದಕ್ಕೊಂದು ಆತ್ಮ ಸಂಬಂಧ ಬರುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಈ ಸಂಬಂಧ ಯಾತಕ್ಕೆ ಹೇಳ್ಬೇಕು ಅಂತ ಕೇಳಿದ್ರೆ, ಇಡೀ ಪ್ರಪಂಚಕ್ಕೂನು ನಮಗೂನು ಅಥವಾ ಬ್ರಹ್ಮಕ್ಕೂನು ಪ್ರಪಂಚಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಈ ಸಂಬಂಧ ಹೇಳ್ಬೇಕಾಗುತ್ತೆ. ದೃಶ್ಯ ಮತ್ತು ದೃಕ್ ಅದು ದೃಕ್ ದೃಶ್ಯ ಅಂತ ಹೇಳ್ತೀವಲ್ಲ, ಹಾಗಾಗಿ ದೃಕ್ ಅಂತ ಇದೆ, ಒಂದು ದೃಶ್ಯ ಅಂತ ಒಂದಿದೆ. ಹಾಗಾಗಿ ಆ ದೃಶ್ಯವನ್ನು ಏನ್ ಮಾಡಿದ್ರು, ಅದಕ್ಕೊಂದು ಸ್ಥಾನ ಕೊಟ್ಟಿದ್ದಾರೆ ಅಷ್ಟೇನೆ. ಅದನ್ನ ಸಂಬಂಧಪಟ್ಟು ಕೇಳಿದಾಗ ಏನಾಗುತ್ತೆ, ಆ ದೃಶ್ಯತ್ವ ಅನ್ನೋದಕ್ಕೆ ಹೊರಟೋಗುತ್ತೆ,
ಜಡ ಅನ್ನೋದ್ರಿಂದ ಅದಕ್ಕೆ ಯಾವ್ದು ಅದಕ್ಕೆ ಸೆಪರೇಟ್ ಆಗಿ ಅದಕ್ಕೆ ಆತ್ಮ ಅಂತ ಯಾವ್ದು ಇಲ್ವೇ ಇಲ್ಲ. ಈ ಆತ್ಮ ಅಂತ ಯಾರು ನೋಡ್ತಾನೋ ಅದು ಅವನಿಂದಲೇ ಅದಕ್ಕೆ ಒಂದು ಸ್ಥಾನ ಸಿಗ್ತಾ ಇದೆ. ಅದರ್ವೈಸ್ ಅದು ಜಡವೇ, ಅದಕ್ಕೆ ಈ ಅಸ್ತಿತ್ವನೂ ಕೂಡ ಇರೋದಿಲ್ಲ. ಅದಕ್ಕೆ ಅಸ್ತಿತ್ವ ಸಿಗೋದೇ ಈ ಆತ್ಮ ಅಂತ ಒಬ್ಬ ಇದ್ದಾನಲ್ಲ, ಅವನು ಕೊಡೋದೇ ಅಸ್ತಿತ್ವ ಅದಕ್ಕೆ ಅಂತ ಅದನ್ನ ಹೇಳಿದ್ರು. ಇವಾಗ ಆತ್ಮ ಸರ್ವಸ್ವರೂಪತ್ವಾತ್ ಸರ್ವಾಂತರಗಿರ ಉದಿತಃ ಸರ್ಪಧಾರಾದಿ ಕಲ್ಪೇಶು ರಜ್ಜೋ ಆಂತರತ ಯಥಾ. ಇವಾಗ ಈ ಅನಾತ್ಮ ಅಂತ ನಾವು ಹೇಳ್ತಿರೋದ ಅದನ್ನ ಅದರ ಆತ್ಮ ಯಾವ್ದು ಅಂತ ಹೇಳಿದ್ರೆ ನಾನೇನೆ ಅದರ ಆತ್ಮ. ಅಂದ್ರೆ ನಮ್ಮ ಚೈತನ್ಯ ಅಂತ ಒಂದಿದೆಯಲ್ಲ, ಅದೇ ಅದರ ಆತ್ಮ. ಇಡೀ ಪ್ರಪಂಚ ಅಂತ ಯಾವ್ದಿದೆಯೋ ಅದರ ಆತ್ಮ ಯಾವ್ದು ಅಂತ ಕೇಳಿದ್ರೆ ನಾನೇನೆ ಅದು ಅಂತ. ನನ್ನ ಆತ್ಮ ಅಂತ ನಾನು ಹೇಳುವಾಗ ಏನಾಗುತ್ತೆ, ನನ್ನ ಅಂತ ಹೇಳುವಾಗ ನಾನು ನನ್ನನ್ನ ಈ ಶರೀರಾದಿಗಳ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅವಾಗ ನನ್ನ ಆತ್ಮ ಯಾವ್ದು ಅಂತ ಕೇಳಿದ್ರೆ ಈ ಸಾಕ್ಷಿ ಸ್ವರೂಪವನ್ನೇ ನನ್ನ ಆತ್ಮ ಅಂತ ಹೇಳ್ಬೇಕು. ಈ ಇಡೀ ಪ್ರಪಂಚಕ್ಕೆ ಆತ್ಮ ಯಾವ್ದು ಅಂತ ಕೇಳಿದ್ರೆ ಇದನ್ನೆಲ್ಲ ಬೆಳಗುವ ಯಾವ್ದು ಚೈತನ್ಯ ಇದೆಯೋ ಅದನ್ನೇ ಆತ್ಮ ಅಂತ ಹೇಳ್ಬೇಕು. ಆತ್ಮ ಸರ್ವಸ್ವರೂಪತ್ವಾತ್ ಸರ್ವಾಂತರಗಿರ ಉದಿತಃ. ಅಂದ್ರೆ ಈ ಆತ್ಮ ಸರ್ವಾಂತರಹ ಅಂತ ಉಪನಿಷದಲ್ಲಿ ವಾಕ್ಯ ಬಂದಿರೋದು. ಸರ್ವಾಂತರಹ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಅಂತರವಾಗಿರೋದು ಈ ಆತ್ಮ ಅಂತ. ಅಂತರ ಅಂದ್ರೆ ಎಲ್ಲದಕ್ಕೂ ಒಳಗಡೆ ಇರೋದು ಈ ಆತ್ಮ ಅಂತ. ನಾವಿದಕ್ಕೆ ಇವರೇ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ಅಂದ್ರೆ ಸರ್ಪಧಾರಾದಿ ಕಲ್ಪೇಶು ರಜ್ಜೋಹೋ ಆಂತರತ ಯಥಾ ಅಂತ. ಇವಾಗ ನೋಡಿ, ಒಂದು ಹಗ್ಗ ಇದೆ. ಹಗ್ಗವನ್ನ ಹಗ್ಗ ಅಂತ ತಿಳಿಯಿದೆ, ಅದನ್ನ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆಯಾಗಿ ತಿಳಿಬಹುದು. ಯಾಕಂದ್ರೆ ಒಂದು 5-6 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರಿಗೂ ಕೂಡ ಈ ಹಗ್ಗ ಅನ್ನೋದು ಏನೋ ಸಾಕಷ್ಟು ಬೆಳಕಿಲ್ಲ ಅಲ್ಲಿ ಅಂತ ಕಾರಣಕ್ಕೆ ಒಬ್ಬೊಬ್ರಿಗೂ ಒಂದೊಂದ್ತರ ಅದು ಕಾಣಿಸ್ಕೊಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಒಬ್ಬನಿಗೆ ಅದು ಹಾವಾಗಿ ಕಾಣಿಸ್ಕೋಬಹುದು, ಇನ್ನೊಬ್ಬನಿಗೆ ಹಗ್ಗವೇ ಹೂಮಾಲೆಯಾಗಿ ಕಾಣಿಸ್ಬೋದು, ಇನ್ನೊಬ್ಬನಿಗೆ ಅದೇನೋ ಒಂದು ಕಡ್ಡಿ ಹಾಕಿದ್ದಾರೆ ಅಂತ ಅವನಿಗೆ ಅನ್ಕೋಬಹುದು, ಅಥವಾ ಇನ್ನೊಬ್ಬನಿಗೆ ಭೂಮಿಲಿ ಏನೋ ಬಿರುಕು ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅದು ಕೂಡ ಒಂದು ಈ ತರ ಒಂದು ಭಾವನೆಯನ್ನು ಉಂಟು ಮಾಡ್ಬೋದು ಒಬ್ಬನಿಗೆ. ಹಾಗಾಗಿ ಒಬ್ಬೊಬ್ಬರಿಗೆ ಆತರ ಒಂದೊಂದು ಬೇರೆ ಬೇರೆ. ಇನ್ನೊಬ್ಬರಿಗೆ ಜಲಧಾರ ಅಂದ್ರೆ ಹೇಳಿದ್ರೆ ಏನೋ ನೀರು ಯಾರೋ ಸುರಿಸ್ಕೊಂಡು ಹೋಗಿದ್ದಾರೆ, ಬಕೆಟ್ ಅಲ್ಲಿ ನೀರು ತಗೊಂಡು ಹೋಗಿದ್ದಾರೆ, ಬಕೆಟ್ ಅಲ್ಲಿ ತೂತಿದೆ, ಹಾಗಾಗಿ ಅದು ಹೋಗಿದೆ ಅಂತ. ಇದಕ್ಕೆ ಇನ್ನೊಂದು ಸ್ವಲ್ಪ ಉದಾಹರಣೆ ಕೊಡ್ತಾರೆ. ಎತ್ತಿನ ಗಾಡಿ ಉಚ್ಚೆ ಕೊಟ್ಟು ಹೋಗಿರ್ತಲ್ಲ, ಈ ಉದಾಹರಣೆ ಕೂಡ ಕೊಟ್ಟಿದ್ದಿದೆ ಶಾಸ್ತ್ರದಲ್ಲಿ, ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾಕೆ ಹೇಳಿದ್ರೆ ಅದು ನೋಡುವಾಗ ಅದು ಸ್ವಲ್ಪ ಬಳಸ್ಕೊಂಡು ಹೋಗಿರ್ತಾರೆ, ಅದು ನಡ್ಕೊಂಡು ಹೋಗುವಾಗ ಆತರ ಆಗಿರ್ತಲ್ವಾ, ಅದನ್ನ ನೋಡಿ ಒಬ್ಬ ಹಾವು ಅಂತ ಕೂಡ ತಿಳ್ಕೊಬಹುದು ಅಂತ ಇದೆ. ಆದ್ರೆ ಅದು ಹಗ್ಗವನ್ನು ನೋಡಿ ಆತರ ತಿಳ್ಕೊಳ್ತಾನೆ ಅಂತಲ್ಲ, ಆದ್ರೆ ಹಗ್ಗವನ್ನು ನೋಡಿ ಇದು ಕೂಡ ಈ ತರ ಒಂದು ಕಲ್ಪನೆ ಕೂಡ ಬರ್ಬೋದು. ಅವಾಗ ಏನಾಯ್ತು, ಇವಾಗ ನಾನು ಇಷ್ಟು ಹೇಳಿದ್ನಲ್ಲ, ಒಂದೇ ಹಗ್ಗ ಇರೋದು, ಅದ್ರ ಮೇಲೆ ಬೇಕಾದ 5-6 ಜನ 5-6 ವಸ್ತುಗಳನ್ನ ಆರೋಪ ಮಾಡಿದ್ದಾರೆ. ಅವಾಗ ಏನಾಯ್ತು, ಇವ್ರು ಆರೋಪ ಮಾಡಿದ ಅಷ್ಟು ವಸ್ತುಗಳಿಗೂ ಕೂಡ ಆತ್ಮ ಯಾವ್ದು ಅಂತ ಕೇಳಿದ್ರೆ ಹಗ್ಗ. ಅದೇ ಇಲ್ಲಿ ಬರ್ತಾ ಇದ್ದಾರೆ, ಉದಾಹರಣೆಗೆ ಅದ್ರ ಬರ್ತಾ ಇದ್ದಾರೆ. ಹಾಗಾಗಿ ಇಡೀ ಪ್ರಪಂಚವಲ್ಲೂ ಕೂಡ ಎಲ್ಲವೂ ಕೂಡ ಅಧ್ಯಸ್ಥವೇ. ವೇದಾಂತದ ಪ್ರಕಾರ ಇಡೀ ಪ್ರಪಂಚವೂ ಕೂಡ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿರೋದ್ರಿಂದ ಎಲ್ಲಾ ವಸ್ತುಗಳು ಕೂಡ ನಮಗೆ ನದಿ, ಗಿರಿ, ಸಮುದ್ರ ಅಂತ ದೊಡ್ಡ ದೊಡ್ಡ ವಸ್ತುಗಳು ಹೇಳಿದ್ರು ಆಯ್ತು, ಸೂರ್ಯ, ಚಂದ್ರ ಅಂತ ನಾವು ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್ ಅದನ್ನ ಹೇಳಿದ್ರು ಆಯ್ತು, ಅಥವಾ ಲೋಕದಲ್ಲಿ ನಾವು ಅವನು ಇವನು ಅಂತ ಪ್ರಾಣಿ ಪಕ್ಷಿಗಳು ಎಲ್ಲವನ್ನೂ ಕೂಡ ಏನೇ ಹೇಳಿದ್ರು ಕೂಡ ಎಲ್ಲವೂ ಕೂಡ ಅಧ್ಯಸ್ಥವೇ ಅದು. ಹಾಗಾದ್ರೆ ಏನಾಯ್ತು, ಎಲ್ಲಕ್ಕೂ ಕೂಡ ಯಾವ್ದು ಆತ್ಮ ಅಂತ ಕೇಳಿದ್ರೆ ಈ ಆತ್ಮ, ಯಾವ ಒಂದು ಆತ್ಮನ ಮೇಲೆ ಅಥವಾ ಯಾವ ಒಂದು ಬ್ರಹ್ಮದ ಮೇಲೆ ಇದೆಲ್ಲ ಕೂಡ ಆರೋಪಿತವಾಗಿದೆಯೋ ಅವುಗಳಿಗೆಲ್ಲ ಆತ್ಮ ಯಾವ್ದು ಅಂತ ಕೇಳಿದ್ರೆ ಈ ಒಂದೇನ್ ಆತ್ಮ ಅಂತ. ಅದಕ್ಕೆ ಉದಾಹರಣೆ ಏನ್ ಕೊಟ್ರು, ಒಂದು ಹಗ್ಗವನ್ನ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆಯಾಗಿ ತಿಳ್ಕೊಳ್ತಾರಲ್ಲ ಭ್ರಮೆಯಿಂದ, ಆ ಭ್ರಮಿತವಾದ ವಸ್ತುಗಳಿಗೆ ಯಾವ್ದು ಆತ್ಮ ಅಂತ ಕೇಳಿದ್ರೆ ಈ ಆತ್ಮ ಇದೆ, ಈ ಹಗ್ಗ ಅಂತ ಹೇಳ ರೀತಿಯಲ್ಲಿ. ಅವಾಗ ಏನಾಯ್ತು, ಈ ಹಗ್ಗ ಅನ್ನೋದು ಕಲ್ಪಿತವಾದ ಅಷ್ಟು ವಸ್ತುಗಳಲ್ಲೂ ಕೂಡ ಇದೆ, ಅದಕ್ಕೆ ಅಡಿಪಾಯವಾಗಿರೋದು ಇದೇನೆ. ಹಾಗಾಗಿ ಅದೇ ತರ ಇಡೀ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳನ್ನ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ, ಆ ವಸ್ತುಗಳು ಎಲ್ಲದಕ್ಕೂ ಕೂಡ ಅಡಿಪಾಯವಾಗಿರೋದು ಯಾವ್ದು ಅಂತ ಕೇಳಿದ್ರೆ ಈ ಬ್ರಹ್ಮವೇ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಆತ್ಮ ಸರ್ವ ಸ್ವರೂಪತ್ವಾತ್, ಅದು ಎಲ್ಲವಕ್ಕೂ ಇದೇ ಸ್ವರೂಪವಾಗಿರೋದ್ರಿಂದ ಸರ್ವಾಂತರ ಅಂತ ಒಂದು ಶಬ್ದದಿಂದ ಈ ಉಪನಿಷತ್ತು ಹೇಳ್ತು. ಸರ್ವಾಂತರ ಅಂತ ಹೇಳಿದ್ರೇನು, ಸರ್ವೇಶಾಂ ಅಂತರ ಅಂತಹ, ಇವು ಎಲ್ಲದಕ್ಕೂ ಒಳಗಡೆ ಇರೋದು ಅಂತ. ಹಾಗಾಗಿ ಎಲ್ಲದಕ್ಕೂ ಒಳಗೆ ಅಂದ್ರೆ ಎಲ್ಲದ ಎಸೆನ್ಸ್ ಆಗಿರೋದು ಇದೆ ಅಂತ. ಇದನ್ನ ಬೇಕಾದಷ್ಟು ಬೇರೆ ಬೇರೆ ಉದಾಹರಣೆಗಳು ಕೂಡ ಹೇಳ್ಬೋದು. ಬಂಗಾರದಿಂದ ಆಗಿರೋ ಎಷ್ಟೋ ಇದೆಲ್ಲ ಆಭರಣಗಳ ಇರುತ್ತೆ. ಎಲ್ಲ ಆಭರಣಕ್ಕೂ ಆತ್ಮ ಯಾವ್ದು ಅಂತ ಕೇಳಿದ್ರೆ ಬಂಗಾರನೇ ಇದು. ಅದಕ್ಕೆ ಸಂಸ್ಕೃತದ ಶಬ್ದನೇ ಇದೆ, ಸುವರ್ಣಾತ್ಮಕಂ ಕುಂಡಲಂ ಅಂತ. ಸುವರ್ಣಾತ್ಮಕಂ ಅಂತ ಹೇಳ್ತಾರೆ. ಸುವರ್ಣಾತ್ಮಕಂ ಅಂದ್ರೆ ಸುವರ್ಣವನ್ನು ತನ್ನ ಸ್ವರೂಪವಾಗಿ ಉಳ್ಳದ್ದು ಅಂತ. ಮೃದಾತ್ಮಕ ಘಟಃ ಅಂತ ಹೇಳಿದ್ರೆ ಮೃತ್ತನ್ನು ತನ್ನ ಸ್ವರೂಪವಾಗಿ ಉಳ್ಳದ್ದು ಘಟ ಅಂತ. ಹೀಗೆ ನಮ್ಗೆ ಶಬ್ದವೇ ಇದೆ ಆತರ. ಆತ್ಮನ ಶಬ್ದಕ್ಕೆ ಅಲ್ಲಿ ನಮ್ಮ ಶುದ್ಧ ಆತ್ಮ ಅಂತ ಅರ್ಥ ಅಲ್ಲ, ಅದರ ಒಂದು ಸ್ವರೂಪ ಏನು ಅಂತ ಅದನ್ನೇ ಆತ್ಮಶಬ್ದದಿಂದ ಹೇಳಿರೋದು. ಇವಾಗ ಮುಂದಿನ ಶ್ಲೋಕದಲ್ಲಿ ಈ ವಿಷಯವನ್ನ ಇನ್ನೂ ಸ್ವಲ್ಪ ವಿಶದವಾಗಿ ಹೇಳ್ತಾರೆ. ಆತ್ಮನೋ ಅನವಶೇಷೇಣ ತದನ್ಯಾರ್ಥ ಅಭಿಸಂಗತೆ ಪ್ರತ್ಯಂಗ್ಮಾತ್ರತೆಯ ಏವ ಅನ್ಯತ್ ಬೋಧಾತ್ ಆತ್ಮನಿ ಲೀಯತೆ. ಇವಾಗ ಆತ್ಮನೋ ಅನವಶೇಷೇಣ ಅಂದ್ರೆ
ಎಲ್ಲ ಇಡೀ ಪ್ರಪಂಚ ಎಲ್ಲವೂ ಇದೆಯಲ್ಲ, ಅದು ಎಲ್ಲವೂ ಕೂಡ ಯಾವುದು ಒಂದನ್ನು ಕೂಡ ಬಿಡದೆ ಅದು ಕೂಡ ಎಲ್ಲವೂ ಕೂಡ ಆತ್ಮನೇ ಅದು ಅಂತ ಹೇಳ್ತಾ ಇದ್ದಾರೆ. ಯಾವ್ದೊಂದನ್ನು ಕೂಡ ನಾವು ಉಳಿಸ್ಕೊಳ್ದೆ ಅಷ್ಟು ವಿಷಯಗಳಿಗೂ ಕೂಡ ಆತ್ಮ ಯಾವ್ದು ಅಂತ ಹೇಳಿದ್ರೆ ಅದ್ರ ಸ್ವರೂಪ ಏನು ಅಂತ ಹೇಳಿದ್ರೆ ಈ ಆತ್ಮ ಅಂತ. ಇವಾಗ ನಮ್ಮ ಒಂದು ಉದಾಹರಣೆಗೆ ನಮ್ಮ ಒಂದು ಶರೀರವನ್ನು ತಗೊಂಡ್ರೆ ನಾವು, ನಮ್ಮ ಶರೀರದಲ್ಲಿ ಬೇಕಾದಷ್ಟು ಅಂಗಗಳಿದೆ, ಕೈ ಕಾಲು ಇತ್ಯಾದಿ ಬೇಕಾದಷ್ಟು ಅಂಗಗಳಿದೆ ನಮ್ಗೆ. ಹಾಗಾದ್ರೆ ಈ ಅಂಗಗಳಿಗೆಲ್ಲ ಯಾರು ಆತ್ಮ ಅಂತ ಕೇಳಿದ್ರೆ ನಾನೇ ಆತ್ಮ, ಇವುಗಳಿಗೆಲ್ಲ ನಾನೇ ಆತ್ಮನಾಗಿದ್ದೇನೆ ಅಂತ ನಾವು ಹೇಳ್ತೀವಿ. ಆತರ ಇಡೀ ಜಗತ್ತಿಗೂ ಕೂಡ ಯಾವ್ದು ಆತ್ಮ ಅಂತ ಕೇಳಿದ್ರೆ ಇದೇನೆ. ಹಾಗಾದ್ರೆ ಈ ಜಗತ್ತೆಲ್ಲವೂ ಕೂಡ ಕಲ್ಪಿತವಾಗಿರೋದ್ರಿಂದ ಇಡೀ ಜಗತ್ತು ಕೂಡ ಅದಕ್ಕೆ ಈ ಆತ್ಮನಿಂದ ಬೇರೆಯಾದ ಒಂದು ಅಸ್ತಿತ್ವ ಇಲ್ಲ. ಹೇಗೆ ನಮ್ಗೆ ಈ ಹಗ್ಗದಲ್ಲಿ ಕಲ್ಪಿತವಾದ ಹಾವಿಗೆ ಹಗ್ಗವನ್ನು ಬಿಟ್ಟು ಬೇರೆ ಇರುವಿಕೆ ಇಲ್ಲವೋ, ಅದೇ ತರಾನೇ ಇಡೀ ಪ್ರಪಂಚವೂ ಕೂಡ ಅದಕ್ಕೆ ಈ ಆತ್ಮನನ್ನು ಬಿಟ್ಟು ತನ್ನಾಗೆ ಇರುವಿಕೆ ಇಲ್ಲ. ಅವಾಗ ಅವುಗಳ ದೃಷ್ಟಿಯಿಂದ ನೋಡಿದಾಗ ಅವುಗಳಿಗೆ ಇದ್ರ ಬಿಟ್ಟು ಇರುವಿಕೆ ಇಲ್ಲ ಅಂತ ಆಯ್ತು. ಅವಾಗ ಈ ಆತ್ಮನನ್ನು ಬಿಟ್ಟು ಆತ್ಮನ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ, ಇವುಗಳೆಲ್ಲವೂ ಕೂಡ ಈ ಆತ್ಮ ಅನ್ನೋದು ಅವುಗಳು ಯಾವ್ದ್ರಿಂದಲೂ ಇದು ಬೇರೆ ಅಲ್ಲ ಅಂತ. ಅದಕ್ಕೆ ಅನನ್ಯತ್ವ ಅಂತ ಹೇಳ್ತಾರೆ, ಸರ್ವ ಅನನ್ಯತ್ವಂ ಅಂತ. ಹಾಗಾಗಿ ಈ ಎಲ್ಲವೂ ಕೂಡ ಈ ಆತ್ಮನಿಂದ ಬೇರೆ ಅಲ್ಲ. ಅದು ಅನ್ಯ ಅಂತ ಹೇಳಿದ್ರೆ ಬೇರೆ ಅಂತ ಆಯ್ತು, ಅನನ್ಯ ಅಂತ ಹೇಳಿದ್ರೆ ಬೇರೆ ಅಲ್ಲ ಅಂತ. ಹಾಗಾಗಿ ಇಲ್ಲಿ ಆತ್ಮನೋ ಅನವಶೇಷೇಣ ತದ್ ಅನ್ಯಾರ್ಥ ಅಭಿಸಂಗತೆ ಪ್ರತ್ಯಂಗಾತ್ರತೆಯ ಏವ ಅನ್ಯತೆ ಬೋಧಾತ್ ಆತ್ಮನಿ ಲೀಯತೆ. ಅವಾಗ ಏನಾಯ್ತು, ಎಲ್ಲಾ ವಸ್ತುಗಳ ಆತ್ಮ ಯಾವ್ದು ಅಂತ ಕೇಳಿದ್ರೆ ಒಂದಕ್ಕೆ ರಿಡ್ಯೂಸ್ ಮಾಡ್ಬಿಟ್ರು. ಆತ್ಮ ಅನ್ನೋದು ಅದನ್ನ ಬೆಳಗೋ ಚೈತನ್ಯ ಅಥವಾ ಎಲ್ಲದಕ್ಕೂ ಅಧಿಷ್ಠಾನವಾಗಿರೋ ಚೈತನ್ಯ ಒಂದು ಅಂತ ಆಯ್ತದು. ಅವಾಗ ಈ ಒಂದು ನಾವು ಒಂದು ಜ್ಞಾನದಿಂದ ಏನಾಗುತ್ತೆ, ಆ ಹಲವು ಅಂತ ಇದೆಯಲ್ಲ ಆ ಒಂದು ಅಜ್ಞಾನ ಹೋಗುತ್ತೆ ಅಂತ. ಹಲವು ಅಂತ ಇರೋದು ಅಜ್ಞಾನ, ಒಂದೇ ಒಂದು ಇರೋದು ಅನ್ನೋದೇ ಜ್ಞಾನ. ಹಾಗಾಗಿ ಹಲವು ಅನ್ನೋದನ್ನ ಯಾರು ಹೇಳ್ಕೊಳ್ಬೇಕಾಗಿಲ್ಲ, ನಾವೇ ಇದನ್ನ ನೋಡ್ತಾ ಇದೀವಿ ಬೇಕಾದಷ್ಟು. ಉಪನಿಷತ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀನ್ ನೋಡ್ತಾ ಇರುವಾಗ್ಲೂ ಕೂಡ ನಿನಗೆ ಅದನ್ನ ಒಂದು ವಿಭಾಗ ಮಾಡಿ ನೋಡ್ಕೊಳಕ್ಕೆ ನಿಮಗೆ ಬರೋದಿಲ್ಲ. ಹಾಗಾಗಿ ಶಾಸ್ತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಇರೋ ವಸ್ತುಗಳನ್ನೇನೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ 5 ಗುಂಪಲ್ಲಿ ಸೇರಿಸ್ಬಿಟ್ಟು ಅದು ಒಂದು ಕ್ಯಾಟಗರೀಸ್ ಮಾಡುತ್ತೆ. ಅದನ್ನ ಮಾಡ್ಬಿಟ್ಟು ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಕೂಡ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಈ ಪಂಚಭೂತಗಳಿಂದ ಬಂದಿರೋದು. ಪಂಚಭೂತಗಳು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಆತ್ಮನಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಆ ಒಂದಲ್ಲಿ ಇಳಿಸ್ಬಿಡ್ತಾರೆ, ರಿಡ್ಯೂಸ್ ಮಾಡ್ಬಿಡ್ತಾರೆ, ಒಂದಕ್ಕೆ ರಿಡ್ಯೂಸ್ ಮಾಡ್ಬಿಡ್ತಾರೆ. ಅವಾಗ ಆ ಒಂದು ಅನ್ನೋದು ಏನು ಅಂತ ಕೇಳಿದ್ರೆ ಯಾವುದರಿಂದಲೂ ಬೇರೆ ಅಲ್ಲದೆ ಇರೋದು ಸರ್ವ ಅನನ್ಯ ಅಂತ ಹೇಳ್ಬಿಟ್ಟು ಈ ಒಂದು ಶಬ್ದವನ್ನ ಕೂಡ ಬಳಸ್ತಾದ್ರು. ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೈತ್ರಿಯ ಉಪನಿಷತ್ತಲ್ಲಿ ಬರ್ತಲ್ಲ, ಈ ಅನಂತಂ ಅಂತ ಹೇಳುವಾಗ ಅನಂತಂ ಅಂದ್ರೆ ಇನ್ಫೈನೈಟ್ ಅಂತ. ಆ ಇನ್ಫೈನೈಟ್ ಅಂತ ಹೇಳುವಾಗ ಎಸ್ ಬ್ರಹ್ಮನ್ ಈಸ್ ಅನನ್ಯ, ಸರ್ವ ಅನನ್ಯತ್ವ. ಅನಂತ ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ ಯಾವ್ದ್ರಿಂದಲೂ ಇದು ಬೇರೆ ಅಲ್ಲದೆ ಇರೋದು ಅಂತ. ಅಂದ್ರೆ ಏನಾಯ್ತು, ಯಾವ್ದ್ರಿಂದಾದ್ರೂ ಇದು ಬೇರೆ ಅಂತ ಆಗೋದ್ರೆ ಏನಾಗುತ್ತೆ, ಇದಕ್ಕೆ ಒಂದು ವಸ್ತು ಪರಿಚ್ಛೇದ ಅಂತ ಒಂದು ಬಂದ್ಬಿಡ್ತೇವೆ. ಇಟ್ ಬಿಕಮ್ ಫೈನೈಟ್. ಅದೊಂದಿದೆ ಇದು ಒಂದಿದೆ ಅಂತ ಫೈನೈಟ್ ಆಗೋಗುತ್ತೆ ಇದು. ಆತರ ಇಲ್ಲದೆ ಎಲ್ಲವೂ ಕೂಡ ಇದರದೇ ಬೇರೆ ಬೇರೆ ರೂಪಗಳು ಅಥವಾ ಎಲ್ಲವೂ ಇದರದೇ ವಿವರ್ತ ರೂಪಗಳು ಅಂತ. ಹೇಗೆ ನಾವು ಹೇಳಿದ್ದ 5-6 ಕಲ್ಪಿತವಾದ ವಸ್ತುಗಳು ಕೂಡ ಒಂದೇ ಹಗ್ಗದ ಬೇರೆ ಬೇರೆ ರೂಪಗಳು ಅಂತ ಹೇಳಿದ್ವೋ, ಅದೇ ತರ ಇಡೀ ಪ್ರಪಂಚವೂ ಕೂಡ ಈ ಬ್ರಹ್ಮದೇ ಬೇರೆ ಬೇರೆ ರೂಪಗಳಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಅದು 2 ರೀತಿಯಿಂದಲೂ ಹೇಳ್ಬೋದು ನಾವು. ಇವುಗಳೆಲ್ಲ ವಾಸ್ತವವಾಗಿ ಬ್ರಹ್ಮನಿಂದ ಬೇರೆ ಅಲ್ಲ. ಆಮೇಲೆ ಬ್ರಹ್ಮ ದೃಷ್ಟಿಯಿಂದ ಹೇಳುವಾಗ ಆ ಬ್ರಹ್ಮವು ಇವುಗಳು ಯಾವ್ದ್ರಿಂದಲೂ ಬೇರೆ ಅಲ್ಲ ಅದು ಅಂತ ಸರ್ವ ಅನನ್ಯಂ ಅನ್ನೋ ವಿಷಯವನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ಅವಾಗ ಏನಾಗುತ್ತೆ, ಆ ಎಲ್ಲವೂ ಕೂಡ ಎಲ್ಲಿ ಲಯವಾಗುತ್ತೆ ಅಂತ ಕೇಳಿದಾಗ ಈ ಬ್ರಹ್ಮದಲ್ಲೇ ಲಯ ಆಗುತ್ತೆ ಅದು ಕೊನೆಯಲ್ಲಿ. ಯಾಕಂದ್ರೆ ನೋಡಿ, ಇವಾಗ ಲಯ ಅಂತ ಹೇಳಿದ್ರೆ ಏನಾಯ್ತು, ಉತ್ಪತ್ತಿ ಲಯ ಸೃಷ್ಟಿ ಲಯ ಅಂತ ನಾವು 3 ಹೇಳ್ತೇವೆ. ಬ್ರಹ್ಮದಿಂದ ಪ್ರಪಂಚ ಉತ್ಪತ್ತಿ ಆಗಿದೆ, ಬ್ರಹ್ಮದಿಂದಲೇ ಇದಕ್ಕೆಲ್ಲ ಒಂದು ಇರುವಿಕೆ ಸಿಗ್ತಾ ಇದೆ ಸೃಷ್ಟಿ ಕಾಲದಲ್ಲಿ. ಲಯ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಬ್ರಹ್ಮದಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ. ಇದಕ್ಕೆ ನಮಗೆ ಲೋಕದಲ್ಲಿ ಉದಾಹರಣೆ ಏನು ಅಂತ ಹೇಳಿದ್ರೆ, ಒಂದು ಮಡಿಕೆ ಅನ್ನೋದು ಮಣ್ಣಿಂದಲೇ ಉತ್ಪತ್ತಿ ಆಗಿರೋದು. ಮಡಿಕೆ ಇರೋ ತನಕ ಅದನ್ನ ಮಣ್ಣಿಂದ ಬೇರೆ ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ ಮಣ್ಣೇ ಆ ಮಡಿಕೆಗೆ ಸ್ಥಿತಿಯನ್ನು ಕೂಡ ಸಸ್ಟೆನೆನ್ಸ್ ಅಂತ ಹೇಳ್ತೀವಲ್ಲ, ಆ ಸ್ಥಿತಿಯನ್ನು ಕೊಡ್ತಾ ಇರೋದು ಕೂಡ ಮಣ್ಣೇನೆ. ಕೊನೆಯಲ್ಲಿ ಆ ಮಡಿಕೆ ಅನ್ನೋದು ನಾಶವಾದಾಗ ಅದು ಎಲ್ಲಿ ಹೋಗಿ ಸೇರುತ್ತೆ ಅಂತ ಕೇಳಿದ್ರೆ ಮಣ್ಣೆ ಆಗುತ್ತೆ ಅದು. ಹಾಗಾಗಿ ಮಡಿಕೆ ಅನ್ನೋದು ನಾಶವಾದಾಗ ಮಣ್ಣೆ ಆಗುತ್ತೆ ಅದು. ಹಾಗಾಗಿ ಮಣ್ಣಾಗಿ ಇರುತ್ತೆ ಅದು. ಹೀಗೆ ಇದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಹಗ್ಗ ಹಾವು ಅನ್ನೋದಕ್ಕೂ ಕೂಡ ಸೇರಿಸಿದಾಗ ಏನಾಗುತ್ತೆ, ಹಗ್ಗದಲ್ಲಿ ಕಂಡಿರುವ ಈ ಹಾವು ಅಂತ ಇದೆಯಲ್ಲ ಅದ್ರ ಒಂದು ಯೋಗಕ್ಷೇಮ ಈ ಹಗ್ಗ ಅಂತ ತಿಳಿಯೋ ತನಕ ಅದು ಹಾವಾಗಿ ಉಳ್ಕೊಂಡಿರ್ತೀವಿ ಅವನ ಮನಸ್ಸಲ್ಲಿ. ಯಾವಾಗ ಇವನು ಹಗ್ಗ ಅಂತ ತಿಳ್ಕೊಂಡ್ಬಿಟ್ನೋ ಅವಾಗ ಹಾವು ಅನ್ನೋದು ಎಲ್ಲೋಯ್ತು ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಅವಾಗ ಎಲ್ಲೋಯ್ತು ಅಂತ ಕೇಳಿದ್ರೆ ಯಾರಾದ್ರೂ ಅದನ್ನ ಓಡಿಸ್ಬಿಟ್ರ ಅಥವಾ ಅದು ಸತ್ತೋಯ್ತಾ ಅಂತಂದ್ರೆ ಏನೂ ಆಗಿಲ್ಲ. ಅಥವಾ ಯಾರಾದ್ರೂ ಕೊಂದ್ರ ಹೌದು ಅದನ್ನ ಯಾರಾದ್ರೂ ಹೊಡೆದು ಅದನ್ನ ಸಾಯಿಸಿದ್ದಾರೆ ಅಂತ ಕೇಳಿದ್ರೆ ಅದೆಲ್ಲ ಏನಾಗಿಲ್ಲ. ಅದು ಈ ಹಗ್ಗ ಅಂತ ತಿಳುವಳಿಕೆ ಇಲ್ದೇ ಇರೋದ್ರಿಂದ ಹಾವು ಅಂತ ಕಾಣಿಸ್ಕೊಳ್ತಾ ಇತ್ತು. ಇವಾಗ ಹಗ್ಗ ಅಂತ ತಿಳುವಳಿಕೆ ಬಂದಿದ ತಕ್ಷಣ ಅದೇನಾಗುತ್ತೆ, ಈ ಹಾವು ಅನ್ನೋದು ಎಲ್ಲಿ ಹೋಯ್ತು ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಶಾಸ್ತ್ರ ಉತ್ತರ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಅದು ಹಗ್ಗವಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇನೆ ಅಂತ. ಹಾವು ಅಂತ ನೀನು ಭ್ರಮೆಯಿಂದ ತಿಳ್ಕೊಂಡಿದ್ದು ಇವಾಗ
ಹಗ್ಗದ ಒಂದು ಜ್ಞಾನ ಬಂದ್ಮೇಲೆ ಅದು ಹಗ್ಗವಾಗಿ ಉಳ್ಕೊಂಡ್ಬಿಡುತ್ತೆ. ಇದನ್ನ ಸುರೇಶ್ವರಾಚಾರ್ಯರು ತುಂಬಾ ಚೆನ್ನಾಗಿ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಅದನ್ನ. ಅಧಿಷ್ಠಾನಾವಶೇಷೋ ಹಿ ನಾಶ ಕಲ್ಪಿತ ವಸ್ತುನಃ ಅಂತ. ಕಲ್ಪಿತ ವಸ್ತುವಿನ ನಾಶ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ತನ್ನ ಅಧಿಷ್ಠಾನವಾಗಿ ಉಳ್ಕೊಂಡ್ಬಿಡೋದು ಅಷ್ಟೇನೆ. ಹಾಗಾಗಿ ಹಾವು ಎಲ್ಲೋಯ್ತು ಮತ್ತೆ ಹಾಗಾದ್ರೆ ಎಲ್ಲೋ ಓಡೋಯ್ತು ಅಂತ ಹೇಳ್ಬೇಕಾ, ಅಥವಾ ಯಾರಾದ್ರೂ ಕೊಂದ್ರು ಅಂತ ಹೇಳ್ಬೇಕಾ, ಅಥವಾ ಯಾರೋ ತೆಗೆದು ಬಿಸಾಕ್ದು ಅಂತ ಹೇಳ್ಬೇಕಾ? ಇಲ್ಲ, ಆತರ ಏನೂ ಆಗಿಲ್ಲ. ಅದು ಹಗ್ಗ ಅಂತ ತಿಳಿದಿದ ತಕ್ಷಣ ಈ ಹಾವು ಅನ್ನೋದು ಹಗ್ಗವಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. ಹಾಗಾಗಿ ಅದನ್ನೇ ಹಾವಿನ ನಾಶ ಅಂತ ಹೇಳೋದು. ಆತರ ಇಲ್ಲೂ ಕೂಡ ನಾವು ನೋಡ್ತಾ ಇರೋ ಪ್ರಪಂಚ ಅಂತ ಯಾವ್ದನ್ನ ವೈವಿಧ್ಯತೆಯಿಂದ ನೋಡ್ತಾ ಇದ್ದೀವೋ ಅದರ ಒಂದು ನಾಶ ಅಂದ್ರೆ ಏನು ಅಂತ ಕೇಳಿದ್ರೆ ಲಯ ಅಂತ ಅದಕ್ಕೆ ಕೊಟ್ಟಿದ್ದಾರೆ. ಲಯ ಅಂದ್ರೂ ಮತ್ತೆ ಅದಕ್ಕೆ ಉತ್ತರ ಅದಕ್ಕೆ ಒಂದು ವಿವರಣೆ ಕೊಡ್ಬೇಕಾಗಿದೆ. ಯಾಕಂದ್ರೆ ಪ್ರಳಯ ಅಂತ ಹೇಳುವಾಗ ಎಲ್ಲವೂ ಕೂಡ ಅದಕ್ಕೆ ಹೋಗಿ ಸೇರ್ಕೊಳ್ತಲ್ಲ. ಆತರ ಕೂಡ ಅಲ್ಲ ಇದು ಆತ್ಮಸ್ವರೂಪದ ಜ್ಞಾನ ಬಂದಾಗ ಅದೆಲ್ಲವೂ ಕೂಡ ಆತ್ಮನಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ಸರ್ವಂ ಕಲಿದಂ ಬ್ರಹ್ಮ ಅಂತೆಲ್ಲ ಹೇಳೋದು, ಎಲ್ಲವನ್ನೂ ಆತ್ಮನಾಗೆ ನೋಡುದು ಅಂತೆಲ್ಲ ನಾವು ನೋಡ್ತೀವಲ್ಲ. ಸರ್ವಂ ಬ್ರಹ್ಮಮಯಂ, ಸರ್ವಂ ವಿಷ್ಣುಮಯಂ ಜಗತ್, ಸರ್ವಂ ಶಿವಮಯಂ ಅಂತೆಲ್ಲ ಹೇಳ್ತೀವಲ್ಲ. ಅದಕ್ಕೆಲ್ಲ ಅರ್ಥ ಇದೇನೆ. ಎಲ್ಲವನ್ನೂ ಅವನು ಆ ಸ್ವರೂಪವಾಗಿ ನೋಡ್ತಾನೆ. ಇನ್ಮೇಲೆ ಅದನ್ನ ಬೇರೆ ಬೇರೆ ವಸ್ತುಗಳಾಗಿ ನೋಡದೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಕೂಡ ಇದೇ ಅರ್ಥಾನೆ. ಹಾಗಾಗಿ ಇದನ್ನೆಲ್ಲ ಇವರು ಈ ಶ್ಲೋಕದಲ್ಲಿ ಹೇಳಿದ್ರು. ಅವರು ಆತ್ಮನೋ ಅನವಶೇಷೇಣ ತದನ್ಯಾರ್ಥ ಅಭಿಸಂಗತೆ ಪ್ರತ್ಯನ್ಮಾತ್ರತೆಯ ಏವ ಅನ್ಯತ್ ಬೋಧಾತ್ ಆತ್ಮನಿ ಲೀಯತೆ ಅಂತ ಹೇಳ್ಬಿಟ್ಟು, ಈ ಅನ್ಯ ಅಂತ ಒಂದಿತ್ತಲ್ಲ ಅದು ಸ್ವರೂಪವೇ ಅದು ಅಂತ ತಿಳ್ಕೊಂಡಾಗ ಆ ಅನ್ಯ ಅನ್ನೋದು ಆತ್ಮನಲ್ಲಿ ಲಯವಾಗುತ್ತೆ. ಅದು ಲಯ ಅಂದ್ರೆ ಇದೇ ತರನೇ. ಕಲ್ಪಿತ ವಸ್ತು ಅನ್ನೋದು ತನ್ನ ಅಧಿಷ್ಠಾನವಾಗಿ ಉಳ್ಕೊಂಡ್ಬಿಡೋದೇ ಲಯ ಅನ್ನೋ ನಾಶ ಅನ್ನೋ ಅರ್ಥ. ಇದು ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರು. ಇವಾಗ ಇತ್ತಂ ಸ್ವಾನುಭವಾತ್ ಯಾಜ್ಞವಲ್ಕ್ಯ ಸರ್ವಾಂತರಂ ಜಗೌ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡಿದ್ರು, ಇಷ್ಟು ವಿಷಯವನ್ನ ಯಾಜ್ಞವಲ್ಕ್ಯರು ಒಂದು ಪ್ರಶ್ನೆ ಮಾಡ್ತಾ ಇದ್ರು. ಇವ್ರಿಗೆ ಎದುರಿಗೆ ಇಟ್ಕೊಂಡು ವಾದ ಮಾಡ್ತಾ ಇದ್ನಲ್ಲ ಒಬ್ಬ, ಅವನಿಗೆ ಯಾಜ್ಞವಲ್ಕ್ಯರು ಇದೆಲ್ಲವನ್ನು ಕೂಡ ತನ್ನ ಅನುಭವದಿಂದಾನೇ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಅಂದ್ರೆ ಏನಾಗುತ್ತೆ, ಉಪನಿಷತ್ ಹೇಳುತ್ತೆ ಇವರು ಯಾಜ್ಞವಲ್ಕ್ಯರು ಆತ್ಮಜ್ಞಾನಿ ಆಗಿದ್ದಾರೆ, ಅಪರೋಕ್ಷ ಜ್ಞಾನಿ ಆಗಿದ್ದಾರೆ. ಅವ್ರ ಹತ್ರ ಯಾರೋ ಬಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಒಂದು ವಿಷಯ ತಿಳ್ಕೊಬೇಕು ಅಂತಾನು ಇದೆ ಅಂತ ಅದೆಲ್ಲ ಬರುತ್ತೆ. ಅವಾಗ ವಾದ ವಿವಾದ ಎಲ್ಲ ಆಗುತ್ತೆ. ಅವಾಗ ಇವರು ತನ್ನ ಆತ್ಮಸ್ವರೂಪದ ಅನುಭವದಿಂದಲೇ ಸ್ವಾನುಭವದಿಂದಲೇ ಯಾಜ್ಞವಲ್ಕ್ಯರು ಇದನ್ನೆಲ್ಲ ಹೇಳಿದ್ರು. ಇದನ್ನ ಹೇಳಿದ್ಮೇಲೆ ಇದು ಸಾಲದು ಅಂತ ಯಾರಿಗೂ ಅನ್ನಿಸ್ತು. ಅಲ್ಲಿದ್ದವನಿಗೆ ಉಷಸ್ತ ಅಂತ ಒಬ್ಬನಿಗೆ ಈ ಪ್ರಶ್ನೆ ಈ ಸಂವಾದದಲ್ಲಿ ಇದ್ದವನಿಗೆ ಎಷ್ಟು ಹೇಳಿದವರಿಗೆ ಅವನಿಗೇನು ಮನಸ್ಸಿಗೆ ಫುಲ್ ಕ್ಲಾರಿಫಿಕೇಶನ್ ಬರ್ಲಿಲ್ಲ, ಸಮಾಧಾನ ಆಗ್ಲಿಲ್ಲ. ಆದ್ರಿಂದ ಅವನು ಮತ್ತೆ ಪ್ರಶ್ನೆ ಮಾಡ್ತಾನೆ. ಆ ಒಂದು ಭಾಗ ಇವಾಗ ಪ್ರಾರಂಭ ಆಗುತ್ತೆ. ಅವನೇನ್ ಕೇಳ್ತಾನಂದ್ರೆ, ಅನ್ಯಃ ಸಂಶಯಂ ಆಪಾದ್ಯ ಜಿಗೀಷು ಪರಿಪೃಚ್ಛತಿ. ಅವನು ಇನ್ನೊಂದು ಸಂಶಯವನ್ನ ಅವನ ಮನಸ್ಸಲ್ಲಿ ಬಂದು ಅವನು ಇವಾಗ ಒಂದು ಪ್ರಶ್ನೆಯನ್ನ ಮುಂದೆ ಇಡ್ತಾನೆ. ಏನಂದ್ರೆ, ತವ ಆತ್ಮ ಇತಿ ಉತ್ತರಂ ದತ್ತಂ ಮಮ ಆತ್ಮ ಇತಿ ತ್ರಿಧಾ ಈಕ್ಷ್ಯತೆ ದೇಹ ಲಿಂಗಂ ಚ ಸಾಕ್ಷಿ ಇತಿ ತೇಷು ಸರ್ವಾಂತರಃ ಕಹ ಅಂತ. ಏನಾಯ್ತಂದ್ರೆ, ಮೊದಲು ಈ ಆತ್ಮ ಅನ್ನೋದು ಯಾವ್ದು ಅಂತ ಕೇಳಿದಾಗ ಏಷತ ಆತ್ಮ ಸರ್ವಾಂತರಃ ಅಂತ ಹೇಳಿದ್ರು. ನಿನ್ನ ಈ ಆತ್ಮ ಅನ್ನೋದು ಯಾವ್ದು ಅಂದ್ರೆ ಅದು ಎಲ್ಲದಕ್ಕೂ ಸ್ವರೂಪವಾಗಿರೋದು ಅದೇ ಅಂತ ಹೇಳಿದ್ರು. ಅವಾಗ ನೀವು ನನ್ನ ನೋಡಿ ನೀವು ಏನ್ ಹೇಳಿದ್ರಿ, ನಿನ್ನ ಆತ್ಮ ಅಂತ ನೀವು ಒಂದು ಶಬ್ದ ಪ್ರಯೋಗ ಮಾಡಿ ನನಗೆ ಹೇಳಿದ್ರಿ. ಆದ್ರೆ ನನಗೆ ಇವಾಗ ಅನಿಸ್ತಾ ಇದೆ ಅಂದ್ರೆ, ನಾನು ಅಂತ ಹೇಳಿದ್ರೆ ನಾನು ಮೂರಾಗಿ ಇದ್ದೀನಿ. ನಾನು ಏನ್ ಮೂರಾಗಿದ್ದೀನಿ ಅಂತ ಹೇಳಿದ್ರೆ, ಶರೀರ ಮತ್ತು ಈ ಲಿಂಗ ಶರೀರ, ಸ್ಥೂಲ ಶರೀರ ಮತ್ತು ಈ ಸೂಕ್ಷ್ಮ ಶರೀರ ಮತ್ತು ಅದಕ್ಕೆ ಸಾಕ್ಷಿ ಅಂತ ನಾನು ಮೂರಾಗಿದ್ದೀನಿ. ನಾನು ಆಗಿರುವಾಗ ಈ ಮೂರಲ್ಲಿ ಯಾವುದು ಸರ್ವಾಂತರ ಅಂತ ಹೇಳ್ಬೇಕು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಮೂರು ನೀನು ಅಂತ ನನ್ಗೆ ಹೇಳ್ಬಿಟ್ಟು ನೀನ ಎಲ್ಲದಕ್ಕೂ ಆತ್ಮನಾಗಿದ್ಯಾ ಅಂತ ಹೇಳ್ಬಿಟ್ರಿ ನೀವು. ಅವಾಗ ಇವಾಗ ನನಗೆ ನಾನು ಅಂದ್ರೆ ಏನು ಅಂತ ನನಗೆ ಭಾವನೆ ಬರ್ತಾ ಇದೆ. ಅಂದ್ರೆ ನಾನು ಮೂರಾಗಿ ನಾನನ್ನ ಹೇಳ್ತೀನಿ. ಕೆಲವು ಸತಿ ನನ್ನ ಶರೀರವನ್ನ ನಾನು ಇಟ್ಕೊಂಡು ಮನಸ್ಸಲ್ಲಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನು ನಡೀತಾ ಇರುವಾಗ ಶರೀರವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸರಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಸೂಕ್ಷ್ಮ ಶರೀರದ ಜೊತೆಗೆ ಒಂದು ಐಡೆಂಟಿಫೈ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಅವಾಗ ಅಥವಾ ನನ್ನ ಮನಸ್ಸಲ್ಲಿ ಏನೋ ಒಂದು ಭಾವನೆ ಬಂತು ಅಂತ ನಾನು ಹೇಳುವಾಗ, ನನಗೆ ಗೊತ್ತಾಯ್ತಿದ್ದು ಅಂತ ಹೇಳುವಾಗ ನಾನು ನನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅವಾಗ ಈ ಮೂರರಲ್ಲಿ ಯಾವ್ದು ಸರ್ವಾಂತರ ಅಂದ್ರೆ ಯಾವ್ದು ಎಲ್ಲಕ್ಕೂ ಯಾವ್ದು ಆತ್ಮನಾಗಿದೆ, ಎಲ್ಲದರ ಸ್ವರೂಪವಾಗೂ ಯಾವ್ದಿದೆ ಈ ಮೂರರಲ್ಲಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರು ಉತ್ತರ ಕೊಡ್ಬೇಕಾಗಿದೆ ಅವ್ರ ಮುಂದಕ್ಕೆ. ಅವಾಗ ಸರ್ವಾಂತರತ್ವಂ ದುಸ್ಸಾಧ್ಯಂ ಅಲ್ಪಯೋಹೋ ದೇಹಲಿಂಗಯೋಹೋ ಸದ್ಭಾವೇ ಅನ್ಯಸ್ಯ ಕಿಂ ಮಾನಂ ಅಪ್ರಮೇಯಸ್ಯ ಸಾಕ್ಷಿಣಃ. ಇವಾಗ ಈ ಮೂರಲ್ಲಿ ಎರಡನ್ನ ಏನ್ ಮಾಡ್ತಾರೆ, ಅದನ್ನ ಇಲ್ಲ ಅಂತ ಅದನ್ನ ರೆಡ್ಯೂಸ್ ಮಾಡ್ತಾರೆ. ಅದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಎರಡನ್ನ ರಿಜೆಕ್ಟ್ ಮಾಡಿದಾಗ ಒಂದು ಮಾತ್ರ ಪಾರಿಶೇಷವಾಗಿ ಉಳಿಯುತ್ತೆ. ಅವಾಗ ಈ ಎರಡು ಹೇಳಿದಲ್ಲ, ಯಾವುದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಅದು
ಎಲ್ಲದಕ್ಕೂ ಆತ್ಮನಾಗಿರೋಕ್ ಸಾಧ್ಯವಿಲ್ಲ ಅದು. ಯಾಕಂದ್ರೆ ಈ ಸ್ಥೂಲ ಶರೀರ ಒಂದೇ ಒಂದು ಕಡೆ ಇದೆ, ಅದು ಒಂದು ಬಿಳಿಯಾಗಿ ಒಂದೇ ಒಂದು ಕಾಣಿಸ್ಕೊಳ್ತಾ ಇದೆ. ಅದು ಎಲ್ಲದಕ್ಕೂ ಕೂಡ ಅದು ಹೇಗೆ ಆತ್ಮನಾಗಿರೋಕೆ ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರ ಕೂಡ ಏನಾಗುತ್ತೆ, ಅದು ಒಂದೊಂದು ಸಂಬಂಧ ಪಡ್ಕೊಳುತ್ತೆ. ಒಂದು ವಸ್ತುವನ್ನ ತಿಳ್ಕೊಳ್ಳುವಾಗ ಈ ಇಂದ್ರಿಯ ಅದ್ರ ಜೊತೆಗೆ ಒಂದು ಸಂಪರ್ಕ ಮಾಡ್ಕೊಳುತ್ತೆ. ಸೂಕ್ಷ್ಮ ಶರೀರ ಕೂಡ ಒಬ್ಬೊಬ್ಬರಿಗೆ ಬೇರೆ ಬೇರೆ ಮನಸ್ಸು ಅಂತ ಇದೆ. ಹಾಗಿರುವಾಗ ಈ ಸೂಕ್ಷ್ಮ ಶರೀರ ಹೇಗೆ ಎಲ್ಲದಕ್ಕೂ ಆತ್ಮನಾಗಿರೋಕ್ ಸಾಧ್ಯ? ಹಾಗಾಗಿ ಇದೆರಡು ಕೂಡ ಫೈನೈಟ್ ಆಗಿರೋದ್ರಿಂದ ಇದು ಎರಡು ಕೂಡ ಆತ್ಮನಾಗಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅದೆರಡನ್ನು ಕೂಡ ಡಿಸ್ಮಿಸ್ ಮಾಡ್ಬಿಟ್ರು. ಅವಾಗ ಈ ಸದ್ಭಾವೋ ಅನ್ಯಸ್ಯ ಕಿಂ ಮಾನಂ ಅಪ್ರಮೇಯಸ್ಯ ಸಾಕ್ಷಿಣಃ, ಅವನಿಗೆ ಕೇಳ್ತಾ ಇದ್ದಾನೆ. ಹಾಗಿರುವಾಗ ಈ ಸಾಕ್ಷಿ ಅಂತ ಒಂದಿದೆಯಲ್ಲ, ಅದಕ್ಕೆ ಏನು ಪ್ರಮಾಣ ಅಂತ ಕೇಳ್ತಾ ಇದ್ದಾನೆ. ಈ ವಿಷಯವನ್ನು ಇಟ್ಕೊಂಡು ಅವರು ಈ ಒಂದು ವಿಚಾರವನ್ನ ಮುಂದಕ್ಕೆ ತಗೊಂಡೋಗುತ್ತೆ ಉಪನಿಷತ್ತು. ಇಲ್ಲಿ ಏನು ಬೇಸಿಕ್ ಆಗಿದೆ ಅಂತ ಹೇಳಿದ್ರೆ, ಅವನು ಸಾಕ್ಷಿ ಅಂತ ಒಂದಿದೆಯಲ್ಲ, ಅದಕ್ಕೆ ಏನ್ ಪ್ರಮಾಣ ಅಂತ ಕೇಳ್ತಾ ಇದ್ದಾನೆ. ಇದು ಅವ್ರಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಯಾರಿಗೆ? ಯಾಜ್ಞವಲ್ಕ್ಯರಿಗೆ. ಯಾತಕ್ಕೆ ಇದನ್ನ ಹೇಗೆ ಕೇಳ್ತಾ ಇದ್ದಾನ ಅವನು? ಸಾಕ್ಷಿ ತಾನ್ ಸಾಕ್ಷಿ ಅಂತ ಎಲ್ಲರಿಗೂ ಯಾರು ಹೇಳ್ಕೊಡ್ದೇನೆ ಇರೋ ವಿಷಯ ಅದು. ಹಾಗಿರುವಾಗ ಇದಕ್ಕೆ ಏನು ಪ್ರಮಾಣ ಅಂತ ಕೇಳ್ತಾ ಇದ್ದಾನಲ್ಲ, ಇದು ತಪ್ಪು ಅವ್ನು ಕೇಳ್ತಾ ಇರೋದು ಅಂತ ಅವ್ರು ಸ್ವಲ್ಪ ಸಿಟ್ಟು ಬಂದು ಅವ್ರು ಏನ್ ಮಾಡ್ತಾರೆ, ಇವನ್ಗೆ ಬೇರೆ ರೀತಿಯಲ್ಲಿ ಅದನ್ನ ತಿಳಿಸ್ಕೊಡ್ಬೇಕು. ಸಿಟ್ಟು ಬಂದ್ರು ಕೂಡ ಅವ್ನು ಹಾಳಾಗೋಗ್ಲಿ ಅಂತ ಇಲ್ಲ, ಖಂಡಿತ. ಅವನಿಗೂ ಏನಾದ್ರೂ ಒಂದು ಉಪಾಯದಿಂದ ಅವನಿಗೆ ತಿಳಿಸ್ಕೊಡ್ಬೇಕು. ಅವನಿಗೆ ಆ ಒಂದು ಕನಿಕರ ಅವ್ರಿಗಿದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಏವಂ ಪೃಷ್ಟಃ ಸ್ವಾನುಭೂತೌ ವಾದಿನಃ ಕಾರಿತಾಂ ಮತ್ವಾ ಅನುಮಾನತಃ ಸತ್ತಾಂ ಆತ್ಮನಃ ಪ್ರತ್ಯಪಾದಯತೆ. ಇವಾಗ ಅವ್ನು ಕೇಳಿದಾಗ ಸಾಕ್ಷಿ ಅಂತ ಅವನು ಎಲ್ಲೋ ಕೇಳ್ಕೊಂಡಿದ್ದಾನೆ. ಅದು ಸಾಕ್ಷಿ ಅನ್ನೋದು ಶಬ್ದದಲ್ಲಿ ಆತ್ಮ, ಶರೀರ, ಮನಸ್ಸು ಇವುಗಳಿಂದ ಬೇರೆ ಆದ್ದು ಅಂತಾನೆ ತಿಳ್ಕೊಂಡಿದ್ದಾನೆ. ಆದ್ರೆ ಅದ್ರ ಬಗ್ಗೆ ಸರಿಯಾದ ಒಂದು ಕಲ್ಪನೆ ಅವನಿಗಿಲ್ಲ. ಹಾಗಾಗಿ ಎಲ್ಲಾ ಕಡೆನೂ ಈಗ ಬರುತ್ತೆ. ನಾವು ಹಿಂದೆ ನೋಡಿದ್ದೀವಿ, ಈ ಅಜಾತ ಶತ್ರು ಅನ್ನೋ ಒಂದ್ ಕಡೆ ಬಾಲಾಕಿ ಅನ್ನೋನ್ ಬಂದ್ ಮಾಡ್ತಾನಲ್ಲ, ಅವನು ದಡ್ಡ ಅಲ್ಲ ಖಂಡಿತ. ಆದ್ರೆ ಬಾಲಾಕಿನವನು ಪೂರ್ತಿ ತಿಳ್ಕೊಳ್ದೆ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವಾಗ ಅವನ್ನ ಕೂಡ ಇವರು ಉದ್ಧಾರ ಮಾಡಿ ಅವನಿಗೆ ಸರಿಯಾದ ಒಂದು ವಿದ್ಯೆಯನ್ನು ಕಲಿಸಿದ್ರು. ಅದೇ ತರನೇ ಇಲ್ಲೂ ಕೂಡ ಇವನಿಗೆ ದಡ್ಡ ಅಲ್ಲ ಇವನಿಗೆ ಸರಿಯಾದ ಸ್ಪಷ್ಟವಾದ ಜ್ಞಾನ ಇಲ್ಲ. ಅದು ಕೂಡ ಯಾತಕ್ಕೆ ಇದೆಲ್ಲ, ಈ ಕಥೆಗಳೆಲ್ಲ ಯಾತಕ್ಕೆ ಇದು ಏನು ಹೇಳೋದು, ಕಂಪೋಸ್ ಮಾಡಿ ಈ ಒಂದು ಉಪನಿಷತ್ ಯಾತಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿರೋ ಅಜ್ಞಾನ, ಡೌಟ್ಸ್ ಎಲ್ಲ ಇದೆಯಲ್ಲ, ಅದನ್ನ ಸರಿ ಮಾಡಕ್ಕಾಗಿ ಈ ಸಂವಾದದ ಮುಖಾಂತರ ನಮಗೆ ಇದನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ಇಲ್ಲಿ ಅವನು ತನ್ನ ಸ್ವರೂಪದ ವಿಷಯಕ್ಕೆ ಅವನು ಅದು ಅದಕ್ಕೆ ಪ್ರಮಾಣ ಯಾವ್ದು ಬೇಕೇ ಇಲ್ಲ. ಅದಕ್ಕೆ ತಾನೇ ಬೆಳೀತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಅದು. ಆದ್ರೆ ಅದ್ರ ಬಗ್ಗೆ ಇವನು ಪ್ರಮಾಣ ಏನದು ಕೇಳ್ತಾ ಇದ್ದಾನಲ್ಲ, ಅದರಿಂದ ಇವನಿಗೆ ನಾವೇನ್ ಮಾಡ್ಬೇಕು, ಅನುಮಾನದ ಮುಖಾಂತರ ಇವನಿಗೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವರು ಒಂದು ಪ್ರಕ್ರಿಯೆ ಇವರು ಡಿವೈಸ್ ಮಾಡ್ತಾರೆ. ಒಂದು ಟೀಚಿಂಗ್ ಮೆಥಡ್ ಇವರೇ ಡಿವೈಸ್ ಮಾಡ್ತಾರೆ. ನೋಡಿ, ಟೀಚರ್ಸ್ ಆಗಿರೋರಿಗೆ ನೋಡಿ, ಸಣ್ಣ ಸ್ಕೂಲ್ಸ್ ಆಗಿರೋದು ಪರವಾಗಿಲ್ಲ, ಯಾವ್ದೋ ವಿಲೇಜ್ ಅಲ್ಲಿ ಕೂಡ ಸಣ್ಣ ಸ್ಕೂಲ್ ಅಲ್ಲಿ ಇರೋ ಟೀಚರ್ಸ್ ಕೂಡ ಎಷ್ಟೋ ಜನ ತುಂಬಾ ಪ್ರತಿಭಾವಂತರಾಗಿದ್ದಾರೆ. ಅವರು ಕೂಡ ಅಲ್ಲಿ ಏನ್ ಮಾಡ್ತಾರೆ, ಆನ್ ದಿ ಸ್ಪಾಟ್ ಕೆಲವು ಟೀಚಿಂಗ್ ಏಡ್ಸ್ ಎಲ್ಲ ಕೂಡ ಅವರು ಡಿವೈಸ್ ಮಾಡ್ತಾರೆ. ಅವರೇ ಆನ್ ದಿ ಸ್ಪಾಟ್ ಡಿವೈಸ್ ಮಾಡ್ತಾರೆ. ಅವರು ಅಷ್ಟೊಂದು ಪ್ರತಿಭಾವಂತರು ಇದ್ದಾರೆ ಲೋಕದಲ್ಲಿ. ಅಂತ ಅವ್ರನ್ನ ನೋಡಿ ಕೆಲವು ಸತಿ ಏನ್ ಮಾಡ್ತಾರೆ, ಅವರಿಗೆ ಒಂದು ಪುರಸ್ಕಾರ ಕೊಡುತ್ತೆ ಗೌರ್ಮೆಂಟ್. ಅವ್ರ ವಿಷಯ ತಿಳಿದಾಗ ಅದನ್ನ ಯಾರಾದ್ರು ರೆಕಮೆಂಡ್ ಮಾಡಿದಾಗ ಅವರಿಗೆ ರಾಜ್ಯೋತ್ಸವ ಏನೋ ಒಂದು ಪ್ರಶಸ್ತಿ ಅವ್ರಿಗೆ ಸಿಗುತ್ತೆ. ಅದು ಏನೇ ಇದ್ರು ಕೂಡ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಏವಂ ಪೃಷ್ಟಃ ಸ್ವಾನುಭೂತೌ ವಾದಿನಃ ಅನಧಿಕಾರಿತಾಂ ಮತ್ವಾ. ಇವನ್ ತನ್ನ ಸ್ವರೂಪದ ವಿಷಯಕ್ಕೆ, ಅವನಿಗೆ ಸ್ವಾನುಭೂತಿ ಇರೋ ವಿಷಯಕ್ಕೆ ಇವನಿಗೆ ಪ್ರಶ್ನೆ ಬಂದ್ಬಿಟ್ಟಿದೆಯಲ್ಲ ಇದು. ಹಾಗಾಗಿ ನಾವ್ ಇದನ್ನ ಬೇರೆ ರೀತಿಯಲ್ಲಿ ಅವನಿಗೆ ತಿಳಿಸ್ಕೊಳ್ಬೇಕು ಅಂತ ಇವರು ಮುಂದಿನ ಸಂವಾದವನ್ನ ಈಗ ಬೆಳೆಸ್ತಾರೆ ಅವರು. ಸ್ವಪ್ರಭೆ ಮಾನನೈಷ್ಫಲ್ಯಾತ್ ಅಪ್ರಮೇಯತ್ವಂ ಇಷ್ಯತೆ ವಾದಿಭ್ರಾಂತಿ ನಿವೃತ್ತ್ಯರ್ಥಂ ಮಾನೋಕ್ತೌ ಕ್ರಿಯತೆ ಅತ್ರ ಕಿಂ. ಇವಾಗ ಸ್ವಪ್ರಕಾಶವಾದ ಆತ್ಮ ಸಾಕ್ಷಿ ಅನ್ನೋದು ಎಲ್ಲರಿಗೂ ಕೂಡ ತನ್ನ ಸಾಕ್ಷಿ ಸ್ವರೂಪ ಅನ್ನೋದು ಸ್ವಪ್ರಕಾಶವಾಗೇ ಇದೆ. ಅದು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಅವನು ಇನ್ನೊಬ್ಬ ಇದಾನ ಇಲ್ವಾ ಅಂತ ತಿಳ್ಕೊಳಕ್ಕೆ ಅವನ ಮುಟ್ಟಿ ನೋಡ್ಬೇಕಾಗುತ್ತೆ, ಅಥವಾ ಕೂಗಿ ನೋಡ್ಬೇಕಾಗುತ್ತೆ, ಅಥವಾ ದೀಪ ಹಾಕಿ ನೋಡ್ಬೇಕಾಗುತ್ತೆ ಇನ್ನೊಂದು ವಸ್ತು ಇದೆಯಾ ಇಲ್ವಾ ಅಂತ. ಇದಾನ ಇಲ್ವಾ ಅನ್ನೋ ವಿಷಯಕ್ಕೆ ಅವ್ನು ಯಾರು ಇವನಿಗೆ ತೋರಿಸ್ಕೊಡ್ಬೇಕಾಗಿಲ್ಲ. ಅದು ತಾನಾಗಿ ಇವನಿಗೆ ಬೇರೆ ಯಾವುದೋ ಒಂದು ಪ್ರಕಾಶ ಇಲ್ಲದೇನೆ ಇವನಿಗೆ ಸ್ವಪ್ರಕಾಶವಾಗಿದೆ, ಅದೇ ಅದರ ಅರ್ಥ. ಹಾಗಾಗಿ ಸ್ವಪ್ರಭೆ ಮಾನನೈಷ್ಫಲ್ಯಾತ್, ಅಂದ್ರೆ ಪ್ರಮಾಣ ಅಲ್ಲಿ ಏನು ಕೆಲಸ ಮಾಡೋದಿಲ್ಲ ಅನ್ನೋ ಕಾರಣದಿಂದ ಅಪ್ರಮೇಯ ಅಂತ ನಾವು ಅದನ್ನ ಇಟ್ಕೊಂಡಿದೀವಿ. ಹೀಗಿರುವಾಗ ಇವನಿಗೆ ಒಂದು ಭ್ರಾಂತಿ ಇದೆಯಲ್ಲ, ಇವನು ತನ್ನ ಸ್ವರೂಪಕ್ಕೆ ಇವನು ಒಂದು ಪ್ರಮಾಣ ಕೇಳ್ತಾ ಇದ್ದಾನಲ್ಲ, ಇವನ್ಗೆ ನಾವು ಏನಾದ್ರೂ ಒಂದು ರೀತಿಯಲ್ಲಿ ಇವನಿಗೆ ತೋರಿಸ್ಕೊಡೋಣ ಇವನಿಗೆ ಅಂತ ಅವರು ಮುಂದಾಗ್ತಾರೆ ಇದಕ್ಕೆ. ಹಾಗಾಗಿ ಮುಂದಕ್ಕೆ ಹೇಳ್ತಾ ಇರುವಾಗ ಅನುಮಾನ ಪ್ರಯೋಗವನ್ನ ಇವ್ರು ಮಾಡ್ತಾ ಇದ್ದಾರೆ. ಅನುಮಾನ ಪ್ರಯೋಗ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ತರ್ಕಶಾಸ್ತ್ರದಲ್ಲಿ ಇಟ್ ಇಸ್ ಮೂರು ಅಂಗಗಳಿರುತ್ತೆ ಅದಕ್ಕೆ. ಅನುಮಾನ ಅನ್ನೋದ್ರಲ್ಲಿ ದೇರ್ ಆರ್ 3 ಆಸ್ಪೆಕ್ಟ್ಸ್, ಸಿಲಾಜಿಸಮ್ ಅಂತ ಹೇಳ್ತಾರೆ ಅದಕ್ಕೆ 3 ಅವಯವಗಳಿರುತ್ತೆ. ಅದಕ್ಕೆ 3 ಅವಯವ ಯಾವ್ದಂತ ಹೇಳಿದ್ರೆ ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಈ 3 ಇದೆ. ಇದಕ್ಕೆ ಇನ್ನೂ 2 ಸೇರಿಸ್ತಾರೆ. ಬಟ್ ಸೇರಿಸದೆ ಹೋದ್ರು ಕೂಡ ಈ 3 ನಡೆಯುತ್ತೆ ಅನುಮಾನ ಅನ್ನೋದು. ಹಾಗಾಗಿ ಅನುಮಾನ ಪ್ರಯೋಗ ಮಾಡಿ ಇವ್ರು ತೋರಿಸ್ತಾ ಇದ್ದಾರೆ. ಇವಾಗ ಅದೇನು ಅಂತ ಹೇಳಿದ್ರೆ,
ಪ್ರಾಣಾದಿಕರಣೈಃ ಚೇಷ್ಟಾ ಕರ್ತೃಪೂರ್ವ ಕ್ರಿಯಾತ್ವತಃ ಚಿದಿಕ್ರಿಯಾವತ್ ಕರ್ತೃತ್ವಂ ನ ಯುಕ್ತಂ ದೇಹಲಿಂಗಯೋಹೋ. ಇವಾಗ ಏನ್ ಹೇಳ್ತಾ ಇದ್ದಾರೆ ನೋಡಿ, ಆತ್ಮ ಅನ್ನೋದನ್ನ ತಿಳಿಸಕ್ಕೆ ಇವರು ಎಷ್ಟು ಚೆನ್ನಾಗಿರೋ ಒಂದು ಇದು ಮೆಥಡ್ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡು ನೀನು ಒಂದು ವ್ಯಕ್ತಿಯಾಗಿದ್ಯಾ, ನೀನು ಕಳ್ಳ ಬಂಡೆ ಅಲ್ಲ, ಖಂಡಿತ ನೀನು ಒಂದು ವ್ಯಕ್ತಿಯಾಗಿ ಇಟ್ಕೊಂಡು ಕೆಲಸಗಳೆಲ್ಲ ನೀನ್ ಮಾಡ್ತಾ ಇದೀಯಾ. ನಿನ್ಗೆ ಏನೋ ಒಂದು ವಿಷಯ ಇದ್ರೆ ತಿಳುವಳಿಕೆ ನಿನಗೆ ಬರ್ತಾ ಇದೆ, ನಿನಗೆ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನೀನು ಒಂದು ವಿಷಯ ಯೋಚನೆ ಮಾಡ್ತೀಯಾ, ಮುಂಚೆನೆ ಯೋಚನೆ ಮಾಡಿ ಹೀಗೆ ಮಾಡೋಣ ಅಂತ ಸಂಕಲ್ಪ ಮಾಡ್ತೀಯಾ, ಮಾಡಿ ನಿನ್ನ ಇಂದ್ರಿಯಗಳೆಲ್ಲ ಉಪಯೋಗಿಸ್ಕೊಂಡು ನಿನ್ನ ಕೆಲಸವನ್ನು ಮಾಡ್ತೀಯಾ ನೀನು. ಅವಾಗ ನೀನ್ ಹಾಗಾದ್ರೆ ಇದೆಲ್ಲ ಮಾಡೋದು ಯಾರು ಅಂತ ಇವಾಗ ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಅವರೊಂದು ಅನುಮಾನ ಪ್ರಯೋಗ ಹೇಳ್ತಾ ಇದ್ದಾರೆ. ಪ್ರಾಣಾದಿ ಕರಣೈಹಿ ಚೇಷ್ಟ ಅಂತ ಹೇಳಿದ್ರೆ ಏನು, ಒಂದು ಕೆಲಸ, ಸಮ್ ಆಕ್ಟಿವಿಟಿ, ಸಮ್ ಆಕ್ಷನ್, ಅದು ಯಾವುದಿದ್ದು ಆಗ್ತಾ ಇದೆ ಅಂತ ಹೇಳಿದ್ರೆ, ಇಂದ್ರಿಯಗಳೆಲ್ಲ ಇಟ್ಕೊಂಡು ಒಂದು ಪ್ರಾಣ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರೋ ಲೈಫ್ ಫೋರ್ಸ್ ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಅಂತ ಹೇಳ್ತೀವಲ್ಲ, ಅವುಗಳಿದ್ರೇನೆ ನಮ್ಮ ಇಂದ್ರಿಯಗಳೆಲ್ಲ ಕೇವಲ ಕೆಲಸ ಮಾಡೋದು. ಹಾಗಾದ್ರೆ ಈ ಪ್ರಾಣ ಮತ್ತು ಸೂಕ್ಷ್ಮ ಶರೀರ, ಅದ್ರಲ್ಲಿ ಸೇರ್ಕೊಂಡಿರೋ ಪ್ರಾಣ, ಇಂದ್ರಿಯಗಳು, ಆಮೇಲೆ ಮನಸ್ಸು, ಬುದ್ಧಿ, ಆಮೇಲೆ ಈ ಸ್ಥೂಲ ಶರೀರ, ಇವುಗಳಿಷ್ಟು ಇದೆಲ್ಲವೂ ಕೂಡ ಒಬ್ಬನಿಗೆ ಅವನಿಗೆ ಇರೋ ಇನ್ಸ್ಟ್ರೂಮೆಂಟ್ಸ್ ಆಗಿದೆ, ಅವನ ಕೈಲಿ ಇರೋ ಇನ್ಸ್ಟ್ರೂಮೆಂಟ್ಸ್ ಆಗಿದೆ. ಇವಾಗ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಾವೊಂದು ತೀರ್ಮಾನ ಮಾಡ್ಕೊಳ್ತೀವಿ. ಹೇಗ್ ಹೋಗ್ತೀವಿ ಅಂತ ನಾವು ಅದಕ್ಕೆ ಒಂದು ತೀರ್ಮಾನ ಮಾಡ್ತೀವಿ. ಗಾಡಿಲಿ ಹೋಗೋಣವಾ ಅಥವಾ ನಡ್ಕೊಂಡೇ ಹೋಗೋಣವಾ ಏನು ಅಂತ ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ಅದಕ್ಕೆಲ್ಲ ನಮ್ಗೆ ಮನಸ್ಸು ಇದೆಲ್ಲ ಬೇಕಾಗಿದೆ. ಆಮೇಲೆ ಅಲ್ಲಿ ಹೋಗಕ್ಕೆ ನಮಗೆ ಶರೀರ, ಈ ಸ್ಥೂಲ ಶರೀರ ಇಟ್ಕೊಂಡೆ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕಾಗುತ್ತೆ. ಅವಾಗ ಏನಾಗುತ್ತೆ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎರಡನ್ನೂ ಇವನು ಒಬ್ಬ ನಿಭಾಯಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾನೆ. ಅವಾಗ ಯಾವುದೇ ಒಂದು ಕ್ರಿಯೆ ಆದ್ರೂ ಕೂಡ ಇವುಗಳೆಲ್ಲ ಸೇರ್ಕೊಂಡು ತಾನೇ ಆಗುತ್ತೆ ಅದು. ಹಾಗಾದ್ರೆ ಏನಾಗುತ್ತೆ, ಅದು ಇದನ್ನ ಈ ಇಂದ್ರಿಯಗಳ ಜಡ, ಆದ್ರೆ ಅವುಗಳು ತಾನಾಗಿ ಏನು ಮಾಡಕ್ ಆಗೋದಿಲ್ಲ. ಹಾಗಾದ್ರೆ ಏನಾಯ್ತು, ಒಬ್ಬ ಜೀವ ಅದ್ರಲ್ಲಿ ಒಳಗಡೆ ಇದ್ದಾನಲ್ಲ, ಆತ್ಮ, ಒಬ್ಬ ಚೇತನ ಒಬ್ಬ ಇದ್ದಾನಲ್ಲ, ಅವನ್ ಏನ್ ಮಾಡ್ತಾನೆ, ಯೋಚನೆ ಮಾಡಿ ನಾವು ಹೀಗ್ ಹೋಗೋಣ, ಇಂಥದ್ ಮಾಡೋಣ ಅಂತ ಅವ್ನು ತೀರ್ಮಾನ ಮಾಡ್ತಾನೆ. ಅವಾಗ ಮಾಡೋದೆಲ್ಲ ಏನಾಗುತ್ತೆ, ಇಂದ್ರಿಯಗಳೇ ಮಾಡೋದು ಆಕ್ಚುಲಿ. ಆದ್ರೆ ಅದನ್ನೆಲ್ಲ ಮಾಡಕ್ಕೆ ಒಬ್ಬ ಮಾಡಿಸೋನೊಬ್ಬ ಇದ್ದಾನಲ್ಲ, ಅವನೇ ಈ ಚೇತನ ಅಂತ ಅದನ್ನ ತೋರ್ಸಕ್ ಬರ್ತಾ ಇದ್ದಾರೆ ಇವರು. ಅದಕ್ಕೆ ಇಂದ್ರಿಯ ಅನುಮಾನ ಪ್ರಯೋಗದಲ್ಲಿ ಏನ್ ಮಾಡ್ತಾರೆ, ಪ್ರಾಣಾದಿ ಕರಣೈಹಿ ಚೇಷ್ಟ ಅಂದ್ರೆ ಒಂದು ಆಕ್ಟಿವಿಟಿ, ಅದು ಪೂರ್ವ ಅನ್ನೋದು ಪ್ರತಿಜ್ಞಾ. ಅಂದ್ರೆ ಏನಾಯ್ತು, ಒಂದು ಆಕ್ಟಿವಿಟಿ ಆದ್ರೆ ಅದರಲ್ಲಿ ದೇರ್ ಆರ್ ಸಮ್ ಇನ್ಸ್ಟ್ರೂಮೆಂಟ್ಸ್, ಇದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರೋ ಇನ್ಸ್ಟ್ರೂಮೆಂಟ್ಸ್, ಬಟ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ಕಾಂಟ್ ಡೂ ಎನಿಥಿಂಗ್ ಬೈ ದೆಮ್ಸೆಲ್ಸ್. ಆಗಿರುವಾಗ ಅದನ್ನ ಮಾಡ್ಸಕ್ಕೆ ಒಬ್ಬ ಇರ್ಬೇಕು, ಒಂದು ವ್ಯಕ್ತಿ ಇರ್ಬೇಕು. ಹಾಗೆ ಕರ್ತೃ ಅಂತ ಅದನ್ನ ಹೆಸರು. ಹಾಗಾಗಿ ಕರ್ತೃವನ್ನು ಮುಂದಿಟ್ಕೊಂಡೇ ಈ ಕೆಲಸ ಒಂದು ನಡೆಯುತ್ತೆ ಅನ್ನೋದು ಪ್ರತಿಜ್ಞೆ. ಅದಕ್ಕೆ ಅದಕ್ಕೆ ಹೇತು ಏನಂತ ಕೇಳಿದ್ರೆ, ಕ್ರಿಯಾತ್ವತಃ, ಅದೊಂದು ಕ್ರಿಯೆ ಆಗಿರೋದ್ರಿಂದ ಒಂದು ಕ್ರಿಯೆ ತಾನಾಗೆ ಆಗೋದಿಲ್ಲ ಅನ್ನೋ ಕಾರಣದಿಂದ ಅದು ಈ ಒಂದು ಕರ್ತೃ ಒಬ್ಬ ಇರ್ಬೇಕು ಅಂತ ಅನುಮಾನ. ಅದೇನೆ ಅವಾಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಚಿದಿಕ್ರಿಯಾ ಅಂತ ಹೇಳಿದ್ರೆ ಒಂದು ಛೇದ ಮಾಡೋದು. ಅಂದ್ರೆ ಒಂದು ಕಟ್ಟಿಗೆ ಇದೆ, ಅದನ್ನ ನಾನು ಒಂದು ಕೊಡ್ಲಿ ಇಟ್ಕೊಂಡು ನಾನು ಅದನ್ನ ಎರಡು ತುಂಡಾಗಿ ಮಾಡ್ತೀನಿ ನಾನು, ಅವಾಗ ಅದಕ್ಕೆ ಚಿದಿಕ್ರಿಯಾ ಅಂತ ಹೇಳ್ತಾರೆ. ಅವಾಗ ಏನಾಯ್ತು, ಒಂದು ಕಟ್ಟಿಗೆ ಅನ್ನೋದು ಎರಡಾಗಿ ತಾನೇ ಆಗೋದಿಲ್ಲ ಅಲ್ವಾ. ಅದಕ್ಕೆ ಮಾಡೋನೊಬ್ಬ ಬೇಕಾಗಿದೆ, ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಬೇಕಾಗಿದೆ, ಕೊಡ್ಲಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗಿದೆ. ಆ ಕೊಡ್ಲಿ ಅಂತ ಇನ್ಸ್ಟ್ರೂಮೆಂಟ್ ನ ಉಪಯೋಗಿಸಿ ಒಬ್ಬ ಈ ಕತ್ತರಿಸೋದು ಅಥವಾ ಅದನ್ನ ಕಡಿಯೋದು ಅಂತ ಒಂದು ಕೆಲಸ ಮಾಡ್ತಾನಲ್ಲ, ಅವಾಗ ಏನಾಯ್ತು, ಕಡಿಯೋದು ಅಂತ ಒಂದು ಕೆಲಸ ಆಗ್ತಾ ಇದೆ, ಅದಕ್ಕೆ ಇನ್ಸ್ಟ್ರೂಮೆಂಟ್ ಅಂತ ಒಂದು ಬೇಕಾಗಿದೆ, ಕಡಿಯೋನು ಒಂದು ಬೇಕಾಗಿದೆ. ಅವಾಗ ಈ ಮೂರು ಕೂಡ ದೃಷ್ಟಾಂತದಲ್ಲಿ ನೋಡ್ತೀವಿ ನಾವು ಲೋಕದಲ್ಲಿ. ಅದೇ ದೃಷ್ಟಾಂತವನ್ನು ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಯಾವುದೇ ಒಂದು ಆಕ್ಟಿವಿಟಿ ನಡೆದ್ರು ಕೂಡ ಅದರಲ್ಲಿ ಒಂದು ಕರ್ತ ಇರ್ತಾನೆ ಮತ್ತು ಇಂದ್ರಿಯಗಳೆಲ್ಲ ಇರುತ್ತೆ. ಅದು ಅವಾಗ ಇಲ್ಲಿ ಹೇಳಕ್ ಬರ್ತಾ ಇರೋದು ಯಾವ್ದಂದ್ರೆ, ಕರ್ತನ ಮೇಲೆ ಇದು ಎಂಫಸಿಸ್ ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ. ಕರ್ತ ಯಾರು ಅಂತ ತೋರಿಸ್ಬೇಕಾಗಿದೆ ಇವಾಗ. ಅದಕ್ಕಾಗಿ ಏನೇ ಒಂದು ಕ್ರಿಯೆ ನಡೆದ್ರು ಕೂಡ, ಇಂದ್ರಿಯಗಳೆಲ್ಲ ಇಟ್ಕೊಂಡು ಕೆಲಸ ಆದ್ರೂ ಕೂಡ ಅದನ್ನ ಮಾಡೋ ಒಬ್ಬ ಕರ್ತ ಇರಬೇಕು ಅಂತ ಹೇಳ್ಬೇಕು. ಅದಕ್ಕೆ ಇವರು ದೃಷ್ಟಾಂತ ಎಲ್ಲ ಕೊಟ್ರು. ಇವಾಗ ಇದೇ ಅನುಮಾನ ಪ್ರಯೋಗ ಮಾಡಿರೋದು. ಕರ್ತೃತ್ವಂನ ಯುಕ್ತಂ ದೇಹಲಿಂಗಯೋಹೋ, ಅದಿಷ್ಟು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಅದಕ್ಕೆ ನಾವು ಕರ್ತೃತ್ವ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಅದು ಜಡವಾಗಿರೋದ್ರಿಂದ ಅದಕ್ಕೆ ಅವುಗಳು ತಾನಾಗೆ ಏನು ಮಾಡಕ್ ಆಗೋದಿಲ್ಲ. ನೋಡಿ, ಈ ವಿಷಯವನ್ನೇ ನೋಡಿ ಎಲ್ಲಾ ಉಪನಿಷತ್ತಲ್ಲೂ ಬರುವ ವಿಷಯಗಳಿದೇನೆ. ಧ್ರುವ ಹೇಳಿದ್ದು ಕೂಡ ಅದೇನೆ, ಏನೋ ಯೋ 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 ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಇದು ಪ್ರಸುಪ್ತಾಂ ಸಂಜೀವೈತ್ಯ ಅಖಿಲ ಶಕ್ತಿಧರ ಸ್ವಧಾಮ್ನ ಅಂತ ಹೇಳ್ಬಿಟ್ಟು ಅವನು ಎಲ್ಲಾ ಇಂದ್ರಿಯಗಳಿಗೂ ಕೂಡ ಅದು ಜಡವಾಗಿರೋದು. ಅದು ಪ್ರಸುಪ್ತಾಂ ಅಂದ್ರೆ ಒಂದು ಕೆಲಸ, ಅದಕ್ಕೆ ಅರ್ಥ ಏನಂದ್ರೆ ನಿದ್ದೆ ಮಾಡ್ತಾ ಇರೋದು ಅಂತ ಅರ್ಥ. ನಿದ್ದೆ ಮಾಡ್ತಾ ಇರೋದನ್ನ ಯಾರಾದ್ರೂ ಒಬ್ಬ ಎಬ್ಬಿಸ್ಬೇಕಲ್ವಾ, ಅವನಿಗೆ ನಿದ್ದೆ ಅಂತ ಹೇಳಿದ್ರು ಜಡ, ಅದು ಜಡವಾಗಿರೋದನ್ನ ಅವನಿಗೆ ಒಂದು ಚೇತನ ಕೊಟ್ಟು ಅವನ್ನ ಒಂದು ಕೆಲಸ ಮಾಡಿಸ್ಬೇಕು. ಇದನ್ನೆಲ್ಲ ಯಾರು ಮಾಡಿಸ್ತಾ ಇದೆ ಅಂತ ಹೇಳಿದ್ರೆ ಆ ಪರಮಾತ್ಮ ಅಂತ ಅವನು ಅಲ್ಲಿ ಭಕ್ತಿ ಲ್ಯಾಂಗ್ವೇಜ್ ಬಂದಿರೋದು. ಇದೇ ವಿಷಯ ನಮಗೆ ಆ ಭಕ್ತಿ ಲ್ಯಾಂಗ್ವೇಜ್ ಅನ್ನೋ ಅಲ್ಲದೆ ಈ ಒಂದು ಇದಕ್ಕೆ ಯಾರಾದ್ರೂ ಹೇಳ್ಬೋದು ಡ್ರೈ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಉಪನಿಷತ್ ಕೊಡೋ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಡ್ರೈ ಲ್ಯಾಂಗ್ವೇಜ್. ಅಲ್ಲಿ ಭಕ್ತಿ ಅನ್ನೋದು ಸ್ವಲ್ಪ ಕಣ್ಣೆಲ್ಲ ನೀರ್ ಬರೋ ತರ, ಭಾವಕ ಆಗೋ ತರ ಅಂತದೆಲ್ಲ ಬರೋದು ಭಾಗವತ. ಹಾಗಾಗಿ
ಹಾ, ಇದು ಡ್ರೈ ಲಾಜಿಕ್ ಆಗಿರುತ್ತೆ. ಅದು ಲಾಜಿಕ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಅದಕ್ಕೂ ಹೇಳಕ್ಕೆ ನಮ್ ಜನಕ್ಕೆ ಬರ್ತಾರೆ. ಇಲ್ಲಿ ಯಾವ್ದನ್ನ ನೀನು ಡ್ರೈ ಲಾಜಿಕ್ ಅಂತ ಹೇಳಿದ್ಯೋ ಅದಕ್ಕೆ ಸ್ವಲ್ಪ ಶುಗರ್ ಕೋಟೆಡ್ ಪಿಲ್ ತರ ಅದು ಕೊಡ್ತಾರೆ ಅವರು. ಅವಾಗ ಏನಾಯ್ತು, ಅದನ್ನ ಸಗೋಲ್ಕೆ ಸೇವಿಸಕ್ಕೆ ತುಂಬಾ ಆನಂದವಾಗಿರುತ್ತೆ ಅದು. ಇಂಥ ಕಥೆಯೆಲ್ಲ ಸೇರಿಸಿ ಹೇಳುವಾಗ, ಧ್ರುವ ಅಂತ ಒಬ್ಬ ತಪಸ್ ಮಾಡಿ ಎಂತ ತಪಸ್ ಮಾಡ್ದ ಅವನು. ಅವನು ನೀರು ಆಹಾರ ಯಾವ್ದೋ ಬಿಟ್ಬಿಟ್ಟಿದ್ದ, ಎಲೆ ತಿಂತಾ ಇದ್ದ, ಏನೋ ಹಣ್ಣು ತಿಂತಾ ಇದ್ದ, ಅದು ಕೂಡ ಬಿಟ್ಬಿಟ್ಟ ಅಂತೆಲ್ಲ ಹೇಳ್ಬಿಟ್ಟು ಭಗವಂತ ಪ್ರತ್ಯಕ್ಷ ಆದ. ಅವಾಗ ಇವ್ನು ಹೇಳ್ದ ಅಂತ ಇದನ್ನ ಹೇಳಕ್ಕಾಗಿ ಬಂದಿರೋ ಕಥೆ ಅದು ಕತೆ. ಅದೇ ಇದನ್ನ ಉಪನಿಷತ್ ಕಥೆಗಳೆಲ್ಲ ಇಲ್ದೇನೆ ಕೇನೋಪನಿಷತ್ತು ಇದೆಲ್ಲ ಡ್ರೈ ಆಗಿ ಹೇಳ್ಬಿಡ್ತಾ ಅದು. ಅವಾಗ ಇಲ್ಲಿ ಇವರು ಈ ಲಾಜಿಕ್ ಇಸ್ಕೊಂಡು ಯೂಸ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಕರ್ತೃತ್ವವನ್ನು ತು ನ ಯುಕ್ತಂ ದೇಹಲಿಂಗಯೋಹೋ, ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಕರ್ತೃತ್ವ ಹೇಳಕ್ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಯುಕ್ತಿ ಅದು. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಕರ್ಣ ಪ್ರೇರಕ ಕರ್ತ ಕರ್ಣೈಃ ಪ್ರೇರ್ಯತೆ ವಪುಃ ಲಿಂಗಂ ತು ಕರ್ಣಾತ್ಮತ್ವಾತ್ ನೈವ ಕರ್ತೃತ್ವ ಅರ್ಹತಿ. ಇವಾಗ ಇದಕ್ಕೆ ಅವರು ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಕರ್ಣ ಪ್ರೇರಕ ಕರ್ತ ಯಾರು ಅಂತ ಕೇಳಿದ್ರೆ ಅವನು ಈ ಇಂದ್ರಿಯಗಳನ್ನ ಹೇಗ್ ಯೂಸ್ ಮಾಡೋಣ ನಾವು ಅಂತ ಅವನಿಗೆ ಅದಕ್ಕೆ ಪ್ರೇರಣೆ ಕೊಡ್ತಾನೆ. ಪ್ರೇರಣೆ ಅಂದ್ರೆ ಏನು, ಇಂದ್ರಿಯಗಳ ಪಾಟಿಗೆ ತಾನು ಸುಮ್ಮನೆ ಇರುತ್ತೆ ಅದು. ಇವನ್ ಮನಸ್ಸಲ್ಲಿ ಏನೋದು ಸಂಕಲ್ಪ ಮಾಡ್ಕೊಂಡ ಅಂತ ಹೇಳಿದ್ರೆ ಅವಾಗ ಅದು ನೋಡೋಣ, ಒಂದು ಏನೋ ಒಳ್ಳೆ ಇದು ಸಿನಿಮಾ ಬಂದಿದೆ ಅಂತೆ ಅಥವಾ ಒಳ್ಳೆ ಡ್ರಾಮಾ ಇದೆ ಅಂತ ಹೋಗಿ ನೋಡೋಣ ಅಂತ ಇವನ್ ಮನಸ್ಸಿಗೆ ಬಂದ್ರೆ ಅವಾಗ ಏನ್ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ ಇವನು. ಅವಾಗ ಕಣ್ಣು ಎಲ್ಲ ರೆಡಿ ಆಗುತ್ತೆ ಅದಕ್ಕೆ. ಅವಾಗ ಅದಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ಹೋಗ್ತಾನೆ ಅವನು. ಹಾಗಾಗಿ ಆ ಕರ್ಣಗಳೆಲ್ಲ ತಾನೇ ಸುಮ್ಮನೆ ಆಗಿರೋದು ಸುಪ್ತಾಮಂತಿಕೆ. ಅದಕ್ಕೆ ಭಾಗವತದಲ್ಲಿ ಸುಪ್ತಾಮ್ ಅಂತ ಹೇಳ್ಬಿಟ್ರು. ಸುಪ್ತ ರೂಪದಲ್ಲಿ ಯಾವಾಗ್ಲೂ ಇರೋದು. ಆದ್ರೆ ಇವನ್ ಏನ್ ಮಾಡ್ತಾನೆ, ಅದಕ್ಕೆ ಒಂದು ಕೆಲಸ ಕೊಡ್ತಾನೆ ಇವನು. ಹಾಗಾಗಿ ಏನಾಯ್ತು, ಕರ್ಣಗಳನ್ನ ಪ್ರೇರಣೆ ಮಾಡೋನು ಇವನು ಕರ್ತ ಅಂತ ಆಗ್ತಾನೆ. ಕರ್ತ ಅಂದ್ರೆ ಡೆಫಿನಿಷನ್ ಕೊಡ್ತಾ ಇದ್ದಾರೆ, ಕರ್ಣ ಪ್ರೇರಕ ಕರ್ತ ಕರ್ಣೈಹಿ ಪ್ರೇರ್ಯತೆ ವಪುಹು. ಅವಾಗ ಏನಾಯ್ತು, ಇವರು ಆ ಸೂಕ್ಷ್ಮ ಈ ಒಂದು ಆತ್ಮ ಸಾಕ್ಷಿಯಾಗಿರೋದು, ಆಮೇಲೆ ಸೂಕ್ಷ್ಮ ಶರೀರ, ಆಮೇಲೆ ಸ್ಥೂಲ ಶರೀರ, ಹೀಗೆ ತಾನೇ ನಮ್ಗೆ ಕ್ರಮ ಇರೋದು. ಅವಾಗ ಅವನ್ ಏನ್ ಮಾಡ್ತಾನೆ, ಮೊದಲು ಸೂಕ್ಷ್ಮ ಶರೀರದಲ್ಲಿ ಒಂದನ್ನ ಆಕ್ಟಿವೇಟ್ ಮಾಡ್ತಾನೆ. ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ಆ ಸೂಕ್ಷ್ಮ ಶರೀರ ತಾನಾಗೆ ಏನು ಮಾಡಕ್ಕಾಗಲ್ಲ. ಅದು ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಥ್ರೂ ದಿ ಗ್ರಾಸ್ ಬಾಡಿ ಓನ್ಲಿ ದಟ್ ಕ್ಯಾನ್ ಹ್ಯಾಪನ್. ಅವಾಗ ಏನಾಗುತ್ತೆ, ಗ್ರಾಸ್ ಬಾಡಿಗೆ ಅದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಇದು ಒಂದು ಹೈರಾರ್ಕಿ ತರ ಇದು. ಆಫೀಸಲ್ಲಿ ಕೂಡ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಟಾಪ್ ಪೋಸ್ಟ್ ಅಲ್ಲಿ ಇರೋರು ಸಿಇಒ, ಅವ್ರಿಗೆ ಇಮಿಡಿಯೇಟ್ ಆಗಿ ಇರೋರು ಯಾವ್ದಾರು ಅವ್ರಿಗೆ ಅದನ್ನ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರಿಗೆ ನೆಕ್ಸ್ಟ್ ಇರೋರು ಹೇಳ್ತಾರೆ. ಹೀಗೆ ಚೈನ್ ಆಗಿ ಎಲ್ಲ ಬಂದ್ಬಿಟ್ಟು ಕೊನೆಯಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ ಆ ಕೆಲಸ. ಅದೇ ತರನೇ ಇಲ್ಲೂ ಕೂಡ ಒಂದು ಕೆಲಸ ಆಗ್ಬೇಕು ಅಂದ್ರೆ ಇದ್ರಲ್ಲಿ ಎಷ್ಟೊಂದು ಟೆಕ್ನಿಕಾಲಿಟೀಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನ ನಾವು ನೋಡಿ, ನಾವು ಎಷ್ಟು ಸಾಮಾನ್ಯವಾಗಿ ಮಾತಾಡ್ತೀವಿ. ಮೆಡಿಸಿನ್ ನಲ್ಲಿ ಇರೋರು ಡಾಕ್ಟರ್ಸ್, ಅದು ಎಸ್ಪೆಷಲಿ ಬ್ರೈನ್ ಇವರು ಸ್ಪೆಷಲಿಸ್ಟ್ ಎಲ್ಲ ಇದಾರಲ್ಲ, ಅವರು ಒಂದು ಸ್ಮಾಲ್ ಆಕ್ಟಿವಿಟಿ, ಒಂದು ಥಿಂಕಿಂಗ್ ಆಕ್ಟಿವಿಟಿ ಇದ್ರೂ ಕೂಡ ಪರವಾಗಿಲ್ಲ, ಅದಕ್ಕೆ ಏನೇನ್ ಆಗುತ್ತೆ ಬ್ರೈನ್ ಅಲ್ಲಿ ಅಂತ ಅವರು ಕಂಡಿಡ್ಕೊಂಡು ಹೇಳ್ತಾರೆ. ಅವರು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅದು. ಅಂತ ಎಷ್ಟೆಷ್ಟು ಆಗುತ್ತೆ ಅಲ್ಲಿ, ಎಷ್ಟೆಷ್ಟು ಸಿಗ್ನಲ್ಸ್ ಎಲ್ಲ ಆಗ್ಬೇಕಾಗಿದೆ, ಅದು ಯಾವ್ದಕ್ಕೆ ಕನೆಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಅದನ್ನ ತುಂಬಾ ಚೆನ್ನಾಗಿ ಅವರು ಕಂಡುಕೊಂಡಿದ್ದಾರೆ. ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಎಲ್ಲ ನಡೀತಾ ಇದೆ. ಹಾಗಾಗಿ ಒಂದು ಸ್ಮಾಲ್ ಆಕ್ಟಿವಿಟಿ, ಜಸ್ಟ್ ಒಂದು ಥಿಂಕ್ ಮಾಡ್ದ, ಒಂದು ಸಂಕಲ್ಪ ಮಾಡ್ದ, ಅಥವಾ ಒಂದು ಕೈಯಿಂದ ಒಂದು ಪುಸ್ತಕವನ್ನು ತೆಗೆದು ಯಾವ ಕಡೆ ಇಟ್ಟ ಅಂತ ಹೇಳಿದ್ರೆ ಅದಕ್ಕೆ ಏನೇನಾಗುತ್ತೆ ಒಂದು ಶರೀರದಲ್ಲಿ, ಬ್ರೈನಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ಕೂಡ ಸ್ಟಡಿ ಮಾಡ್ತಾನೂ ಇದ್ದಾರೆ ಇನ್ನೋದ್ರಲ್ಲಿ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ಣ ಪ್ರೇರಕ ಕರ್ತ ಕರ್ಣೈಹಿ ಪ್ರೇರ್ಯತೆ ವಪುಹು, ಇಂದ್ರಿಯಗಳಿಂದ ಶರೀರ ಪ್ರೇರಿತವಾಗುತ್ತೆ. ಆಮೇಲೆ ಅದು ಮುಂದಕ್ಕೆ ಕೆಲಸ ಆಗುತ್ತೆ. ಲಿಂಗಂತೂ ಕರ್ಣಾತ್ಮತ್ವಾತ್ ನೈವ ಕರ್ತೃತ್ವ ಅರ್ಹತಿ. ಲಿಂಗಂ ಅಂದ್ರೆ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅನ್ನೋದು ಅದು ಇಟ್ ಈಸ್ ಅಕಿನ್ ಟು ಇದು ಇನ್ಸ್ಟ್ರೂಮೆಂಟ್ ಆಗಿರೋದು. ಹೌ ಕೆನ್ ಇಟ್ ಬಿ ದಿ ಡೂಯರ್ ಅಂತ ಪ್ರಶ್ನೆ. ಅದಕ್ಕೆ ಡೂಯರ್ ಆಗಿರಕ್ ಚಾನ್ಸ್ ಇಲ್ಲ. ಅದನ್ನ ಯಾರೊಬ್ರು ಮಾಡಿಸ್ಬೇಕು, ಅದು ಕೊಡ್ಲಿ ತಾನಾಗೆ ಏನು ಮಾಡಕ್ಕಾಗಲ್ಲ. ಅದನ್ನ ಕೈ ತಗೊಂಡು ಒಬ್ಬ ಅವನ ಸಂಕಲ್ಪದಿಂದ ಅದನ್ನ ಕಡಿದ ಅಂತ ಹೇಳಿದ್ರೆ ಅವಾಗ ಈ ಒಂದು ಕೆಲಸ ಆಗುತ್ತೆ ಅದು. ಹೀಗೆ ಮುಖ ಸಂಚಾರಿನ ಜಾಗೃತಿ. ಇವಾಗ ಏನ್ ಮಾಡ್ತಾ ಇದಾರೆ, ಇದನ್ನ ಹಾಗೆ ತಗೊಂಡು ನಮ್ಮ ಡೇ ಟು ಡೇ ಆಕ್ಟಿವಿಟಿಗೆ ಇವಾಗ ಅದನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮುಖ ಸಂಚಾರಿನ ಜಾಗೃತ್ಯ ಪ್ರಾಣೇನ ಅನತಿ ಈಕ್ಷಿತ ಸರ್ವ ಪ್ರತ್ಯಕ್ತಮಃ ಸ್ವಯಂ ಆತ್ಮ ಸರ್ವಾಂತರ ಅವಧಿ. ಇವಾಗ ಈ ಒಂದು ವೇಕಿಂಗ್ ಸ್ಟೇಟ್ ಅನ್ನೋದು ಏನು ಅನ್ನೋದನ್ನ ಇಲ್ಲಿ ಒಂದು ಸಣ್ಣ ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ವೇಕಿಂಗ್ ಸ್ಟೇಟ್ ಅನ್ನೋದು ಏನು ಅಂತ ಹೇಳಿದ್ರೆ, ಮುಖ ಸಂಚಾರಿನ ಪ್ರಾಣೇನ ಈಕ್ಷಿತ ಜಾಗೃತ ಅಂತ ಅಂದ್ರೆ ಏನಾಯ್ತು, ಈಕ್ಷಿತ ಅಂತ ಹೇಳಿದ್ರೆ ಈ ಜೀವಾತ್ಮ ಅಂತ ಇದನ್ನಲ್ಲ, ಅವನು ತನ್ನ ಬಾಯಿ ಅಂದ್ರೆ ನಾವು ಉಸಿರಾಡೋದು ನಮ್ಗೆ ಬಾಯಿಂದ ಮೂಗಿಂದ ನಮ್ಗೆ ಉಸಿರಾಟ ಹೋಗೋದು, ಒಳಗಡೆ ಹೊರಗಡೆ ಬರೋದು ಅಂತ ಆಗ್ತಾ ಇದೆ ಅಂತ. ಇದ್ರ ಮುಖಾಂತರ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಈ ಒಂದು ಪ್ರಾಣವನ್ನ ಆಕ್ಟಿವೇಟ್ ಮಾಡ್ಕೊಂಡು, ಪ್ರಾಣವನ್ನ ಹೀಗೆ ಅವನು ಮಾಡ್ಕೊಂಡು, ಬ್ರೀತಿಂಗ್ ಅಂಡ್ ಬ್ರೀತ್ ಔಟ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡ್ಕೊಂಡು ಏನ್ ಮಾಡ್ತಾನೆ, ಈ ಜಾಗೃತ ಅವಸ್ಥೆಯಲ್ಲಿ ಅವನು ಇದನ್ನು ಮಾಡ್ತಾ ಇರ್ತಾನೆ. ಪ್ರತ್ಯಕ್ತಮಃ, ಯಾರು ಈ ಚೈತನ್ಯ ಅನ್ನೋದು ಎಲ್ಲಕ್ಕೂ ಒಳಗಡೆ ಆಗಿರೋ ಚೈತನ್ಯ ಸ್ವರೂಪವಾಗಿರೋದು, ಅದರ ಒಂದು ಚೈತನ್ಯದಿಂದಲೇ ಇದೆಲ್ಲ ಆಗ್ತಾ ಇರೋದು.
ಆಕ್ಚುಲಿ ಅದಕ್ಕೆ ಕರ್ತೃತ್ವ ಬುದ್ಧಿ ಇಲ್ಲ ಅದಕ್ಕೆ, ಅದು ಇರೋದ್ರಿಂದ ಬಾಕಿ ಎಲ್ಲ ಕೆಲಸ ಮಾಡುತ್ತೆ. ಬಟ್ ಇಲ್ಲಿ ಇಲ್ಲಿ ಸುಮ್ನೆ ಒಂದು ತೋರ್ಸಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕರ್ತ ಅಂತ ಸುಮ್ನೆ ಒಂದು ಶಬ್ದ ಕೊಟ್ಟು ಹೇಳ್ತಾ ಇದ್ದಾರೆ ಅದನ್ನ. ಹಾಗಾಗಿ ಸೋಯಂ ಆತ್ಮ ಸರ್ವಾಂತರ ಅವಧಿ, ಎಲ್ಲದಕ್ಕೂ ನಾವು ದಿ ಅಲ್ಟಿಮೇಟ್ ಅಂತ ಹೇಳ್ತೀವಲ್ಲ, ದಿ ಲಿಮಿಟ್ ಆಫ್ ದಿ ಇನ್ನರ್ ಮೋಸ್ಟ್ ಅನ್ನೋದಕ್ಕೆ ಲಿಮಿಟ್ ಅಂತ ಹೇಳ್ತೀವಲ್ಲ, ಆ ಲಿಮಿಟ್ ಯಾವ್ದು ಅಂತ ಹೇಳಿದ್ರೆ ಈ ಆತ್ಮ ಚೈತನ್ಯ ಅನ್ನೋದು. ಇವಾಗ ನಮ್ಮ ಶರೀರದಲ್ಲಿ ನಾವು ತಗೊಂಡ್ರೆ ಈ ಸ್ಥೂಲ ಶರೀರ ಅನ್ನೋದು ಔಟರ್ ಮೋಸ್ಟ್ ಆಗಿದೆ, ಅದು ಅದರಿಂದ ಸ್ವಲ್ಪ ಒಳಗಡೆ ಇರೋದು ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಒಂದು ಅವಾಂತರ ಒಂದು ಭೇದ ಇದೆ. ಇಮಿಡಿಯೇಟ್ ಆಗಿರೋದು ಪ್ರಾಣಮಯ ಕೋಶ, ಅದಾದ್ಮೇಲೆ ಇನ್ನೂ ಸ್ವಲ್ಪ ಒಳಗಡೆ ಇರೋದು ಮನೋಮಯ ಕೋಶ, ಅದರಿಂದ ಸ್ವಲ್ಪ ಒಳಗಡೆ ಇರೋದು ವಿಜ್ಞಾನಮಯ ಕೋಶ, ಆಮೇಲೆ ಆನಂದಮಯ ಕೋಶ, ಆಮೇಲೆ ಇನ್ನರ್ ಮೋಸ್ಟ್ ಆಗಿರೋದು ಸರ್ವಾಂತರ ತಮಃ ಅಂತ ಹೇಳೋದು. ತಮಃ ಅಂತ ಹೇಳಿದ್ರೆ ಸೂಪರ್ಲೇಟಿವ್, ಇನ್ನರ್ ಮೋಸ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅದಕ್ಕೇನೆ ಅದು ಔಟರ್ ಮೋಸ್ಟ್ ಅನ್ನೋದು ನಮಗೆ ಈ ಸ್ಥೂಲ ಶರೀರ. ಇನ್ನೂ ಸ್ವಲ್ಪ ಔಟರ್ ಮೋಸ್ಟ್ ಅಂತ ಹೇಳ್ಬೇಕು, ಹೊರಗಡೆ ಇರೋ ಪ್ರಪಂಚ ಔಟರ್ ಮೋಸ್ಟ್ ಆಗಿರುತ್ತೆ. ಆದ್ರೆ ಈ ಶರೀರ ಅಂತ ತಗೊಂಡಾಗ ಸ್ಥೂಲ ಶರೀರ ಔಟರ್ ಮೋಸ್ಟ್, ಸೂಕ್ಷ್ಮ ಶರೀರ ಮಧ್ಯದಲ್ಲಿ ಇರುತ್ತೆ, ಇನ್ನರ್ ಮೋಸ್ಟ್ ಅನ್ನೋದು ಆತ್ಮ ಚೈತನ್ಯ ಅಂತ. ಸೊ ಹಾಗಾಗಿ ಇನ್ನರ್ ಮೋಸ್ಟ್ ಆಗಿರೋ ಈ ಚೈತನ್ಯ ಇದೆಯಲ್ಲ, ಅದು ಏನ್ ಮಾಡುತ್ತೆ, ಈ ಒಂದು ಪ್ರಾಣ ಅಂತ ಒಂದು ಇಟ್ಕೊಂಡು ಅದು ಜಾಗೃತ ಅವಸ್ಥೆಯಲ್ಲಿ ಕೆಲಸ ನೋಡಿ. ಈ ಪ್ರಾಣ ಅಂತ ಯಾಕೆ ತಗೊಂಡು ಹೇಳಿದ್ರು ಅಂದ್ರೆ, ಈ ಪ್ರಾಣ ಅನ್ನೋದು ಇದ್ರೇನೆ ಬಾಕಿದೆಲ್ಲ ಕೆಲಸ ಮಾಡುತ್ತೆ. ಈ ಮನಸ್ಸು ಬುದ್ಧಿ ಎಲ್ಲದಕ್ಕೂ ಕೂಡ ಪ್ರಾಣ ಅನ್ನೋದ್ರ ಒಂದು ಇದು ಇರ್ಬೇಕು ಅದಕ್ಕೆ. ಇದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ, ಸುಮಾರು ಒಂದು ಪವರ್ ಸಪ್ಲೈ ಅಂತ ನಾವು ಒಂದು ಉದಾಹರಣೆ. ಹೌದು. ಜೀವ ಪ್ರಾಣಧಾರಣೆ ಅಂತಾನೆ, ಜೀವ ಅನ್ನೋದಕ್ಕೆ ಡೆಫಿನೇಷನ್ ಜೀವ ಪ್ರಾಣಧಾರಣೆ ಅಂತ. ಪ್ರಾಣಧಾರಣೆ ಯಾರು ಮಾಡ್ಕೊಂಡಿದ್ದಾನೋ ಅವ್ನಿಗೆ ಜೀವ ಅಂತ ಹೆಸರು. ಈ ನೋಡಿ, ಇದಕ್ಕೆ ನಾವು ಉದಾಹರಣೆ ಕೊಡ್ಬೋದಾದ್ರೆ, ನಮ್ಗೆ ಪವರ್ ಸಪ್ಲೈ ಇದ್ರೇನೆ ಏನೇನು ನಡೆಯುತ್ತೆ. ಪವರ್ ಸಪ್ಲೈ ಇಲ್ಲದೆ ಹೋದ್ರೆ ಏನು ನಡೆಯಲ್ಲ ಮನೇಲಿ. ಅದು ಆತರ ಒಂದು ಸಿಚುವೇಶನ್ ಆಗಿದೆ ಇವಾಗ. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಕೆಲಸ ಮಾಡಲ್ಲ, UPS ಕೆಲಸ ಮಾಡಲ್ಲ, ಯಾವುದೇ ಆಗಲ್ಲ. UPS ಕೂಡ ಒಂದು ಮಿತಿ ಇರುತ್ತೆ, ಅದು ಕೂಡ ಚಾರ್ಜ್ ಆಗೋದ್ರೆ ಅದು ಕೆಲಸ ಮಾಡಲ್ಲ. ಹಾಗಾಗಿ ಯಾವ್ದು ಕೂಡ ಕೆಲಸ ಆಗದೆ, ಆಮೇಲೆ ಮೋಟರ್ ಹಾಕಿ ಮೇಲ್ಗಡೆ ಹಚ್ಚಕ್ಕಾಗಲ್ಲ, ನೀರು, ಅದೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಗಾಗಿ ಪವರ್ ಅಂತ ಒಂದು ಇದ್ರೇನೆ ಎಲ್ಲ ಆಗುತ್ತೆ. ಅದೇ ತರನೇ ಈ ಪ್ರಾಣ ಅಂತ ಇದ್ರೇನೆ ಮನಸ್ಸು ಕೂಡ ಕೆಲಸ ಮಾಡಕ್ಕಾಗುತ್ತೆ, ಇಂದ್ರಿಯಗಳು ಕೂಡ ಕೆಲಸ ಮಾಡಕ್ಕಾಗುತ್ತೆ ಅನ್ನೋದು ವಸ್ತುಸ್ಥಿತಿ. ಅವಾಗ ಆತ್ಮ ಸರ್ವಾಂತರ ಅವಧಿ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಪ್ರಾಣ ಅಂತ ತಗೊಂಡ್ರು ಅವರು, ಅದನ್ನ ಹೇಳಿದ್ರು ಅವರು. ಯಾಕಂದ್ರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ಕಾರಣದಿಂದ ಅದನ್ನ ಹೇಳಿದ್ರು. ಅವಾಗ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು, ಪ್ರಾಣವನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಂಡು ಇರೋದು ಈ ಚೈತನ್ಯ. ಅವಾಗ ಆಕ್ಚುಲಿ ಚೈತನ್ಯ ಅನ್ನೋದು ಪ್ರಾಣವನ್ನ ಆಕ್ಟಿವೇಟ್ ಮಾಡೋದ್ರಲ್ಲಿ ನೋ ವಾಲ್ಯೂಷನಲ್ ಆಕ್ಟಿವಿಟೀಸ್, ವಾಲ್ಯೂಷನ್ ಏನಿಲ್ಲ ಅದರಲ್ಲಿ, ಆಟೋಮೆಟಿಕ್ ಆಗಿ ನಡೀತಾ ಇರ್ತೇವೆ. ಬಟ್ ವಾಲ್ಯೂಷನ್, ಈ ಒಂದು ವಿಷಯ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಶಾಸ್ತ್ರದ ಪ್ರಕಾರ ಪ್ರಾಣ ಅನ್ನೋದು ಕೂಡ ಜಡ, ಅದು ತಾನಾಗೆ ಆಕ್ಟ್ ಮಾಡಲ್ಲ ಅದು. ಹಾಗಾಗಿ ಅದಕ್ಕೂ ಆತ್ಮ ಚೈತನ್ಯ ನೋಡಿ. ಅದಕ್ಕೇನೆ ಈ ಪ್ರಾಣ ಅನ್ನೋದು ವಾಯು. ಆಕ್ಚುಲಿ ನಮ್ ಒಳಗಡೆ ಬಂದಾಗ ಅದಕ್ಕೆ ಪ್ರಾಣ ಅಂತ ಹೆಸರು ಕೊಡ್ತೀವಿ. ವಾಯು ಅನ್ನೋದು ಎಲ್ಲಾ ಕಡೆನೂ ಇದೆ. ಅದು ಇದ್ರೂ ಕೂಡ ಯಾತಕ್ಕೆ ಇದು ಬಂಡೆ ಇತ್ಯಾದಿಗಳೆಲ್ಲ ಅದೆಲ್ಲ ಬ್ರೀತಿಂಗ್ ಆಕ್ಟಿವಿಟಿನ ಏನು ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿಗೆ ಅಂತಃಕರಣ ಅಂತ ಒಂದ್ ಇರ್ಬೇಕು ಅಂತ ನಾವು ಹೇಳ್ತೀವಿ. ಅಂತಃಕರಣ ಅಂತ ಒಂದ್ ಇರ್ಬೇಕು ಅಂತ ಹೇಳಿ ಇದ್ರೆ ಏನಾಗುತ್ತೆ, ಆತ್ಮ ಚೈತನ್ಯ ಅನ್ನೋದು ಅಂತಃಕರಣಕ್ಕೆ ಸಿಕ್ಕಿ ಅಂತಃಕರಣ ಆಕ್ಟಿವೇಟ್ ಆಗಿ ಅದು ಪ್ರಾಣವನ್ನು, ಅದು ಇಂದ್ರಿಯಗಳನ್ನ ಇದನ್ನೆಲ್ಲ ಆಕ್ಟಿವೇಟ್ ಮಾಡುತ್ತೆ ಅಂತ ಇದೆ. ಹಾಗಾಗಿ ಈ ಒಂದು ವಿಷಯವನ್ನು ಅವ್ರು ಹೇಳಿದ್ದು, ಈ ಜೀವ ಅಥವಾ ಆತ್ಮ ಅಂತ ಇದೆಯಲ್ಲ, ಅದು ಈ ರೀತಿಯಲ್ಲಿ ಜಾಗೃತ ಅವಸ್ಥೆಯನ್ನ ಅದು ನಡೆಸ್ತಾ ಇರುತ್ತೆ ಅದು ಅಂತ. ನೆಕ್ಸ್ಟ್ ಶ್ಲೋಕದಲ್ಲಿ ಸ್ವಪ್ನಾವಸ್ಥೆ ಹೇಳ್ತಾರೆ. ಅವಾಗ ಸುಪ್ತೆ ಅಸ್ಮಿನ್ ಕರ್ಣಗ್ರಾಮೆ ಯೋ ಅಸುಪ್ತಃ ಅಲುಪ್ತ ದೃಷ್ಟಿಕಃ ಅಥ ಸರ್ವಾನ್ ನಾಮರೂಪಾನ್ ಪಶ್ಯನ್ನೇ ಪ್ರಾಣಿತಿ ವಾಯುನಾ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಸುಪ್ತ ಅಂದ್ರೆ ಇದು ಇಂದ್ರಿಯಗಳೆಲ್ಲ ಮಲಗಿಬಿಡುತ್ತೆ. ಮಲಗುದೇ ಅಂತ ಏನರ್ಥ, ಆಕ್ಟಿವಿಟಿ ನಿಲ್ಲಿಸ್ಬಿಡ್ತಾರೆ. ಇಂದ್ರಿಯಗಳ ಆಕ್ಟಿವಿಟಿ ಎಲ್ಲ ನಮ್ ಡ್ರೀಮ್ ಸ್ಟೇಟ್ ಅಂತ ನಮಗ್ ಬರುತ್ತಲ್ಲ, ಅವಾಗ ಇಂದ್ರಿಯಗಳ ಆಕ್ಟಿವಿಟಿ ನಿಂತೋಗುತ್ತೆ. ಅದಕ್ಕೆ ಜಾಗೃತ ಅವಸ್ಥೆಗೆ ಒಂದು ಪ್ರಸಿದ್ಧವಾದ ಒಂದು ಡೆಫಿನೇಷನ್ ಏನಿದೆ ಅಂತ ಹೇಳಿದ್ರೆ, ಇಂದ್ರಿಯೈ ಅರ್ಥೋಪಲಬ್ಧಿ ಜಾಗರಣಂ ಅಂತ ಹೇಳಿದ್ದಾರೆ. ಇಂದ್ರಿಯಗಳ ಮುಖಾಂತರ ಅರ್ಥ ಅಂದ್ರೆ ಹೊರಗಡೆ ವಿಷಯಗಳನ್ನ ನಾವು ಉಪಲಬ್ಧಿ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳೋದು. ಹಾಗಾಗಿ ಹೊರಗಡೆ ಇರೋ ವಿಷಯಗಳ ಬಗ್ಗೆ ನಮ್ಗೆ ಒಂದು ಜ್ಞಾನ ಬರೋದು ಹೇಗೆ ಅಂತ ಹೇಳಿದ್ರೆ, ಇಂದ್ರಿಯಗಳ ಮುಖಾಂತರ. ಇಂದ್ರಿಯಗಳು ಆ ವಸ್ತುವನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಆ ವಸ್ತುವಿನ ಒಂದು ಜ್ಞಾನ ನಮ್ಗೆ ಬರುತ್ತೆ. ಅವಾಗ ಇಂದ್ರಿಯಗಳ ಮುಖಾಂತರ ನಾವು ವಸ್ತುಗಳನ್ನ ತಿಳ್ಕೊಳ್ಳೋದು ಅಂತ ಇದೆಯಲ್ಲ, ಆ ಒಂದು ಅವಸ್ಥೆಗೆ ಜಾಗೃತ ಅವಸ್ಥೆ ಅಂತ ಆಯ್ತು. ಸ್ವಪ್ನಾವಸ್ಥೆ ಅಂದ್ರೆ ಏನು ಅಂತ ಕೇಳಿದ್ರೆ, ಆ ಇಂದ್ರಿಯಗಳೆಲ್ಲ ಕೆಲಸ ಮಾಡೋದು ನಿಂತೋಗ್ಬಿಡುತ್ತೆ. ಅವಾಗ ವಾಸನಾಮಯ ಪ್ರಪಂಚ ಅಂತ ಒಂದು ಕ್ರಿಯೇಟ್ ಆಗುತ್ತೆ ಮನಸ್ಸಲ್ಲಿ. ಅದು ವಾಸನಾಮಯ ಪ್ರಪಂಚದಲ್ಲಿ ಏನಾಗುತ್ತೆ, ಅದು ಒಂದು ಪ್ರಮಾತ್ರವನ್ನ, ಒಂದು ಶರೀರವನ್ನ ಎಲ್ಲವನ್ನೂ ಸೃಷ್ಟಿ ಮಾಡ್ಬಿಡುತ್ತೆ, ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡ್ಬಿಡುತ್ತೆ. ಅದು ಜಾಗೃತದಲ್ಲಿ ಏನೇನು ಆಕ್ಟಿವಿಟಿ ಆಗುತ್ತೋ ಅದೇ ತರ ಆಕ್ಟಿವಿಟಿ ನಮ್ಗೆ ಆವಾಗ ಒಂದು ಶೋ ತೋರಿಸುತ್ತೆ. ಶೋ ಅಷ್ಟೇನೆ ಅದು. ಹಾಗಾಗಿ ನಿಜವಾಗ್ಲೂ ಏನ್ ನಡೆದಿರಲ್ಲ ಅದು, ಅದ್ರ ನಮ್ಗೆ ಅದರ ಒಂದು ಭಾವನೆ ನಮ್ಗೆ ಸ್ವಪ್ನದಲ್ಲಿ ಬರುತ್ತೆ. ಅದು ಅವಾಗ ಸ್ವಪ್ನ ಅಂದ್ರೆ ಏನು ಅಂತ ಹೇಳಿದ್ರೆ, ಸುಪ್ತೆ ಅಸ್ಮಿನ್ ಕರ್ಣಗ್ರಾಮೆ, ಇಂದ್ರಿಯ ಒಂದು ಗ್ರೂಪ್ ಆಫ್ ಸೆನ್ಸ್ ಆರ್ಗನ್ಸ್ ಅಷ್ಟನ್ನು ಕೂಡ ಅದು ಒಂದು ರೆಸ್ಟ್ ತಗೊಂಡಾಗ ಏನಾಗುತ್ತೆ, ಯೋ ಅಸುಪ್ತಃ
ಅದು ಯಾವ್ದು ಮಲಗಿದೇನೆ ಯಾವ್ದಿರುತ್ತೋ ಆತ್ಮ ಅನ್ನೋದು ಅಸುಪ್ತ ಅಲುಪ್ತ ದೃಷ್ಟಿಕಃ ಅಂತ ಹೇಳಿದ್ರೇನು, ಅದರ ಒಂದು ಚೈತನ್ಯ ಅನ್ನೋದು ಮಾತ್ರ ಅದಕ್ಕೆ ಹೋಗೋದೇ ಇಲ್ಲ. ಅದರ ಸ್ವರೂಪವೇ ಚೈತನ್ಯವಾಗಿರೋದ್ರಿಂದ ಆ ಚೈತನ್ಯ ಮಾತ್ರ ಅದನ್ನ ಬಿಟ್ಟು ಹೋಗೋದೇ ಇಲ್ಲ ಅಂತ ಒಂದು ಸ್ವರೂಪ ಇದೆಯಲ್ಲ. ಅಥ ಸರ್ವಾನ್ ನಾಮರೂಪಾನ್ ಪಶ್ಯನ್ನೇ ಪ್ರಾಣಿತಿ ವಾಯುನ. ಅದು ಎಲ್ಲಾ ನಾಮರೂಪಗಳೆಲ್ಲ ನೋಡ್ತಾ ಇರುತ್ತೆ. ಅದು ಅಂದ್ರೆ ಏನಾಯ್ತು, ಆ ಚೈತನ್ಯ ನಾಮರೂಪಗಳೆಲ್ಲ ಸ್ವಪ್ನದಲ್ಲಿ ಮನಸ್ಸಲ್ಲಿ ಕ್ರಿಯೇಟ್ ಆಗಿದೆಯಲ್ಲ ಒಂದು ಸ್ವಪ್ನ ಪ್ರಪಂಚ, ಅದನ್ನೆಲ್ಲವನ್ನು ಕೂಡ ಅದು ನೋಡ್ತಾ ಅನುಭವಿಸ್ತಾ ಇರುತ್ತೆ. ಅದು ಈ ಪ್ರಾಣವನ್ನು ಇಟ್ಕೊಂಡು ಅಂತ ಹೇಳಿದ್ರು. ಅವಾಗ ಕೂಡ ಪ್ರಾಣ ಖಂಡಿತ ಬೇಕೇ ಆಗಿದೆ. ಇದು ಹೇಳಿದ್ಮೇಲೆ ಅವರು ಒಂದು ಒಂದು ಇದನ್ನ ಸಮ್ಮತ್ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯನ ಸಮ್ಮತ್ ಮಾಡಿ ಹೇಳ್ತಾ ಇದ್ದಾರೆ. ಸ್ಪಷ್ಟೇಶು ಬಹುಲಿಂಗೇಶು ಮಾನಾಭಾವಂ ಅಚೂಚಿದಃ ಇತಿ ಉಪಲಬ್ಧಯೇ ಲಿಂಗಾನಿ ಅಪಾನಾದೀನಿ ಉದಾಹರತೆ. ಇವರು ಇಷ್ಟು ಸ್ಪಷ್ಟವಾಗಿ ನಮ್ಗೆ ಎಲ್ಲ ಆಗ್ತಾ ಇರುವಾಗ ಬಹುಲಿಂಗೇಶು ತುಂಬಾ ಅದಕ್ಕೆ ನಮ್ಗೆ ಇದು ಏನ್ ಹೇಳ್ಬೋದು, ಅದಕ್ಕೆ ಬೇಕಾಗಿರೋ ಇಂಡಿಕೇಟರ್ಸ್ ಎಲ್ಲ ಬೇಕಾದಷ್ಟು ನಮ್ಗೆ ಒಬ್ಬರಿಗೆ ಶರೀರದಲ್ಲೇ ಇದೆ. ಇಷ್ಟೆಲ್ಲ ಅವನಿಗೆ ಅವೈಲೇಬಲ್ ಆಗಿರುವಾಗ ಅವನು ಈ ಆತ್ಮ ಸ್ವರೂಪಕ್ಕೆ ಒಂದು ಇದು ಕೇಳಿದ್ನಲ್ಲ, ಪ್ರಮಾಣ ಏನಂತ ಕೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ರಿಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಅವನಿಗೆ ಅನುಮಾನದಿಂದ ತೋರಿಸ್ಕೊಟ್ರು, ಇದನ್ನೆಲ್ಲ ತೋರಿಸ್ಬಿಟ್ಟು ಸಮರ್ಥ ಮಾಡುವಾಗ ಇಷ್ಟು ಸ್ಪಷ್ಟವಾಗಿರುವಾಗ ಅವನು ಇದಕ್ಕೆ ಒಂದು ಪ್ರಮಾಣನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಅವನು ಈ ತರ ಕೇಳಿದ್ನಲ್ಲ ಅವನು ಅಂತ ಹೇಳ್ಬಿಟ್ಟು ಅವನ್ನ ಒಂದು ಸ್ವಲ್ಪ ಒಂದು ಬಯ್ಯೋ ತರ, ಅವನಿಗೆ ಒಂದು ಗದರು ತರ ಹೇಳ್ತಾ ಇದ್ದಾರೆ. ಲಿಂಗಾನಿ ಅಪಾನಾದೀನಿ ಉದಾಹರತೆ. ಅದರಿಂದ ಏನ್ ಮಾಡಿದ್ರು, ಅದಕ್ಕೆ ಬೇಕಾಗಿರೋ ಒಂದು ಈ ಪ್ರಾಣ ಇದೆಲ್ಲ ಹೇಳ್ಬಿಟ್ಟು ಈ ಪ್ರಾಣ ಆಕ್ಟಿವಿಟಿ ಎಲ್ಲ ಹೇಗ್ ನಡೀತಾ ಇದೆ, ಈ ಆತ್ಮನ ಒಂದು ರೋಲ್ ಏನದ್ರಲ್ಲಿ ಅಂತ ಅದನ್ನೆಲ್ಲ ಇವರು ತೋರಿಸ್ಕೊಟ್ರು. ಹಾಗಾಗಿ ಅದಕ್ಕೆ ಅವನಿಗೆ ಸ್ವಪ್ರಕಾಶವಾಗಿ ಆತ್ಮ ಇರುವಾಗ ಅದು ಏನು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಹೇಗೆ ಅದು ಎಂಥದ್ದು ಹೇಗೆ ಪ್ರಮಾಣದ ತಿಳ್ಕೊಳ್ಳೋದು ಗೊತ್ತಾ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಅನುಮಾನ ಪ್ರಯೋಗ ಮಾಡಿ ಅಂತ ಒಂದು ಆತ್ಮ ಇದ್ರೇನೆ ಈ ಕೆಲಸಗಳೆಲ್ಲ ಆಗೋದು ಅಂತ ಹೇಳ್ಬಿಟ್ಟು, ಯಾವ್ದಿದ್ರೇನೆ ಇದಾಗುತ್ತೋ ಯಾವ್ದಿಲ್ದೇ ಆಗೋಲ್ವೋ ಅನ್ನೋ ರೀತಿಯಲ್ಲಿ ಅದನ್ನ ತೋರಿಸ್ಕೊಟ್ಟು ಅಂತ ಆತ್ಮವನ್ನು ನಮ್ಗೆ ಒಳಗಡೆ ಇದೆ ಅನ್ನೋದನ್ನ ಅವನಿಗೆ ಮನದಟ್ಟು ಮಾಡಿದ್ರು ಅಂತ ಇಲ್ಲಿ ಬರುತ್ತೆ. ಇದಾದ್ಮೇಲೆ ಇನ್ನೂ ಸ್ವಲ್ಪ ವಿಷಯಗಳು ಇದು ಜಗತ್ತೆ ಇದೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಮ್ಮೆ ಇಲ್ಲಿ ಗಮನಿಸೋಣ. ಇದನ್ನ ಖಂಡಿತ ಇರುತ್ತೆ ನೋಡಿ. ಕರೆಕ್ಟ್. ಹೌದು. ನೀವ್ ಯಾವುದೇ ವೇದಾಂತ ಶ್ಲೋಕ ತಗೊಳ್ಳಿ, ನೀವು ಈ ಏಕಶ್ಲೋಕಿ ಆಗಿರ್ಲಿ ಅಥವಾ ಈ ಪ್ರಾತಸ್ಮರಣ ಸ್ತೋತ್ರ ಅಂತ 3 ಶ್ಲೋಕ ಇರ್ಲಿ, ಅದು ಎಲ್ಲದರಲ್ಲೂ ಕೂಡ ಐದಿರೋ ಪಂಚಕ ಷಟ್ಕ ಯಾವ್ದು ನಿರ್ವಾಣ ಷಟ್ಕ ಅಂತ ದಶಶ್ಲೋಕಿ ಎಲ್ಲದರಲ್ಲೂ ಕೂಡ ಈ ಥೀಮ್ ಇರುತ್ತೆ. ಅದರಲ್ಲಿ ಈ ಸ್ಥೂಲ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಇದೆಯಲ್ಲ, ಈ ಥೀಮ್ ತುಂಬಾ ಚೆನ್ನಾಗಿರುತ್ತೆ. ಅದು ಅದರಲ್ಲಿ ನಾವು ಹೌದು ಕರೆಕ್ಟ್. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ